ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ, ಎನ್ನ ಛಲಸೂತಕವ ಕಳೆದಾತ ಬಸವಣ್ಣ, ಎನ್ನ ತನುಸೂತಕವ ಕಳೆದಾತ ಬಸವಣ್ಣ, ಎನ್ನ ಮನಸೂತಕವ ಕಳೆದಾತ ಬಸವಣ್ಣ, ಎನ್ನ ಭಾವಸೂತಕವ ಕಳೆದಾತ ಬಸವಣ್ಣ, ಎನ್ನ ಅರುಹು ಮರುಹಿನ ಸಂದು ಸಂಶಯವ ಬಿಡಿಸಿದಾತ ಬಸವಣ್ಣ, ಎನ್ನೊಳಗೆ ತನ್ನ ಇಂಬಿಟ್ಟುಕೊಂಡಾತ ಬಸವಣ್ಣ, ತನ್ನೊಳಗೆಯನ್ನ ಇಂಬಿಟ್ಟುಕೊಂಡಾತ ಬಸವಣ್ಣ, ನಿಜದ ನಿರ್ವಯನ ಭಯದ ನಿಜವ ತೋರಿದಾತ ಬಸವಣ್ಣ, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿರಿಸಿದ ಎನ್ನ ತಂದೆ ಸಂಗನ ಬಸವಣ್ಣನು. ಸದಾ ಸ್ಮರಣೀಯರಾದ 12ನೇ ಶತಮಾನದ ಬಸವಾದಿ ಪ್ರಮಥರನ್ನು ಹಾಗೂ ಅದೇ ಮಹಾ ಬೆಳಗಿನಲ್ಲಿ ಬೆಳಗಿ ಹೋದ ಚಿತ್ತರಿಗೆಯ ಚಿಜ್ಯೋತಿ ಶ್ರೀ ವಿಜಯ ಮಹಾಂತನನ್ನು ಹಾಗೂ ಡಾಕ್ಟರ್ ಮಹಾಂತಪ್ಪನವರನ್ನು ಎನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸದುವಿನಯದ ಸಾಕಾರ ಮೂರ್ತಿಗಳು, ಮಮತಾಮಯಿಗಳು, ರಮಣಶ್ರೀ ಹಾಗೂ ಸಂಯಮ ಪ್ರಶಸ್ತಿಯ ಪುರಸ್ಕೃತರೂ ಆದಂತಹ ಪರಮ ಪೂಜ್ಯ ಗುರುಮಾಂತಪ್ಪನವರ ಅಡಿದಾವರಿಗಳಿಗೆ ಶರಣೆಂದು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಗಣ್ಯರೇ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನೆಲ್ಲ ಶರಣು ತಂದೆ ತಾಯಂದಿರ ಅಂತರಾತ್ಮದ ಪವಿತ್ರ ಚೈತನ್ಯಕ್ಕೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಇಂದು ಬಸವಾದಿ ಶರಣರ ದಿವ್ಯ ಬೆಳಕಿನಲ್ಲಿ ನಡೆಯುತ್ತಿರುವ ಮನೆಯಲ್ಲಿ ಮಹಾಮನೆ, ಮನೆಯಲ್ಲಿ ಮಹಾಮನೆ ಎಂಬ ಕಾರ್ಯಕ್ರಮವು ಇಂದು ಶರಣರಾದ ಶರಣೆ ದಾನಮ್ಮ ಹಾಗೂ ಶರಣರಾದ ವೀರಭದ್ರಪ್ಪ ಅಂಗಡಿ ದಂಪತಿಗಳ ಮನೆಯಲ್ಲಿ ನಡೆಯುತ್ತಿದೆ. ಇಂದಿನ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಮಾಂತಪ್ಪನವರು ವಹಿಸಿಕೊಂಡಿರುತ್ತಾರೆ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಬಸವಾದಿ ಶರಣರ ವಚನಗಳಲ್ಲಿ ಸಾಮಾಜಿಕ ಕಳಕಳಿ ಈ ವಿಷಯ ಕುರಿತು ಅನುಭವವನ್ನು ನಮ್ಮೆಲ್ಲರಿಗೂ ಎಡೆ ಮಾಡುತ್ತಿರುವ ಶರಣರಾದ ಡಾಕ್ಟರ್ LG ಗಗ್ರಿ ಅವರು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುತ್ತಾರೆ. ಹಾಗೆ ಇಂದಿನ ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಶರಣರಾದ ಶಿವಾನಂದ ಉರುಳಿ ಬಸವ ಕೇಂದ್ರದ ಅಧ್ಯಕ್ಷರು ಇವರು ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುತ್ತಾರೆ. ಹಾಗೂ ಇಂದಿನ ಕಾರ್ಯಕ್ರಮದ ಆತಿಥ್ಯವನ್ನು ಶರಣರಾದ ವೀರಭದ್ರಪ್ಪ ಅಂಗಡಿ ಹಾಗೂ ಶರಣೆ ದಾನಮ್ಮ ಅಂಗಡಿ ಶರಣ ದಂಪತಿಗಳು ವಹಿಸಿಕೊಂಡಿದ್ದಾರೆ. ಈ ಒಂದು ವೇದಿಕೆಯ ಮೇಲೆ ವಚನ ಪ್ರಾರ್ಥನೆ, ಸ್ವಾಗತ, ವಚನ ಗ್ರಂಥ ಪುಷ್ಪಾರ್ಪಣೆ, ಅನುಭವ, ಅಧ್ಯಕ್ಷೀಯ ಮಾತುಗಳು ಹಾಗೂ ಅಪ್ಪನವರಿಂದ ಆಶೀರ್ವಾದ ಈ ಎಲ್ಲ ಕಾರ್ಯಕ್ರಮಗಳನ್ನು ಇಂದಿನ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಈ ಅರ್ಥಪೂರ್ಣವಾದ ವೇದಿಕೆ ಮೇಲೆ ನೆರವೇರಲಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ವಚನ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ವಚನ ಪ್ರಾರ್ಥನೆಯನ್ನು ನಡೆಸಿಕೊಡುವವರು ನಮ್ಮ ಅಕ್ಕನ ಬಳಗದ ತಾಯಂದಿರು. ಫಲವೇ ಎರಳಿಲ್ಲದನ್ನಕ್ಕ ಧನವಿದ್ದು ಫಲವೇ ದಯೆಯಿಲ್ಲದನ್ನಕ್ಕ ಧನವಿದ್ದು ಫಲವೇ ದಯೆಯಿಲ್ಲದನ್ನಕ್ಕ ಮರವಿದ್ದು ಫಲವೇ ನೆರಳಿಲ್ಲದನ್ನಕ್ಕ ಮರವಿದ್ದು ಫಲವೇ ನೆರಳಿಲ್ಲದನ್ನಕ್ಕ ರೂಪಿದ್ದು ಫಲವೇ ಗುಣವಿಲ್ಲದನ್ನಕ್ಕ ರೂಪಿದ್ದು ಫಲವೇ ಗುಣವಿಲ್ಲದನ್ನಕ್ಕ ಹಸುವಿದ್ದು ಫಲವೇ ಹಯನಿಲ್ಲದನ್ನ
ಮರವಿದ್ದು ಫಲವೇನ್ ಹಯನಿಲ್ಲದನ್ನಕ್ಕ 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 ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಅಗಲಿದ್ದು ಫಲವೇನ್ ಬಾಣವಿಲ್ಲದನ್ನಕ್ಕ ಅಗಲಿದ್ದು ಫಲವೇನ್ ಬಾಣವಿಲ್ಲದನ್ನಕ್ಕ ನಾನಿದ್ದು ಫಲವೇನ್ ನಿಮ್ಮ ಜ್ಞಾನವಿಲ್ಲದನ್ನಕ್ಕ ನಾನಿದ್ದು ಫಲವೇನ್ ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚನ್ನ ಮಲ್ಲಿಕಾರ್ಜುನ 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 ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಧನವಿದ್ದು ಫಲವೇನ್ ದಯೆಯಿಲ್ಲದನ್ನಕ್ಕ ಧನವಿದ್ದು ಫಲವೇನ್ ದಯೆಯಿಲ್ಲದನ್ನಕ್ಕ ಮರವಿದ್ದು ಫಲವೇನ್ ನೆರಳಿಲ್ಲದನ್ನಕ್ಕ ಮರವಿದ್ದು ಫಲವೇನು ಮರವಿದ್ದು ಫಲವೇನು ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ. ಎಲ್ಲರಿಗೂ ಕ್ಷಮಿಸಲಾಗ್ತದೆ. ಪ್ರಾರ್ಥನೆ ವಚನ ಪ್ರಾರ್ಥನೆ ಇದ್ದಂಥ ನನ್ನ ಅಕ್ಕನ ಬಳಗದ ತಾಯಂದಿರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ತಾಯಂದಿರಿಗೂ ಕೂಡ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇದೀಗ ಎಲ್ಲರನ್ನು ಅತಿಥಿ ಮಹೋದಯರು ಅಪ್ಪನವರನ್ನು ಹಿಡ್ಕೊಂಡು ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಂತ ಹೇಳಿ ನಾನು ಶರಣರಾದ ರವಿ ಅಂಗಡಿ ಇವರಲ್ಲಿ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಈ ಶುಭ ಸಂಜೆಯಲ್ಲಿ ನಮ್ಮ ಮನೆಯಲ್ಲಿ ನಡೆದ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ನಮ್ಮ ಪೂಜ್ಯ ಮಣಿಪುರ ಗುರುಮಾತ ಸ್ವಾಮಿಗಳಿಗೂ ನಮ್ಮ ಅಂಗಡಿ ಪರ ವತಿಯಿಂದ ಸ್ವಾಗತ ಸುಸ್ವಾಗತ. ಅದೇ ರೀತಿ ಇಂದಿನ ಈ ಮಹಾಮನೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಡಾಕ್ಟರ್ ಗಗ್ರಿ ಸರ್ ಅವರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿ ವೇದಿಕೆ ಮೇಲೆ ಆಸೀನಂಥ ರುಳಿ ಸರ್ ಅವರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿ ನಮ್ಮ ತಂದೆಯವರು ವೀರಭದ್ರಪ್ಪ ಅಂಗಡಿಯವರಿಗೂ ಸ್ವಾಗತ ಸುಸ್ವಾಗತ. ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಅಕ್ಕನ ಬಳಗ ಸದಸ್ಯರು ಹಾಗೂ ಅಧ್ಯಕ್ಷರು ಹಾಗೂ ಬಸವ ಕೇಂದ್ರದ ಅಧ್ಯಕ್ಷರು ಹಾಗೂ ಕದಳಿ ವೇದಿಕೆಯವರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಇಲ್ಲಿ SUM ನಗರದ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ಶರಣ ತಂದೆ ತಾಯರಿಗೂ ಸ್ವಾಗತ ಸುಸ್ವಾಗತ ಕೋರುತ್ತೇವೆ. ಶರಣಾರ್ಥಿಗಳು. ಶರಣರ ಬರವಣಿಗೆ ಪ್ರಾಣ ಜೀವಾಳವಯ್ಯ ಎಂಬಂತೆ ಬಂದಂಥ ಎಲ್ಲ ಶರಣ ತಂದೆ ತಾಯಂದಿರಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತ ಕೋರಿದಂತಹ ಶರಣರಾದ ರವಿ ಅಂಗಡಿಯವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದೀಗ ಜಗಜ್ಯೋತಿ ಅಪ್ಪ ಬಸವಣ್ಣನವರ ಭಾವಚಿತ್ರಕ್ಕೆ ಅಜ್ಜನವರಿಂದ ಹಾಗೂ ವೀರಭದ್ರಪ್ಪ ಅಂಗಡಿ ಅವರಿಂದ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಮಾಲಾರ್ಪಣೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿಗಳು. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದೀಗ ವಚನ ಗ್ರಂಥ ಪುಷ್ಪಾರ್ಪಣೆ. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ಪರಮ ಪೂಜ್ಯ ಗುರುಮಾಂತಪ್ಪನವರಿಗೆ
ಶರಣರಾದಂತಹ ವೀರಭದ್ರಪ್ಪ ಅಂಗಡಿ ಈಶ್ವರಪ್ಪ ಅಂಗಡಿ ಇವರಿಂದ ವಚನ ಗ್ರಂಥ ಪುಷ್ಪಾರ್ಪಣೆ. ಶರಣರಾದ ಈಶ್ವರಪ್ಪ ಅಂಗಡಿ. ಶರಣರಾದ ಶರಣಪ್ಪ ಅಂಗಡಿ ಇವರಿಂದ ಶರಣರಾದ LG ಗಗ್ರಿ ಮುಖ್ಯ ಅತಿಥಿಗಳಿಗೆ ವಚನ ಗ್ರಂಥ ಪುಷ್ಪಾರ್ಪಣೆ. ಹಾಗೂ ಬಸವ ಕೇಂದ್ರದ ಅಧ್ಯಕ್ಷರಾದಂತಹ ಶರಣರಾದ ಶಿವಾನಂದ ರುಳಿ ಶರಣರಿಗೆ ಶರಣರಾದ ರವಿ ಅಂಗಡಿ ಇವರಿಂದ ವಚನ ಗ್ರಂಥ ಪುಷ್ಪಾರ್ಪಣೆ. ಹಾಗೂ ವೀರಭದ್ರಪ್ಪ ಅಂಗಡಿ ಇವರಿಗೆ ಶರಣರಾದ ರವಿ ಅಂಗಡಿ ಇವರಿಂದ ವಚನ ಗ್ರಂಥ ಪುಷ್ಪಾರ್ಪಣೆ. ಅತಿಥಿ ದೇವೋಭವ ಗುರುದೇವೋಭವ ಎಂಬಂತೆ ವಚನ ಗ್ರಂಥ ಪುಷ್ಪಾರ್ಪಣೆಯನ್ನು ನೆರವೇರಿಸಿಕೊಟ್ಟಂತ ಎಲ್ಲ ಶರಣರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದೀಗ ಮುಖ್ಯ ಅತಿಥಿಗಳು ಹಾಗೂ ಅನುಭವವನ್ನು ಎಡೆಮಾಡಲಿರುವಂತಹ ಶರಣರಾದ ಡಾಕ್ಟರ್ LG ಗಗ್ರಿಯವರ ಪರಿಚಯ ಶರಣೆ ಸುನೀತಾ ಅಂಗಡಿ ಇವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೀರಿಗೆ ನೈದಿಲಿಯೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ಶ್ರೀ ವಿಭೂತಿಯೇ ಶೃಂಗಾರ. ವೇದಿಕೆ ಮೇಲೆ ಉಪಸ್ಥಿತ ಪರಮ ಪೂಜ್ಯ ಗುರುಮಹಾತಪ್ಪಗಳ ಶ್ರೀಚರಣಗಳಿಗೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರಿಗೆ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ ಇಲ್ಲಿ ನೆರೆದಿರುವ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣಾರ್ಥಿ. ಇಂದಿನ ಮುಖ್ಯ ಅತಿಥಿಗಳಾಗಿ ಅನುಭವ ನೀಡಲಿರುವ ಶರಣರಾದ ಡಾಕ್ಟರ್ LG ಗಗ್ರಿ ಅವರ ಒಂದು ಕುರಿತಾಗಿ ಸಂಕ್ಷಿಪ್ತ ಪರಿಚಯ. ಶ್ರೀಯುತರು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಇಲ್ಲಿಯೇ ಸಮೀಪದ ಕರಡಿ ಗ್ರಾಮದವರು. ಶರಣರಾದ ಗಿರಿಮಲ್ಲಪ್ಪ ಗಗ್ರಿ ಹಾಗೂ ನರಸಮ್ಮ ಗಗ್ರಿ ಶರಣ ದಂಪತಿಗಳಿಗೆ ಜನಿಸಿದ ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸಿಂಧನೂರು ತಾಲೂಕಿನ ಹಂಚಿನಾಳ್ ಕ್ಯಾಂಪಿನಲ್ಲಿ ಮುಗಿಸಿದರು. MA PhD ಪದವಿಯನ್ನು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಪೂರ್ಣಗೊಳಿಸಿದ್ದಾರೆ. ಕನ್ನಡದಲ್ಲಿ ಗುಂಡ ಬ್ರಹ್ಮಯ್ಯರ ಸಾಹಿತ್ಯ ಎಂಬ ವಿಷಯದ ಕುರಿತು 2013ರಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರಿಗೆ PhD ಪದವಿಯನ್ನು ನೀಡಿತು. 2 ವರ್ಷಗಳ ಕಾಲ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ಸಹಾಯಕರಾಗಿ ಕಾರ್ಯನಿರ್ವಹಿಸಿದ ಇವರು ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಹಲವಾರು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. 10ಕ್ಕೂ ಹೆಚ್ಚು ಸಂಶೋಧನೆ ಲೇಖನಗಳನ್ನು ಬರೆದಿರುವ ಇವರು ಗುಂಡ ಬ್ರಹ್ಮಯ್ಯರ ಸಾಂಸ್ಕೃತಿಕ ಅಧ್ಯಯನ ಎಂಬ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಬೆಳಕಿನ ತೇರು ಎಂಬ ಕವನ ಸಂಕಲನ ಪ್ರಕಟಣೆ ಹಂತದಲ್ಲಿದೆ. ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ತಮ್ಮ ಕವಿತೆಗಳನ್ನು ವಾಚನ ಮಾಡಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಸಂಶೋಧನಾ ಕಮ್ಮಟಗಳಲ್ಲಿ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದ ಶರಣರು ಶ್ರೀ ವಿಜಯ ಮಹಾಂತೇಶ್ವರ ಪದವಿ ಮಹಾವಿದ್ಯಾಲಯದ ಕನ್ನಡ ಸ್ನಾತಕೋತ್ತರ ವಿಭಾಗದಲ್ಲಿ 7 ವರ್ಷಗಳ ಕಾಲ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ಶ್ರೀಯುತರು ಸರಕಾರಿ ಪ್ರಥಮ ದರ್ಜೆ ಕಾಲೇಜ್ ಹುನಗುಂದದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಒಂದು ಕಾರ್ಯ ಸಾಧನೆ ಹೀಗೆ ಮುಂದುವರಿಯಲಿ, ಬಸವಾದಿ ಶರಣರ ಕೃಪೆ ಇವರ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತಾ ಇವರ ಕುರಿತಾಗಿ ಸಂಕ್ಷಿಪ್ತ ಪರಿಚಯವನ್ನು ನುಡಿಗಳನ್ನು ಇಲ್ಲಿಗೆ ನಾನು ತಮ್ಮೆಲ್ಲರಿಗೆ ತಿಳಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಶರಣಾರ್ಥಿಗಳು. ಬಸವಾದಿ ಶರಣರ ವಚನಗಳಲ್ಲಿ ಸಾಮಾಜಿಕ ಕಳಕಳಿ ಈ ವಿಷಯದ ಕುರಿತು ನಮ್ಮೆಲ್ಲರಿಗೂ ತಮ್ಮ ಅನುಭವವನ್ನು ಎಡೆಮಾಡಬೇಕೆಂತ ನಾನು ಶರಣರಾದ LG ಗಗ್ರಿಯವರಲ್ಲಿ ಕೇಳ್ಕೊಳ್ತೇನೆ. ನ್ಯಾಯನಿಷ್ಠರಿ, ದ್ರಾಕ್ಷಿಣ ಪರ ನಾನಲ್ಲ, ಲೋಕ ವಿರೋಧಿ ಶರಣನಾರಿಗಂಜುವನಲ್ಲ, ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿಪ್ಪನಾಗಿ ಬಸವಾದಿ ಪ್ರಥಮರನ್ನು ನೆನೆಯುತ್ತಾ ಮನೆಯಲ್ಲಿ ಮಹಾಮನೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಔಚಿತ್ಯಪೂರ್ಣವಾಗಿರ್ತಾ ಇರುವಂಥ ಒಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮವನ್ನು ಇಂದಿನ ದಿನ ಆಯೋಜನೆ ಮಾಡಿರ್ತಾ ಇರುವಂಥದ್ದು ನಿಜವಾಗ್ಲೂ ಸಂತೋಷದಾಯಕವಾಗಿರ್ತಾ ಇರುವಂಥ ಒಂದು ಸಂದರ್ಭ.
ಮನೆಯಲ್ಲಿ ಮಹಾಮನೆ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಂಡಿರ್ತಾ ಇರುವಂಥ ಪರಮ ಪೂಜ್ಯ ಶ್ರೀ ಗುರು ಮಹಂತ ಅಜರ್ ಅವರಿಗೆ ಅವರ ಒಂದು ಪಾದ ಪದ್ಮಗಳಿಗೆ ಪರಮಟ್ಟು. ಅದೇ ರೀತಿಯಾಗಿ ಈ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮವನ್ನು ಇವರ ಮನೆಯಲ್ಲಿ ವೀರಭದ್ರಪ್ಪ ಅಂಗಡಿ ಹಾಗೂ ದಾನಮ್ಮ ಅಂಗಡಿ ಶರಣ ದಂಪತಿಗಳ ಮನೆಯಲ್ಲಿ ಇಂಥ ಒಂದು ಅದ್ಭುತವಾಗಿರ್ತಾ ಇರುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷದಾಯಕವಾಗಿರ್ತಿರುವಂಥದ್ದು. ಶರಣರ ಒಂದು ಆಶಯದಂತೆ ಸತಿಪತಿಗಳು ಒಂದಾದಾಗ ಭಕ್ತಿ ಇಪ್ಪದು ಶಿವಂಗೆ ಅಂತ. ಅಂದರೆ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರ ಮೂಲಕವಾಗಿ ಶರಣರ ಒಂದು ಚರಿತ್ರೆಯನ್ನು, ಅವರ ಸಾಮಾಜಿಕವಾಗಿರ್ತಾ ಇರುವಂಥ ಮೌಲ್ಯವನ್ನು ಇಡೀ ಎಲ್ಲ ಅನುಭವದ ಮಂಟಪದ ಒಂದು ರೀತಿಯಲ್ಲಿ ಎಲ್ಲರ ಒಂದು ವಿಚಾರವನ್ನು ವಿನಿಮಯ ಮಾಡಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಅತ್ಯಂತ ಸಂತೋಷದಾಯಕವಾಗಿರ್ತಾ ಇರುವಂಥ ಒಂದು ಕಾರ್ಯಕ್ರಮ ಇದು ಆಗಿದೆ. ಇಂಥ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ಬರ್ತಾ ಇರುವಂತಹ ನಮ್ಮ ಇಳಕಲ್ ನಗರದ ಬಸವ ಕೇಂದ್ರ, ಅಕ್ಕನ ಬಳಗ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್, ಕದಳಿ ಮಹಿಳಾ ವೇದಿಕೆ, ವಿಮಾ ತರುಣ ಸಂಘ, ವಚನ ಸಾಹಿತ್ಯ ಪರಿಷತ್, ಕಲಾಲೋಕ, ಯುವ ಸೇನಾ ಬಳಗ ಹಾಗೂ ನೀಲಾಂಬಿಕಾ ಬಳಗ, ಇನ್ನು ಮೊದಲಾಗಿರ್ತಾ ಇರುವಂಥ ಒಂದು ಬಳಗಕ್ಕೆ ನಮ್ಮ ಶರಣರ ವಚನಗಳು ಮತ್ತು ಶರಣರ ಬದುಕನ್ನು ಪರಿಚಯಿಸುವಂಥ ಒಂದು ನಿಟ್ಟಿನಲ್ಲಿ ಮತ್ತು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳು ಅತ್ಯಂತ ಪ್ರಮುಖವಾಗಿರ್ತಾ ಇರುವಂಥದ್ದು. ಯಾಕಂತಂದರೆ ಇಂಥ ಆಧುನಿಕವಾಗಿರ್ತಾ ಇರುವಂಥ ಒಂದು ವಿದ್ಯಮಾನದಲ್ಲಿ ನಾವೆಲ್ಲ ಏನಾಗಿದ್ದೀವಿ ಅಂತಂದರೆ ಇಂತಹ ಕಾರ್ಯಕ್ರಮಗಳು ನಮ್ಮಿಂದ ದೂರ ಆಗಿದ್ದಾವೆ. ನಾವು ಬರೀ ಹಣದ ಹಿಂದೆ ಬೆನ್ನೆತ್ತಿ ಅಥವಾ ಆಸೆಯ ಹಿಂದೆ ಬೆನ್ನೆತ್ತಿ ನಾವು ನಮ್ಮ ಸಂತೋಷವನ್ನು ಕಳ್ಕೊಳ್ತಾ ಇದ್ದೀವಿ. ನಿಜವಾದ ಒಂದು ಸಂತೋಷ, ನಿಜವಾದ ಒಂದು ಮಾನವೀಯ ಮೌಲ್ಯಗಳು, ನಿಜವಾದವಾಗಿರ್ತಾ ಇರುವಂಥ ಒಂದು ನೈತಿಕತೆ ನಮಗೆ ದೊರೀತಾ ಇರುವಂಥದ್ದು ಇಂತಹ ಅನುಭವಗಳ ಮೂಲಕವಾಗಿ. ಈ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ನಮ್ಮ ಇಳಕಲ್ ನಗರದಲ್ಲಿ ಎಲ್ಲ ಶರಣೆಯರು ಒಟ್ಟಾರೆಯಾಗಿ ಕೂಡಿ ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂಥದ್ದು ನಿಜವಾಗಲೂ ತುಂಬ ಸಂತೋಷವನ್ನು ನೀಡಿದೆ ಅನ್ನುವಂಥದ್ದು. ನಿಜವಾಗಲೂ ನನಗೆ ಶರಣರ ಒಂದು ಅನುಭವ ಮಂಟಪವೇ ನೆನಪು ಬರ್ತದೆ. ನಮಗೆ 12ನೇ ಶತಮಾನದ ಒಂದು ಸಂದರ್ಭದಲ್ಲಿ ಸಮಾಜದಲ್ಲಿರುವಂತಹ ಲೋಪದೋಷಗಳನ್ನು, ಸಮಾಜದಲ್ಲಿರುವಂಥ ಅಂಧಕಾರಗಳನ್ನು ಕುರಿತಾಗಿರ್ತಾ ಇರುವಂಥ ಒಂದು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು, ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಳ್ತಾ ಇರುವಂಥದ್ದು ಮತ್ತು ಇಲ್ಲಿ ಮಾನವೀಯತೆಯ ಗುಣಗಳನ್ನು, ನೈತಿಕ ಮೌಲ್ಯಗಳನ್ನು, ವಿವಿಧ ಜೀವರಾಶಿ ಪರವಾಗಿರ್ತಾ ಇರುವಂಥ ಒಂದು ತತ್ವಗಳನ್ನು ಬೋಧನೆ ಮಾಡಿದಂಥ ಹಲವಾರು ಶರಣರ ವಚನಗಳನ್ನು ಕುರಿತಾಗಿ ನಾನು ಇಂದು ಒಂದೆರಡು ಮಾತುಗಳನ್ನು ಮಾತನಾಡಲು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಬೇಕಂತಂದರೆ ಬಸವಣ್ಣನವರ ಒಂದು ವಚನವಾಗಿರ್ತಾ ಇರುವಂಥ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಯಾಕಂತಂದರೆ ಅವರ ಒಂದು ವಚನವನ್ನು ನೆನೀತಾ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲರೂ ನನಗಿಂತ ಹಿರಿಕೆರೆ ಇದೆ, ಆಮೇಲೆ ಅನುಭವದಲ್ಲಿ ನನಗಿಂತ ಹಿರಿಯರಿರ್ತಾ ಇರುವಂಥದ್ದು. ಆದರೆ ನಾನು ಎಷ್ಟೋ ಒಂದು ಈಟನ್ನು ವಚನ ಸಾಹಿತ್ಯದ ಬಗ್ಗೆ ಸ್ವಲ್ಪ ಅಳಿಲು ಸೇವೆಯನ್ನು ಮಾಡಿರ್ತಾ ಇರುವಂಥದ್ದು, ತಿಳ್ಕೊಂಡಿರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ತಮ್ಮ ಮುಂದೆ ನನ್ನ ಒಂದು 2 ತೊದಲುನುಡಿಯ ಮಾತುಗಳನ್ನು ಮಾತನಾಡಲು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲು ನನ್ನನ್ನು ಆಹ್ವಾನ ಮಾಡಿರ್ತಾ ಇರುವಂಥದ್ದು ಬೊಮ್ಸಾಗರ್ ಮೇಡಮ್ ಅವರು. ಮೇಡಮ್ ಅವರು ಹೇಳಿದ್ರು, ಸರ್ ಹಿಂಗೆ ಈ ಕಾರ್ಯಕ್ರಮಕ್ಕೆ ಬರಬೇಕಂದಾಗ ನಾನು ತುಂಬ ಮನಸ್ಸಿನಿಂದ ಸಂತೋಷದಿಂದ ನಾನು ಒಪ್ಪಿಕೊಂಡೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ನಾನು ಪಾಲ್ಗೊಂಡಿರ್ತಾ ಇರುವಂಥದ್ದು ವೈಯಕ್ತಿಕವಾಗಿ ಒಂದು ಸಂತೋಷವನ್ನು ನನಗೆ ನೀಡಿದೆ. ನಾನು ಬಸವಾದಿ ಶರಣರ ವಚನಗಳಲ್ಲಿ ಸಾಮಾಜಿಕ ಕಳಕಳಿ ಎನ್ನುವಂಥ ವಿಷಯದ ಕುರಿತಾಗಿ ನನ್ನದೇ ಆಗಿರ್ತಾ ಇರುವಂಥ ಕೆಲವು ಅನುಭವಗಳನ್ನು ಅಭಿವ್ಯಕ್ತಿಗೊಳಿಸಲು ನಾನು ಬಯಸ್ತಾ ಇದ್ದೀನಿ. ಶರಣರು ಅತ್ಯಂತ ಕ್ರಾಂತಿಕಾರಕವಾಗಿರ್ತಾ ಇರುವಂತಹ ವಚನಗಳನ್ನು ನಮಗೆ ನೀಡಿದಂಥವು. ಅಲ್ಲಿ ಆಧ್ಯಾತ್ಮಿಕವಾಗಿರ್ತಾ ಇರುವಂಥ, ಸಾಮಾಜಿಕವಾಗಿರ್ತಾ ಇರುವಂತಹ, ಧಾರ್ಮಿಕವಾಗಿರ್ತಾ ಇರುವಂತಹ, ಲಿಂಗ ತರತಮ ಭೇದದ ಕುರಿತಾಗಿರ್ತಾ ಇರುವಂಥ ಹಲವಾರು ತತ್ವ ವಿಚಾರಗಳು ಈ ಶರಣರ ಒಂದು ವಚನಗಳಲ್ಲಿ ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಬಸವಾದಿ ಪ್ರಥಮರು ಅವರ ಮುಂಚಿನ ಒಂದು ಕಾಲ ಹೆಂಗಿತ್ತು ಅಂತ ನಾವು ನೋಡಿದಾಗ ಆ ವಚನಗಳ ಮಹತ್ವ ಎಷ್ಟು ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. 12ನೇ ಶತಮಾನಕ್ಕಿಂತ ಪೂರ್ವದ ಒಂದು ವಿದ್ಯಮಾನಗಳು ಹೆಂಗಿದ್ದುವು,
ಶರಣರು ಜಾತಿ ವ್ಯವಸ್ಥೆಯನ್ನು ಕುರಿತಾಗಿ, ಲಿಂಗ ತಾರತಮ್ಯ ಭೇದದ ಕುರಿತಾಗಿ, ಧಾರ್ಮಿಕತೆಯ ಕುರಿತಾಗಿ ಯಾಕೆ ಅಷ್ಟೊಂದು ಒತ್ತನ್ನು ಕೊಟ್ಟು ಸಾಮಾಜಿಕ ಕಳಕಳಿಯನ್ನು ಅವರು ವ್ಯಕ್ತಪಡಿಸಿದ್ರು ಅನ್ನುವಂಥದ್ದನ್ನ ನಮ್ಗೆ ಯಾವಾಗ ತಿಳಿಯುತ್ತೆ ಅಂತಂದ್ರೆ ಆ ಶರಣರ ವಚನಗಳನ್ನು ನೋಡುವುದರ ಜೊತೆಗೆ ಆ ಶರಣರಕ್ಕಿಂತ ಪೂರ್ವದ ಸಂದರ್ಭದಲ್ಲಿ ಜನಸಾಮಾನ್ಯರ ಬದುಕು ಯಾವ ರೀತಿಯಲ್ಲಿತ್ತು ಅನ್ನುವಂಥದ್ದನ್ನು ನಾವು ನೋಡ್ಬೇಕಾಗುತ್ತೆ. 12ನೇ ಶತಮಾನದ ಒಂದು ಪೂರ್ವದಲ್ಲಿ ಜನಸಾಮಾನ್ಯರ ಬದುಕು ಅತ್ಯಂತ ದುಸ್ಥಿತಿಯಲ್ಲಿ ಇರ್ತಾ ಇರುವಂತಹ, ಸಾಮಾಜಿಕವಾಗಿ ಹಲವಾರು ರೀತಿಯಾಗಿರ್ತಾ ಇರುವಂತಹ ಮೂಢನಂಬಿಕೆ, ಅಜ್ಞಾನ, ಜಾತಿ ವ್ಯವಸ್ಥೆ, ಹೆಣ್ಣು ಗಂಡು ಎನ್ನುವಂಥ ಒಂದು ತಾರತಮ್ಯ ಭೇದಗಳು, ಧಾರ್ಮಿಕವಾಗಿರ್ತಾ ಇರುವಂತಹ ಅಂಧಕಾರ, ಈ ಎಲ್ಲವುಗಳು ಯಾವಾಗ ತುಂಬಿಕೊಂಡಿದ್ವು ಅಂತಂದ್ರೆ 12ನೇ ಶತಮಾನದ ಒಂದು ಸಂದರ್ಭ, ಆ ಒಂದು ಶತಮಾನಕ್ಕಿಂತ ಪೂರ್ವದ ಒಂದು ಕಾಲಘಟ್ಟದಲ್ಲಿ. ಅದಕ್ಕೆ ಆಗಿನ ಸಂದರ್ಭಗಳು ಹೆಂಗಿದ್ವು ಅಂತಂದ್ರೆ ಕೆಳ ಜನಾಂಗ ಸಾಮಾಜಿಕವಾಗಿ ತಿರುಗಾಡುವುದಕ್ಕೂ ಅವಕಾಶಗಳಿರಲಿಲ್ಲ. ಮಹಿಳೆಗೆ ಧಾರ್ಮಿಕವಾಗಿರ್ತಾ ಇರುವಂತಹ ಯಾವುದೇ ಮಾನ್ಯತೆ ಇರಲಿಲ್ಲ. ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವಂತ ಒಂದು ಮೌಲ್ಯಗಳು ಆ ಮಹಿಳೆಯಲ್ಲಿ ಇಲ್ಲದೆ ಇರ್ತಾ ಇರುವಂತದ್ದು. ಅದಕ್ಕೆ ಅವಾಗ ಮಹಿಳೆಯನ್ನ ಹೆಂಗ್ ಕಾಣ್ತಾ ಇದ್ರು ಅಂತಂದ್ರೆ ಅತ್ಯಂತ ಕೆಳದೃಷ್ಟಿಯಿಂದ ಆ ಮಹಿಳೆಯರನ್ನ ಕಾಣುವಂತ ಒಂದು ಸಂದರ್ಭಗಳು 12ನೇ ಶತಮಾನಕ್ಕಿಂತ ಪೂರ್ವದ ಕಾಲಘಟ್ಟದಲ್ಲಿ ಇತ್ತು. ಅದಕ್ಕೆ ಈ ಎಲ್ಲಾ ಸಂದರ್ಭಗಳನ್ನ ವಿರೋಧಿಸುವಂತ ಒಂದು ನಿಟ್ಟಿನಲ್ಲಿ ನಮ್ಮ ವಚನಕಾರರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ವಿಮರ್ಶಕರಾಗಿರ್ತಾ ಇರುವಂತದ್ದು, ವಿಮರ್ಶಕರವರು ಸಮಾಜವನ್ನು ವಿಮರ್ಶೆ ಮಾಡುವಂತವರು, ಸಮಾಜದಲ್ಲಿರ್ತಾ ಇರುವಂತಹ ಅನೈತಿಕ ಮಾರ್ಗಗಳನ್ನ ಖಂಡನೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ವಚನಕಾರರು ಸಾಮಾಜಿಕವಾಗಿರ್ತಾ ಇರುವಂತಹ ಕಳಕಳಿಯನ್ನ ಅಭಿವ್ಯಕ್ತಿಗೊಳಿಸಿದಂಥವರು. ನೋಡಿ, ಅಂದ್ರೆ ನಮ್ಗೆ 12ನೇ ಶತಮಾನ ಅನ್ನುವಂಥದ್ದು ಇದೆಯಲ್ಲ, ಕ್ರಾಂತಿಕಾರಕ ಯುಗ. ನಮ್ಗೆ ಯಾಕೆ ಕ್ರಾಂತಿಕಾರಕ ಯುಗ ಆಗುತ್ತಾ ಅಂತಂದ್ರೆ ಹಲವಾರು ಜನರಿಗೆ ಒಂದು ಸ್ವಾತಂತ್ರ್ಯವನ್ನ, ಸ್ತ್ರೀ ಸ್ವಾತಂತ್ರ್ಯವನ್ನ ಮತ್ತ ಮನುಷ್ಯ ಸ್ವಾತಂತ್ರ್ಯವನ್ನ ದೊರಕಿಸಿಕೊಟ್ಟಂತ ಒಂದು ಕಾಲ. ಜಾತಿ ವ್ಯವಸ್ಥೆ, ಧರ್ಮದ ವ್ಯವಸ್ಥೆ, ಲಿಂಗ ತಾರತಮ್ಯ ಭೇದಗಳು ಅಲ್ಲಿ ನೋಡಿ. ಅಂದ್ರೆ ಆಗಿನ ಸಂದರ್ಭ ಹೆಂಗಿದ್ವು ಅಂತಂದ್ರೆ ಕೆಳ ಜನಾಂಗ ರಸ್ತೆಯಲ್ಲಿ ಓಡಾಡುವಂತ ಒಂದು ಸ್ಥಿತಿಗಳು ಇರಲಿಲ್ಲ. ಕೆಳ ಜನಾಂಗದ ಸಾಮಾನ್ಯ ಜನರು ಯಾವ ರೀತಿಯಲ್ಲಿ ಇದ್ರು ಅಂದ್ರೆ ಇಂದ ಪೊರಕೆಯನ್ನು ಕಟ್ಟಿಕೊಂಡು ಅಡ್ಡಾಡ್ಬೇಕಾಗಿತ್ತು. ಯಾಕಂತಂದ್ರೆ ಅಲ್ಲಿ ಅವರ ಹೆಜ್ಜೆಗಳು ಮೂಡಬಾರ್ದು ಅನ್ನುವಂಥದ್ದು, ಅವರ ಹೆಜ್ಜೆಗಳಲ್ಲಿ ನಮ್ಮ ಹೆಜ್ಜೆ ಇಡಬಾರ್ದು ಅನ್ನುವಂಥದ್ದು. ಅದೇ ರೀತಿಯಾಗಿ ಏನಾಗಿತ್ತು ಅಂತಂದ್ರೆ ಮಹಿಳೆಯ ಒಂದು ಸ್ಥಿತಿಯೂ ಸಹಿತ ಅದೇ ರೀತಿ ಶೋಷಣೆಯನ್ನ ಮಾಡುವಂತ ಒಂದು ಸಂದರ್ಭಗಳು 12ನೇ ಶತಮಾನದಲ್ಲಿ ಇರ್ತಾ ಇರುವಂತಹ. ಅದಕ್ಕೆ ಪುರೋಹಿತ ವರ್ಗ ಇಂದಿನ ಒಂದು ಕಾಲದ ಒಂದು ಸಂದರ್ಭದಲ್ಲಿ 12ನೇ ಶತಮಾನಕ್ಕಿಂತ ಪೂರ್ವದ ಒಂದು ಸಂದರ್ಭದಲ್ಲಿ ಪುರೋಹಿತ ವರ್ಗ ಹಲವಾರು ಜನಸಾಮಾನ್ಯರನ್ನು ಯಜ್ಞ ಯಾಗದಿಗಳ ಮೂಲಕವಾಗಿ ಹಲವಾರು ರೀತಿಯಾಗಿರ್ತಾ ಇರುವಂತಹ ಹೋಮ ಹವನಗಳ ಮೂಲಕವಾಗಿ ಜನಸಾಮಾನ್ಯರು ನೆರವೇರಿಸಲೇಬೇಕು ಅನ್ನುವಂಥ ಒಂದು ನಿಬಂಧನೆಗಳು, ಕಂದಾಚಾರಗಳು, ಮೌಢ್ಯತೆ, ಇವು ಎಲ್ಲವುಗಳು ನಮಗೆ ಯಾವಾಗ ತುಂಬಿಕೊಂಡಿದ್ವು ಅಂತಂದ್ರೆ 12ನೇ ಶತಮಾನದ ಸಂದರ್ಭದಲ್ಲಿ ತುಂಬಿಕೊಂಡಿರ್ತಾ ಇರುವಂತಹ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ವೇದಕ್ಕೆ ಒರೆಯ ಕಟ್ಟಿವೆ, ಶಾಸ್ತ್ರಕ್ಕೆ ನಿಗಳವನ್ನಿಕ್ಕಿವೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಇಂದಿನ ಸಂದರ್ಭದಲ್ಲಿ ಹೆಂಗಿತ್ತು ಅಂತಂದ್ರೆ ಈಗ ಹಲವಾರು ಪುರೋಹಿತ ವರ್ಗ ಅಲ್ಲಿ ಜನಸಾಮಾನ್ಯರನ್ನ ಶೋಷಣೆ ಮಾಡುವಂತ ಒಂದು ಸಂದರ್ಭ ಇರ್ತಾ ಇರುವಂತದ್ದು. ಅದಕ್ಕೆ ಬಸವಣ್ಣನವರಾಗಿರ್ಬೋದು, ಬಸವಾದಿ ಪ್ರಥಮರಾಗಿರ್ಬೋದು, ಒಂದು ತಾತ್ವಿಕವಾಗಿರ್ತಾ ಇರುವಂತ ಒಂದು ನೆಲೆಗಟ್ಟಿನಲ್ಲಿ ಸಮಾಜಮುಖಿಯಾಗಿರ್ತಾ ಇರುವಂತ ಒಂದು ಕಳಕಳಿಯನ್ನ ಅಭಿವೃದ್ಧಿಗೊಳಿಸ್ತಾ ಇರುವಂತ ಒಂದು ಸಂದರ್ಭವನ್ನ ನಾವು 12ನೇ ಶತಮಾನದ ಸಂದರ್ಭದಲ್ಲಿ ಕಾಣ್ತಾ ಇದ್ದೀವಿ. ನಮ್ಗೆ 10ನೇ ಶತಮಾನದಲ್ಲಿ ಸಾಹಿತ್ಯಿಕವಾಗಿಯೂ ಸಹಿತ ಶರಣರ ಒಂದು ಕೊಡುಗೆ ಅದ್ಭುತವಾಗಿರ್ತಾ ಇರುವಂಥದ್ದು. ಸಾಹಿತ್ಯಿಕವಾಗಿ ನಾವು ನೋಡಿದಂಥ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರ ನೋವು ಎನ್ನುವಂಥದ್ದು ಕೇವಲ ವಚನ ಸಾಹಿತ್ಯದಲ್ಲಿ ವಚನಕಾರರು ಮಾತ್ರ ಅಭಿವ್ಯಕ್ತಗೊಳಿಸಿದ್ದಾರೆ, ಬಸವಾದಿ ಶರಣರು ಮಾತ್ರ ಅಭಿವ್ಯಕ್ತಗೊಳಿಸಿದ್ದಾರೆ. 10ನೇ ಶತಮಾನ ಸಂದರ್ಭದಲ್ಲಿ ಪಂಪ ಆಗಿರ್ಬೋದು, ಪಂನ ಆಗಿರ್ಬೋದು, ಹಲವಾರು ಕವಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪಂಡಿತರ ಪರವಾಗಿರ್ತಾ ಇರುವಂತಹ ಕಾವ್ಯಗಳನ್ನು ರಚನೆ ಮಾಡಿದ್ರು, ಬೌದ್ಧಿಕ ಮಟ್ಟವಾಗಿರ್ತಾ ಇರುವಂತಹ ಕಾವ್ಯಗಳನ್ನು ರಚನೆ ಮಾಡಿದ್ರು. ಆದ್ರೆ ವಚನಕಾರರು ಏನ್ ಮಾಡಿದ್ರು ಅಂತಂದ್ರೆ ಜನಸಾಮಾನ್ಯ ಮುಖಿಯಾಗಿರ್ತಾ ಇರುವಂತಹ ವಚನಗಳನ್ನು ಅಭಿವ್ಯಕ್ತಿಗೊಳಿಸಿದ್ರು. ಅಂದ್ರೆ 10ನೇ ಶತಮಾನ ಪಂಡಿತರ ಪ್ರಧಾನವಾದರೆ ಇಲ್ಲಿ 12ನೇ ಶತಮಾನ ಜನಸಾಮಾನ್ಯ ಮುಖಿಯಾಗಿ ಜನರ ಸಾಮಾಜಿಕ ಕಾಳಜಿಯನ್ನು ಅಭಿವೃದ್ಧಿಗೊಳಿಸಿದ್ರು. ಸಮಾಜದ ನ್ಯೂನತೆಗಳನ್ನ, ಸಮಾಜದ ಓರೆಕೋರೆಗಳನ್ನ ತೀಡುವಂತಹ ಒಂದು
ಅವಿನಾಭಾವವಾಗಿರ್ತಾ ಇರುವಂಥ ಒಂದು ಕಾರ್ಯ ಸಾಧನೆಯನ್ನ ಬಸವಾದಿ ಪ್ರಥಮರು ಮಾಡಿದರು. ಅದಕ್ಕೆ ಬಸವಣ್ಣನವರನ್ನ ನಾವು ವಿಶ್ವ ನಾಯಕ ಅಂತ ಕರಿತೀವಿ, ನಾವು ಮಹಾಮಾನವತಾವಾದಿ ಅಂತ ಕರಿತೀವಿ ನಾವು ಬಸವಣ್ಣನವರನ್ನು. ಬಸವಣ್ಣನವರ ವಿಗ್ರಹಗಳು, ಅವರ ವಿಚಾರಗಳು, ಅವರ ತತ್ವಗಳು ಕೇವಲ ನಮ್ಮ ಕರ್ನಾಟಕ ಮಾತ್ರವಲ್ಲ, ಕೇವಲ ನಮ್ಮ ಭಾರತ ಮಾತ್ರವಲ್ಲ, ಪ್ರಪಂಚದ ಎಲ್ಲ ದೇಶಗಳಲ್ಲೂ ಬಸವಣ್ಣನವರ ಒಂದಲ್ಲ ಒಂದು ರೀತಿಯಾಗಿರ್ತಾ ಇರುವಂಥ ಮೂರ್ತಿಯನ್ನ, ಅವರ ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗ್ತಾ ಇದೀವಿ. ಅಂದ್ರೆ ಬಸವಣ್ಣನವರು ಕಟ್ಟಿಕೊಟ್ಟಂತ ಕಾಳಜಿ ಏನು ಅಂತಂದ್ರೆ ಸಾಮಾಜಿಕವಾಗಿರ್ತಾ ಇರುವಂಥ ಒಂದು ಕಾಳಜಿ. ಬಸವಾದಿ ಶರಣರು ಕಟ್ಟಿಕೊಟ್ಟಿರ್ತಾ ಇರುವಂಥದ್ದು ಸಾಮಾಜಿಕವಾಗಿರ್ತಾ ಇರುವಂಥ, ಧಾರ್ಮಿಕವಾಗಿರ್ತಾ ಇರುವಂಥ ಹಲವಾರು ವಿಚಾರಗಳನ್ನು ತಮ್ಮ ವಚನಗಳ ಮೂಲಕವಾಗಿ ಕಟ್ಟಿಕೊಡ್ತಾ ಇರುವಂಥದ್ದು ನಾವು ಗಮನಿಸ್ತಾ ಹೋಗ್ತಾ ಇದೀವಿ. ಅದಕ್ಕೆ ಜಾತಿ ವ್ಯವಸ್ಥೆಯ ಕುರಿತು 12ನೇ ಶತಮಾನ ಸಂದರ್ಭದಲ್ಲಿಯೇ ಬಸವಾದಿ ಶರಣರು ಪ್ರತಿಭಟನೆ ಮಾಡಿದರು. ಬಸವಣ್ಣವರು ಹೇಳ್ತಾರೆ, ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಬಪ್ಪನು ನಮ್ಮ ಡೊಹಾರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ನೆನೀರಯ್ಯ, ಎನ್ನ ನೇಕೆಗೆ ಜರೆಯಿರಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಅಪ್ಪ ಯಾರಂದ್ರೆ ಮಾದರ ಚೆನ್ನಯ್ಯ ಅಂತ ಹೇಳ್ತಾರೆ ಅವರು. ಆಮೇಲೆ ಮಾದರ ಚೆನ್ನಯ್ಯನ ಮನೆಯ ಮಗನು ಡೊಹಾರ ಕಕ್ಕಯ್ಯನ ಮನೆಯ ಮಗಳು, ಅವರಿಬ್ಬರು ಬೆರಣಿಗೆ ಹೋಗಿ ಸಂಗಮ ಮಾಡಿದಡೆ ಅವರಿಬ್ಬರಿಗೆ ಹುಟ್ಟಿದ ಮಗನ ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ ಸಾಮಾಜಿಕವಾಗಿ ಅತ್ಯಂತ ಮೇಲ್ವರ್ಗದಲ್ಲಿ ಇರ್ತಾ ಇರುವಂತವ್ರು ಬಸವಣ್ಣವರು, ಅತ್ಯಂತ ಮೇಲ್ವರ್ಗದಲ್ಲಿ ಜನಿಸಿದಂಥವರು. ಆದರೂ ಸಹಿತ ತನ್ನ ಒಬ್ಬ ಜನಸಾಮಾನ್ಯ ಅಂತ ಕರ್ಕೊಳ್ತಾರೆ. ಯಾಕೆ ಕರ್ಕೊಳ್ತಾರೆ ಅಂತಂದ್ರೆ ತಾವು ಒಬ್ಬ ಸಾಮಾನ್ಯನಾಗಿದ್ದುಕೊಂಡು ಇಡೀ ಸಮಾಜದಲ್ಲಿ ಇರ್ತಾ ಇರುವಂತಹ ನ್ಯೂನತೆಗಳನ್ನ ಒಡೆದೋಡಿಸುವಂತ ಒಂದು ನಿಟ್ಟಿನಲ್ಲಿ ಸಾಮಾಜಿಕವಾಗಿರ್ತಾ ಇರುವಂತ ಕಳಕಳಿಯನ್ನು ಅಭಿವ್ಯಕ್ತಿಗೊಳಿಸ್ತಾ ಇರುವಂತ. ಅದಕ್ಕೆ ಈ ಶರಣರು ಇದಾರಲ್ಲ, ಈ ಶರಣರ ಮೂಲಕವಾಗಿ ಎಷ್ಟೋ ನಮ್ಮಲ್ಲಿ ಇರ್ತಾ ಇರುವಂತ ಒಂದು ಅಸಮಾನತೆ ಹೋಗಲಾಡಿರ್ತಾ ಇರುವಂತದನ್ನು ನಾವು ಗಮನಿಸ್ತಾ ಹೋಗ್ತಾ ಇದೀವಿ. ಅದಕ್ಕೆ ಮಾದರಿ ಚೆನ್ನಯ್ಯ ತಮ್ಮ ವಚನದಲ್ಲಿ ಹೇಳ್ತಾರೆ, ಅದ್ಭುತವಾಗಿ ಹೇಳ್ತಾರೆ ಅವರು. ಮಾದರಿ ಚೆನ್ನಯ್ಯ ತಮ್ಮ ವಚನದ ಮೂಲಕವಾಗಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಒಲೆ ಸುತಕವಿಲ್ಲ, ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಒಲೆ ಸುತಕವಿಲ್ಲ, ನುಡಿಲೇಸು ನಡೆಯದಮವಾದಲ್ಲಿ ಅದೇ ಬಿಡುಗಡೆ ಇಲ್ಲದ ಹೊಲೆ, ಕಳವು ಪರದಾರಂಗಳಲ್ಲಿ ಒಲವನರಿಯದೆ ಕೆಟ್ಟು ನಡೆಯುತ್ತಾ ಮತ್ತೆ ಕುಲಜರೆಂಬ ಒಡಲವನುಂಟೆ, ಆಚಾರವೇ ಕುಲ ಅನಾಚಾರವೇ ಹೊಲೆ, ಇಂತಿ ಉಭಯವ ತಿಳಿದಿರಬೇಕು, ಕೈಯಾಳಿ ಕತ್ತಿ ಅಡಿಗೂಟ ಕಡಿಯಾಗಬೇಡ, ಅರಿನಿಜತ್ಮ ರಾಮರಾಮನ ಅಂತ ಮಾದರಿ ಚೆನ್ನಯ್ಯ ಅವರು ಹೇಳ್ತಾರೆ. ಅಂದ್ರೆ ನಡೆನುಡಿ ಸಿದ್ಧಾಂತವಾಗಿರ್ಬೇಕು. ನಮ್ಮ ನುಡಿ ಯಾವ ರೀತಿಯಲ್ಲಿದೆ, ನಮ್ಮ ನಡೆಯು ಅದೇ ರೀತಿಯಲ್ಲಿ ಇರಬೇಕು. ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲವಲೆ ಸೂತಕವಿಲ್ಲ ನೋಡಿ. ಅದಕ್ಕೆ ಬಸವಣ್ಣವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಾವುದೇ ಕುಲ ಧರ್ಮದ ಪ್ರಶ್ನೆ ಬರಂಗಿಲ್ಲ. ಅವರು ಸಾರಿರ್ತಾ ಇರುವಂಥದ್ದು ವಿಶ್ವ ಮಾನವ ಸಂದೇಶವನ್ನು. ಎಲ್ಲ ಶರಣರು ಸಾರಿರ್ತಾ ಇರುವಂಥದ್ದು ವಿಶ್ವ ಮಾನವ ಸಂದೇಶವನ್ನ. ಮಾನವರೆಲ್ಲ ಒಂದೇ. ಅದಕ್ಕೆ ಪಂಪನು ಹೇಳ್ತಾನೆ, ಪಂಪ ತನ್ನ ಕಾವ್ಯದ ಮೂಲಕ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಮಾನವ ಕುಲಂ ತಾನೊಂದೇ ವಲಂ ನೋಡಿ. ಅಂದ್ರೆ ನಾವು ಬಸವಣ್ಣವರ ಜೊತೆಗೆ ಪಂಪನು ಸಹಿತ ಇಡೀ ಮನುಷ್ಯರೆಲ್ಲ ಒಂದೇ ಅನ್ನುವಂಥದ್ದನ್ನ ಹೇಳ್ತಾರೆ. ಬಸವಣ್ಣವರು ನೆಲವೊಂದೇ ಒಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಮನೆಗೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಾ ಇರುವಂತ ಒಂದು ತರತಮ ಭೇದವನ್ನ ಹೋಗಲಾಡಿಸಿರುವಂತ ಒಂದು ನಿಟ್ಟಿನಲ್ಲಿ ಆ ಶರಣರ ವಚನಗಳು ಇದಾವಲ್ಲ, ಇಂದಿಗೂ ಸಹಿತ ನಮಗೆ ಮೌಲ್ಯವನ್ನ, ಆದರ್ಶವನ್ನ, ತಮ್ಮ ಸಮಾಜದ ಕಳಕಳಿಯನ್ನ ಅಭಿವೃದ್ಧಿಗೊಳಿಸುವಂತ ಒಂದು ನಿಟ್ಟಿನಲ್ಲಿ ಆ ಶರಣರ ಒಂದು ವಚನಗಳು ಅತ್ಯಂತ ಪ್ರಮುಖವಾಗಿರ್ತಾ ಇರುವಂತ ನೋಡಿ. ಅದಕ್ಕೆ ವಚನಗಳು ಇಂಗ್ಲಿಷ್ ಭಾಷೆಗೆ ಅನುವಾದವಾಗಿದ್ದಾವೆ. ಎಚ್.ಎಸ್. ಶಿವಪ್ರಕಾಶ್ ಅನ್ನುವಂಥವ ಒಬ್ಬ ಮಹಾನ್, ನಮ್ಮ ಇಡೀ ಭಾರತದ ಪ್ರಸಿದ್ಧವಾಗಿರ್ತಾ ಇರುವಂತ ಒಬ್ಬ ಕವಿ ಎಚ್.ಎಸ್. ಶಿವಪ್ರಕಾಶ್ ಅನ್ನುವಂಥವರು. ಅವ್ರು ಏನ್ ಮಾಡ್ತಾ ಇದ್ದಾರೆ, ಇಂಗ್ಲಿಷ್ಗೆ ವಚನಗಳನ್ನು ಭಾಷಾಂತರ ಮಾಡ್ತಾರೆ. ಅವರು ಸರ್ವಕಾಲಿಕವಾಗಿರ್ತಾ ಇರುವಂತ ಸತ್ಯವನ್ನ ಪ್ರತಿಪಾದನೆ ಮಾಡುತ್ತಾ ಇದ್ರೆ ಅದು ವಚನಗಳು ಮಾತ್ರ. ಅದಕ್ಕೆ ಹೇಳ್ತೀವಿ ನಾವು, ಆ ವಚನಗಳ ಮೂಲಕವಾಗಿ ಹೇಳ್ತಾರೆ, ಸತ್ಯವ ನುಡಿಯುವುದು ವಚನಕ್ಕೆ ಶೃಂಗಾರ ನೋಡಿ. ವಚನ ಶೃಂಗಾರ ಯಾವುದು ಅಂದ್ರೆ ಸತ್ಯ ನುಡಿಯುವುದು. ಪುರಾತನರ ಸಂಗೀತವನ್ನು ಕೇಳುವುದು ಕರ್ಣಕ್ಕೆ ಶೃಂಗಾರ, ಗುರು ಹಿರಿಯರ ನೋಡುವುದು ಕಣ್ಣಿಗೆ ಶೃಂಗಾರ. ಅಂದ್ರೆ ಆ ಒಂದು ವಚನ ಸಾಹಿತ್ಯ ಇದೆಯಲ್ಲ, ಒಂದು ಸತ್ಯವನ್ನು ಪ್ರತಿನಿಧಿಸ್ತಾ ಇರುವಂಥದ್ದು, ಮಾನವೀಯ ಗುಣಗಳನ್ನ, ಸಾಮಾಜಿಕ ಕಳಕಳಿಯನ್ನು ಅಭಿವೃದ್ಧಿಗೊಳಿಸುವಂತ ಒಂದು ಹಿನ್ನೆಲೆಯಿಂದ ಸಮಾನತೆಯನ್ನು ತಂದುಕೊಡುವಂತ ಒಂದು ನಿಟ್ಟಿನಲ್ಲಿ ನಮಗೆ ವಚನಕಾರರು, ಬಸವಾದಿ ಪ್ರಥಮರ ಒಂದು ಜೀವನ,
ಅವರ ಬದುಕು, ಅವರ ಒಂದು ಸಾಧನೆ ನಮಗೆಲ್ಲ ಆದರ್ಶಪ್ರಾಯವಾಗಿರ್ತಾ ಇರುವಂತಹ. ನಾವು ನಮ್ಮ ಸಮಾಜದಲ್ಲಿ ಇಂದಿನ ಕಾಲದಲ್ಲಿ ಏನಾದರೂ ಒಂದಿಷ್ಟು ಒಳ್ಳೆಯ ಬದಲಾವಣೆಗಳಾಗಿದ್ದಾವೆ, ಜಾತೀಯತೆ ಕಡಿಮೆಯಾಗಿದೆ, ಲಿಂಗ ತಾರತಮ್ಯ ಭೇದ ಕಡಿಮೆಯಾಗಿದೆ ಅಂದರೆ ಬಸವಣ್ಣನವರು ನೀಡಿದಂಥ ಒಂದು ಕೊಡುಗೆ, ವಚನಕಾರರು ನೀಡಿದಂಥ ಒಂದು ಕೊಡುಗೆ. ಅಲ್ಲಿ ತನಕ ನಾವೇನು ಕಾಣ್ತಾ ಇದೀವಿ ಅಂತಂದ್ರೆ ಮಹಾಕಾವ್ಯಗಳ ಮೂಲಕ ಬರೀ ಪಂಡಿತರನ್ನ ಇಂಥ ಮೇಲ್ವರ್ಗದ ಸಂದರ್ಭಗಳನ್ನು ಕಾಣ್ತಾ ಇದ್ದೀವಿ. ಆದರೆ ಒಂದು ಸಾಮಾಜಿಕವಾಗಿರ್ತಿರುವಂಥ ಒಂದು ನೆಲೆಗಟ್ಟಿನಲ್ಲಿ ಬಸವಣ್ಣನವರ ಒಂದು ತತ್ವಗಳು, ಆದರ್ಶ ಮೌಲ್ಯಗಳು ಅತ್ಯಂತ ಶ್ರೇಷ್ಠವಾಗಿರ್ತಿರುವಂಥ. ಅದಕ್ಕೆ ಅವ್ರು ಹೇಳ್ತಾರೆ ಸಮಾಜದಲ್ಲಿ ಎಲ್ಲ ಕಾಯಕಗಳು ಶ್ರೇಷ್ಠ, ಯಾವುದೋ ಮೇಲು ಕೀಳು ಎನ್ನುವಂಥದ್ದು. ಚಮ್ಮಾರ ಚಪ್ಪಲಿಯನ್ನು ಒಲೆದೇ ಇದ್ರೆ ನಾವು ಬಿಸಿಲಲ್ಲಿ ಹಂಗೆ ಅಡ್ಡಾಡ್ಬೇಕಾಗುತ್ತೆ. ಅಂಬಿಗನು ದೋಣಿಯನ್ನು ನಡೆಸದೇ ಇದ್ರೆ ನಾವೇನ್ ಮಾಡ್ಬೇಕಾಗುತ್ತಾ? ಸಾಗರವನ್ನ, ಸಮುದ್ರವನ್ನ, ಹೊಳೆ ತೊರೆಯನ್ನ ದಾಟಿಕೊಂಡು ಬರುವುದಕ್ಕೆ ನಮ್ಮಿಂದ ಸಾಧ್ಯ ಆಗಂಗಿಲ್ಲ. ಅಕ್ಕ ಸಾಲಿಗೆ ಬಂಗಾರವನ್ನ ತಯಾರು ಮಾಡಿದ್ರೆ ನಾವು ಆಭರಣವನ್ನು ಧರಿಸೋದಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಪುರೋಹಿತ ವರ್ಗ ದೇವರ ಪೂಜೆಯನ್ನು ಮಾಡಿದರೂ ಸಹಿತ ಆ ನೆಮ್ಮದಿಯಾಗಿರುವುದಕ್ಕೆ ಸಾಧ್ಯ. ಅಂದ್ರೆ ಸಮಾಜದ ವ್ಯವಸ್ಥೆಯಲ್ಲಿ ಎಲ್ಲಾ ಕಾಯಕಗಳು ಶ್ರೇಷ್ಠ. ಅದಕ್ಕೆ ಬಸವಣ್ಣವರು ಸಾಯಿರ್ತಾ ಇರುವಂತದ್ದು ಏನು ಅಂತಂದ್ರೆ ಕಾಯಕವೇ ಕೈಲಾಸ ನೋಡಿ. ಅಂದ್ರೆ ಇದು ಸಾಮಾಜಿಕ ಚಿಂತನೆ. ಅದಕ್ಕೆ ಹೇಳ್ತಾರ ಪ್ರತಿಯೊಬ್ಬರು ಕಾಯಕದಿಂದ ಮಾತ್ರ ತಮ್ಮ ಜೀವನವನ್ನ ಯಶಸ್ವಿಗೊಳಿಸಬೇಕು ಅಂತ. ಅದಕ್ಕೆ ಹೇಳ್ತಾರೆ ಗುರುವಾದಳು ಕಾಯಕದಿಂದಲೇ ಜೀವನ್ಮುಕ್ತಿ, ಗುರುವಾದಳು ಕಾಯಕದಿಂದಲೇ ಜೀವನ್ಮುಕ್ತಿ, ಜಂಗಮನಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ. ಗುರುವಾದಳು ಕಾಯಕದಿಂದಲೇ ಜೀವನ್ಮುಕ್ತಿ, ಜಂಗಮನಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ. ಗುರುವಾದಳು ಚರಸೇವೆ ಮಾಡಬೇಕು, ಗುರುವಾದಳು ಚರಸೇವೆ ಮಾಡಬೇಕು, ಜಂಗಮನಾದರೂ ಚರಸೇವೆ ಮಾಡಬೇಕು. ಇದು ಚಂದೇಶ್ವರ ಲಿಂಗದ ಅರಿವು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಕಾಯಕ ಅನ್ನುವಂಥದ್ದು ಇದೆಯಲ್ಲ ಅತ್ಯಂತ ಪ್ರಮುಖವಾಗಿರ್ತಾ ಇರುವಂಥದ್ದು. ಅದಕ್ಕೆ 12ನೇ ಶತಮಾನದ ಸಂದರ್ಭದಲ್ಲಿ ಬಸವಾದಿ ಪ್ರಥಮ ಸಾರಿರ್ತಾ ಇರುವಂಥದ್ದು ಏನು ಅಂತಂದ್ರೆ ಯಾವುದೇ ಕಾಯಕ ಭೇದ ಭಾವಗಳಿಲ್ಲ. ಅದಕ್ಕೆ ಕಾಯಕಕ್ಕೆ ವಿಶೇಷವಾಗಿರ್ತಾ ಇರುವಂತ ಒಂದು ಪ್ರಾಧಾನ್ಯತೆಯನ್ನು ನೀಡಿದರು. ಒಬ್ಬರು ದೇವಾಲಯದಲ್ಲಿ ನರ್ತನೆ ಮಾಡುವಂಥವ್ರು ಅಂತಂತ ಕಾಯಕಗಳಿದ್ವು ನಮ್ಮ ಶರಣರ ಒಂದು ಕಾಲಘಟ್ಟದಲ್ಲಿ ಅಂತಂದ್ರೆ ಒಬ್ಬರು ದೇವಾಲಯದಲ್ಲಿ ನರ್ತನೆ ಮಾಡುವಂಥದ್ದೇ ಅದು ದೇವರ ಸೇವೆ, ದೋಣಿಯನ್ನು ನಡೆಸುವಂಥದ್ದೇ ದೇವರ ಸೇವೆ, ಚಮ್ಮಾರಿಕೆ ಮಾಡುವಂಥದ್ದೇ ದೇವರ ಸೇವೆ, ಕುಂಬಾರಿಕೆ ಮಾಡುವಂಥದ್ದೇ ದೇವರ ಸೇವೆ. ಅಂದ್ರೆ ಅಲ್ಲಿ ಎಲ್ಲರೂ ಬಸವಾದಿ ಪ್ರಥಮರೆಲ್ಲರೂ ತಮ್ಮ ಕಾಯಕದ ಮೂಲಕವಾಗಿ ದೇವರನ್ನ ಕಂಡಂಥವರು. ಅಂತಹ ಕಾಯಕ ಪ್ರಜ್ಞೆಯನ್ನ, ಸಾಮಾಜಿಕ ಪ್ರಜ್ಞೆಯನ್ನ, ಕಾಯಕದ ಮೌಲ್ಯವನ್ನ ಸಾರಿದಂತ ಒಂದು ಅಗಾಧವಾಗಿರ್ತಾ ಇರುವಂತ ಒಂದು ಕಾಲ ಅಂತಂದ್ರೆ ನಮಗೆ ಶರಣ ಸಾಹಿತ್ಯ, ಬಸವಾದಿ ಪ್ರಥಮರು ನೋಡಿ. ಅಂದ್ರೆ ನಮ್ಗೆ ವಚನಗಳು ಯಾಕಿಷ್ಟು ಮುಖ್ಯ ಆಗ್ತಾ ಇದ್ದಾವೆ ನೋಡಿ. ನಮಗೆ ಇಷ್ಟೆಲ್ಲ ವಿದ್ಯಮಾನ ಬದಲಾವಣೆ ಆಗಿದೆ. ಈಗ ಸ್ಪರ್ಧಾತ್ಮಕ ಯುಗದಲ್ಲಿದ್ದೀವಿ ನಾವು, ತಂತ್ರಜ್ಞಾನದ ಯುಗದಲ್ಲಿದ್ದೀವಿ ನಾವು, ಕ್ಷಣಾರ್ಥದಲ್ಲಿ ಎಲ್ಲವನ್ನು ತಿಳ್ಕೊಳ್ತೀವಿ ನಾವು. ಆದರೂ ನಮಗೆ ವಚನಗಳು ಬಹು ಮುಖ್ಯ. ಯಾಕೆ ಮುಖ್ಯ ಅಂತಂದ್ರೆ ನಮಗೆ ಮೌಲ್ಯಗಳನ್ನು ನೀಡ್ತವೆ, ನಮಗೆ ಸಂಸ್ಕಾರ ನೀಡುತ್ತವೆ. ನಮಗೆ ಆ ವಚನದಲ್ಲಿ ಏನಿದೆ ಅಂದ್ರೆ ಸಂಸ್ಕಾರ ಇದೆ, ವಚನದಲ್ಲಿ ಏನಿದೆ ಅಂದ್ರೆ ಅನುಭವ ಇದೆ, ವಚನಗಳಲ್ಲಿ ಏನಿದೆ ಅಂದ್ರೆ ಸತ್ಯ ಇದೆ, ಧರ್ಮ ಇದೆ, ಆಧ್ಯಾತ್ಮಿಕ ಭಕ್ತಿ ಇದೆ ನೋಡಿ. ಎಲ್ಲೂ ಸಹಿತ ನೋಡಿ ನಮ್ಮ ಶರಣರು ಸಮಾಜವನ್ನ ಸಂಸ್ಕೃತಿ ಹಿನ್ನೆಲೆಯಿಂದ ಕಂಡಂತ ಒಂದು ಅಗಾಧವಾಗಿರ್ತಾ ಇರುವಂತ ಬಸವಾದಿ ಪ್ರಥಮರ ಒಂದು ಸಮಾಜಮುಖಿಯಾಗಿರ್ತಾ ಇರುವಂತ ಒಂದು ಚಿಂತನೆ ನಮ್ಮ ಸರ್ವಕಾಲಿಕವಾಗಿಯೂ ಅವರು ಮುಖ್ಯ ಆಗ್ತಾ ಇದ್ದಾವೆ. ಇಂದು ಸಹಿತ ನಾವು ಇಷ್ಟೆಲ್ಲ ನಾವು ಸೇರಿಕೊಂಡು ನಾವು ಯಾಕೆ ನಾವು ವಚನಕಾರರ ಬಸವಾದಿ ಪ್ರಥಮರ ಒಂದು ಸಾಮಾಜಿಕ ಕಳಕಳಿಯನ್ನು ನೆನೆಸ್ತಾ ಇದೀವಿ ಅಂತಂದ್ರೆ ನಾವು ಪ್ರಾಚೀನ ಸಮಾಜವನ್ನು ನಾವು ಹೋಲಿಕೆ ಮಾಡಿಕೊಂಡಾಗ, ನಮ್ಮ ಇತಿಹಾಸವನ್ನು ಹೋಲಿಕೆ ಮಾಡಿಕೊಂಡಾಗ ವರ್ತಮಾನವನ್ನು ನಾವು ಏನ್ ಮಾಡ್ಕೊಳ್ಬೋದು, ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಇತಿಹಾಸದ ಘಟನೆಗಳನ್ನು ತಿಳಿಬೇಕಾಗಿದೆ, ಶರಣರ ವಚನಗಳನ್ನು ತಿಳಿಬೇಕಾಗಿದೆ ನೋಡಿ. ಅಂದ್ರೆ ಯಾಕೆ ಇಂದಿನ ಕಾಲಘಟ್ಟದಲ್ಲಿ ನಮ್ಮ ಯುವ ಜನಾಂಗ ಆಗಿರ್ಬೋದು, ನಮ್ಮ ಸಾಮಾಜಿಕ ಬದುಕು ಆಗಿರ್ಬೋದು ಯಾಕೆ ಇಷ್ಟು ಕಲ್ಮಶಗೊಂಡಿದೆ? ಯಾಕೆ ಅಂದ್ರೆ ಶರಣರ ತತ್ವ ವಿಚಾರಗಳು ಕೇಳದಂತಾಗಿದೆ ಇಂದಿನ ಸಂದರ್ಭದಲ್ಲಿ ನೋಡಿ. ನಾವೆಲ್ಲ ಯುದ್ಧದ ಕಾಲದಲ್ಲಿ, ಚಾಕುಚೂರಿ ಸಂಸ್ಕೃತಿ ಕಾಲದಲ್ಲಿ, ಒಬ್ಬರನ್ನೊಬ್ಬರು ಕೊಂದು ಬದುಕುವಂತ ಕಾಲದಲ್ಲಿ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಬಸವಣ್ಣನವರ ಒಂದು ತತ್ವಗಳು ನಿಜವಾಗ್ಲೂ ಆದರ್ಶಪ್ರಾಯವಾಗಿರ್ತಾ ಇರುವಂಥದ್ದು. ಅದಕ್ಕೆ ಅವರು ಪ್ರತಿಯೊಂದು ಕಾರ್ಯಗಳಲ್ಲಿ ಸಾಮಾಜಿಕವಾಗಿರ್ತಾ ಇರುವಂತ ಚಿಂತನೆಯನ್ನ, ಜೀವಪರವಾಗಿರ್ತಾ ಇರುವಂತ ಚಿಂತೆಯನ್ನ ಕಂಡಂತವರು. ಅದಕ್ಕೆ ಅಲ್ಲಿ ಹೇಳ್ತಾರೆ ದಯವೇ ಧರ್ಮದ ಮೂಲವಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳ್ತಾರೆ.
ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಆ ದೇವ ಈ ದೇವ ಮಾದೇವ ನೆನಬೇಡ, ಆ ದೇವರ ದೇವ ಭುವನದ ಪ್ರಾಣಿಗಳಿಗಾದವನೇ ದೇವ ಸರ್ವಜ್ಞ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಆ ದೇವ ಈ ದೇವ ಮಾದೇವ ನೆನಬೇಡ, ಆ ದೇವರ ದೇವ ಯಾರು ಅಂದ್ರೆ ಭುವನದ ಪ್ರಾಣಿಗಳಿಗಾದವನೇ ದೇವ ಸರ್ವಜ್ಞ. ಅಂದ್ರೆ ಬಸವಣ್ಣನವರ ರೀತಿಯಲ್ಲೂ ನಮಗೆ ಸರ್ವಜ್ಞನನ್ನು ಕಾಣ್ತಾ ಇದ್ದೀವಿ. ಆದ್ರೆ ಬಸವಣ್ಣನವರು ಇದೆಯಲ್ಲ, ಇಡೀ ಮಾನವ ಕುಲಕ್ಕೆ ಅತ್ಯಂತ ಪ್ರಮುಖವಾಗಿರ್ತಾ ಇರುವಂತ ಆದರ್ಶಪ್ರಾಯವಾಗಿರ್ತಾ ಇರುವಂತ ಒಂದು ತತ್ವವನ್ನ, ಎಂದೂ ಮರೆಯಲಾರದಂತಹ ವಚನ ಮಾಣಿಕ್ಯವನ್ನ ಬಸವಾದಿ ಪ್ರಥಮರು ನಮ್ಮ ಸಾಮಾಜಿಕ ಕಳಕಳಿಯ ಹಿನ್ನೆಲೆಯಿಂದ ಅಭಿವ್ಯಕ್ತಿಗೊಳಿಸಿರ್ತಾ ಇರುವಂತದನ್ನ ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ನೋಡಿ, ಇಂದಿನ ಸಂದರ್ಭದಲ್ಲಿ ಎಲ್ಲ ಶರಣೆಯರು ಸೇರ್ಕೊಂಡಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ. ಅದಕ್ಕೆ ಕಾರಣ 12ನೇ ಶತಮಾನದ ಒಂದು ಕ್ರಾಂತಿಕಾರಕವೇ ಅದು. ಯಾಕೆ ಅಂತಂದ್ರೆ 12ನೇ ಶತಮಾನದ ಪೂರ್ವದ ಒಂದು ಸಂದರ್ಭದಲ್ಲಿ ಯಾವ ಮಹಿಳೆಯೂ ಮನೆಯನ್ನು ಬಿಟ್ಟು ಹೊರಗಡೆ ಬರುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಯಾವ ಮಹಿಳೆಯೂ ಬರುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆ ಅಂದ್ರೆ ಪುರುಷ ಪ್ರಧಾನವಾಗಿರ್ತಾ ಇರುವಂತ ಒಂದು ವ್ಯವಸ್ಥೆ ಅಲ್ಲಿ ಮಹಿಳೆಯನ್ನ ಹತ್ತಿಕ್ಕುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ನಮಗೆ ಅಕ್ಕ ಮಹಾದೇವಿ ಅತ್ಯಂತ ಕ್ರಾಂತಿಕಾರಕವಾಗಿರ್ತಾ ಇರುವಂತ ಒಂದು ನಿಲುವನ್ನು ತಳಿತಾರೆ ಅವರು. ನೋಡಿ, ಅದಕ್ಕೆ ಸ್ತ್ರೀ ಪ್ರತಿಭಟನೆ ಎಲ್ಲಿಂದ ಪ್ರಾರಂಭವಾಯಿತು ಅಂತಂದ್ರೆ ಅಕ್ಕ ಮಹಾದೇವಿ ಮೂಲಕವಾಗಿ. 12ನೇ ಶತಮಾನದ ಸಂದರ್ಭದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಪುರುಷನಿಗೆ ಮಾತ್ರವಲ್ಲ, ಇಡೀ ರಾಜ್ಯ ವ್ಯವಸ್ಥೆಯನ್ನು ವಿರೋಧವಾಗಿ, ಕೌಶಿಕ ಮಹಾರಾಜನ ವಿರೋಧವಾಗಿ ಅವ್ರೇನ್ ಮಾಡ್ತಾ ಇದ್ದಾರೆ, ನಾವು ಶ್ರೀಶೈಲದ ಮಲ್ಲಿಕಾರ್ಜುನೇ ನನ್ನ ಗಂಡ ಅಂತ ತಿಳ್ಕೊಳ್ತಾರೆ. ಅವರು ಸಾವಿಲ್ಲದ, ಕೇಡಿಲ್ಲದ, ರೋಹಿಲ್ಲದ ಗಂಡ ನನ್ನ ಗಂಡ ಅಂತ ಹೇಳ್ತಾರೆ. ಅವರು ಮಕ್ಕಳನ್ನು ಕೊಡದೇ ಇರುವಂತ ಗಂಡ ನನ್ನ ಗಂಡ ಅಂತ ಹೇಳ್ತಾರೆ. ಸಾವಿಲ್ಲದೆ ಇರುವಂತ ನನ್ನ ಗಂಡ ಅಂತ. ಅಂದ್ರೆ ಇಂಥ ಆಧ್ಯಾತ್ಮಿಕವಾಗಿರ್ತಾ ಇರುವಂತ ಒಂದು ಚಿಂತನೆಯನ್ನ ಅಳವಡಿಸಿಕೊಂಡಂತವರು 12ನೇ ಶತಮಾನದ ಸಂದರ್ಭದಲ್ಲಿ. ನೋಡಿ, 12ನೇ ಶತಮಾನ ತನಕ ಯಾವ ಮಹಿಳೆಯರು ನಮಗೆ ಸಾಹಿತ್ಯದ ವಲಯದಲ್ಲಿ ಕಾಣುವುದಿಲ್ಲ, ಸಮಾಜದ ವಲಯದಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಆದ್ರೆ 12ನೇ ಶತಮಾನ ಸಂದರ್ಭದಲ್ಲಿ ನಮಗೆ ಅಕ್ಕ ಮಹಾದೇವಿ ಆಗಿರ್ಬೋದು, ಆಯ್ದಕ್ಕಿ ಲಕ್ಕಮ್ಮ ಆಗಿರ್ಬೋದು, ಸೂಳೆ ಸಂಕವ ಆಗಿರ್ಬೋದು, ಮುಕ್ತಾಯಕ್ಕ ಆಗಿರ್ಬೋದು, ನೀಲಾಂಬಿಕೆ, ಗಂಗಾಂಬಿಕೆ, ಹೀಗೆ ನೂರಾರು ಶರಣೆಯರು ನಮಗೆ ಕಾಣಿಸ್ಕೊಳ್ತಾರೆ. ಅದಕ್ಕೆ ಲಿಂಗ ತರತಮ ಭೇದವನ್ನು ಹೋಗಲಾಡಿಸಿರ್ತಾ ಇರುವಂತದ್ದು ವಚನ ಸಾಹಿತ್ಯದ ಒಂದು ಸಂದರ್ಭದಲ್ಲಿ, 12ನೇ ಶತಮಾನದ ಸಂದರ್ಭದಲ್ಲಿ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಅದಕ್ಕೆ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಶರಣರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಮಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಮನುಷ್ಯ ಅದು ಹೆಣ್ಣು ಆಗಿರ್ಬೋದು ಅಥವಾ ಗಂಡಾಗಿರ್ಬೋದು, ಅದು ದೈಹಿಕವಾಗಿರ್ತಾ ಇರುವಂತ, ಆಂಗಿಕವಾಗಿರ್ತಾ ಇರುವಂತ ವ್ಯತ್ಯಾಸ ಮಾತ್ರ. ಅದು ವ್ಯತ್ಯಾಸ ಮಾತ್ರ, ದೈಹಿಕವಾಗಿರ್ತಾ ಇರುವಂತ ವ್ಯತ್ಯಾಸ. ಅದು ಹೆಣ್ಣು ಗಂಡು ಎನ್ನುವಂತ ಒಂದು ರೀತಿಯಿಂದ ಭೇದ ಭಾವ ಸಲ್ಲದು ಅಂತ ಹೇಳ್ತಾರೆ ಅವರು. ಅದಕ್ಕೆ ಅಲ್ಲಿ ಹೇಳ್ತಾರೆ, ಆತ್ಮ ಯಾವ ಲಿಂಗ ಅಂತ. ನೋಡಿ, ಆತ್ಮ ಯಾವ ಲಿಂಗ? ಹೆಣ್ಣಿಗೂ ಆತ್ಮ ಬೇಕು, ಗಂಡಿಗೂ ಆತ್ಮ ಬೇಕು. ಆತ್ಮ ಯಾವ ಲಿಂಗ? ಅದಕ್ಕೆ ಇಲ್ಲಿ ಹೆಣ್ಣು ಅದಕ್ಕೆ ಮುಂದೆ ಈ ಹೆಣ್ಣಿನ ಕುರಿತಾಗಿರ್ತಾ ಇರುವಂತ ಒಂದು ಸಾಮಾಜಿಕ ಸಮಾನತೆಯನ್ನು ತರುವಂತ ಒಂದು ಪ್ರಯತ್ನವನ್ನು ನಮಗೆ ವಚನಕಾರರು, ಬಸವಾದಿ ಪ್ರಥಮರು ಸಾಮಾಜಿಕವಾಗಿರ್ತಾ ಇರುವಂತ ಕಳಕಳಿಯನ್ನ ಅಲ್ಲಿ ಮಾಡಿರ್ತಾ ಇರುವಂತ ಒಂದು ಸಂದರ್ಭವನ್ನ ನಾವು ಗಮನಿಸ್ತಾ ಇದ್ದೀವಿ. ನಾವು ಮೂಲದಲ್ಲಿ ನೋಡಿದ್ರೆ, ಮೂಲದಲ್ಲಿ ಮಂಗ ಯಾವ ಲಿಂಗ? ಕುಸಿದು ಕುಳಿತ ಧರೆ ಧ್ಯಾನಿಸಿದೆ ಪ್ರಾಣಲಿಂಗವ. ನಾನು ಬರೆದ ಒಂದು ಕವಿತೆಯಲ್ಲಿ ಮೂಲದಲ್ಲಿ ಮಂಗ ಯಾವ ಲಿಂಗ? ನೋಡಿ, ನಾವೇನು ಹೇಳ್ತಾ ಇದ್ದೀವಿ, ಮಂಗನಿಂದ ಮಾನವಾಗಿದೆ ಅಂತ ಹೇಳ್ತೀವಿ ನಾವು. ಮೂಲದಲ್ಲಿ ಮಂಗ ಯಾವ ಲಿಂಗ? ಕುಸಿದು ಕುಳಿತ ಧರೆ ಧ್ಯಾನಿಸಿದೆ ಪ್ರಾಣಲಿಂಗವ. ಅಂದ್ರೆ ಅದಕ್ಕೆ ಇಲ್ಲಿ ಇಂತಹ ಶರಣ ಸಂಸ್ಕೃತಿಯ ಸಂದರ್ಭದಲ್ಲಿ ಮಾತ್ರ ನಾವು ಏನ್ ಕಾಣ್ತಾ ಇದೀವಿ, ಸಮಾನತೆಯನ್ನು ಕಾಣೋದಕ್ಕೆ ಸಾಧ್ಯ. ಆ ಸಮಾನತೆಯನ್ನು ನೀಡಿರ್ತಾ ಇರುವಂಥದ್ದು ಬಸವಾದಿ ಪ್ರಥಮರೇ. ಅದಕ್ಕೆ ಇಂದಿನ ಒಂದು ಕಾಲಘಟ್ಟದ, ಇಂದಿನ 12ನೇ ಶತಮಾನದ ನಂತರ ಒಂದು ಸಂದರ್ಭದಲ್ಲಿ ಈಗ ಆಧುನಿಕ ಮಹಿಳೆ ಪುರುಷನಿಗೆ ಸರಿ ಸಮಾನವಾಗಿರ್ತಾ ಇರುವಂತ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾಳೆ, ಉದ್ಯೋಗವನ್ನು ನಿರ್ವಹಿಸ್ತಾ ಇದ್ದಾಳೆ ಅಂತಂದ್ರೆ ಅದಕ್ಕೆ ಬಸವಾದಿ ಪ್ರಥಮರ ಕಾಣಿಕೆಯೂ ಇದೆ, ತುಂಬಾ ಇದೆ. ಯಾಕಂದ್ರೆ ಮನೆ ಬಿಟ್ಟು ಹೋಗೋದಕ್ಕೆ ಅವಕಾಶಗಳನ್ನೇ ಇರಲಿಲ್ಲ, ದೇವಾಲಯಗಳ ಪ್ರವೇಶನೇ ಇರಲಿಲ್ಲ, ಓದುವುದಕ್ಕೂ ಅವಕಾಶಗಳಿರಲಿಲ್ಲ. ನೋಡಿ, ಹೆಣ್ಮಕ್ಳಿಗೆ ಎದಕ್ಕೆ ಓದಬೇಕು? ಮೌಢ್ಯತೆ. ಇಂಥ ಒಂದು ಸಂದರ್ಭಗಳಲ್ಲಿ ಅನುಭವ ಮಂಟಪದಲ್ಲಿ ಹಲವಾರು ಶಿವಶರಣೆಯರು ತಮ್ಮ ವಿಚಾರಗಳನ್ನು
ಅಭಿವ್ಯಕ್ತಿಗೊಳಿಸ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಅದಕ್ಕೆ ಬಸವಾದಿ ಪ್ರಥಮರ ಅನುಭವ ಮಂಟಪ ಇದೆಯಲ್ಲ, ಅದು ಕೇವಲ ಅನುಭವ ಮಂಟಪವಲ್ಲ, ಇಡೀ ನಮ್ಮ ಕನ್ನಡ ನಾಡನ್ನು ಬೆಳಗಿಸಿದಂಥ ಒಂದು ದಿವ್ಯ ಜ್ಯೋತಿ. ಯಾಕೆ ಅಂತಂದ್ರೆ ಆ ಅನುಭವ ಮಂಟಪದ ಮೂಲಕವಾಗಿ ಪ್ರತಿದಿನವೂ ಸಮಾಜದಲ್ಲಿರುವಂಥ ನ್ಯೂನತೆಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ದಿನ ಜಾತಿ ಭೇದ ಭಾವ ಕುರಿತಾಗಿ, ಒಂದು ದಿನ ಸ್ತ್ರೀಯ ಕುರಿತಾಗಿ, ಒಂದು ದಿನ ಆಧ್ಯಾತ್ಮಿಕ ಕುರಿತಾಗಿ, ಒಂದು ದಿನ ಕಾಯಕದ ಕುರಿತಾಗಿ, ಒಂದು ದಿನ ಧಾರ್ಮಿಕ ಭಕ್ತಿಯ ಕುರಿತಾಗಿ, ದಾಸೋಹದ ಕುರಿತಾಗಿ, ಗುರುವಿನ ಕುರಿತಾಗಿ, ಲಿಂಗದ ಕುರಿತಾಗಿ, ಜಂಗಮದ ಕುರಿತಾಗಿ, ಪ್ರಸಾದದ ಕುರಿತಾಗಿ, ಹೀಗೆ ಪ್ರತಿಯೊಂದು ದಿನವೂ ಒಂದೊಂದು ರೀತಿಯಾಗಿರ್ತಾ ಇರುವಂತಹ ವಿಷಯವನ್ನು ಇಟ್ಟುಕೊಂಡು ಅನುಭವ ಮಂಟಪದಲ್ಲಿ ಚರ್ಚೆ ಮಾಡಿ ಅಲ್ಲಿ ಸಾಮಾಜಿಕವಾಗಿರ್ತಾ ಇರುವಂತಹ ಕಳಕಳಿಯನ್ನು ವ್ಯಕ್ತಪಡಿಸಿದ್ವಿ. ಅದಕ್ಕೆ ವಚನ ಅಂದ್ರು ಏನು ಅಂದ್ರೆ ಮಾತು. ವಚನ ಅಂದ್ರೆ ಮಾತು. ಅದು ಅದಕ್ಕೆ ಅಲ್ಲೇನು ಶರಣರು ನಮ್ಮ ನಿಮಗೆಲ್ಲ ಕುಳಿತುಕೊಂಡು ಕಾವ್ಯವನ್ನು ಬರೀಲಿಲ್ಲ ಅವರು. ಶರಣರು ವಚನಗಳನ್ನು ಬರೀಲಿಲ್ಲ ಅವರು. ಅಲ್ಲೇನು ಮಾಡಿದ್ರು, 12ನೇ ಶತಮಾನದ ಒಂದು ಸಂದರ್ಭದಲ್ಲಿ ಆಗಿನ ಸಮಾಜದಲ್ಲಿ ಏನೆಲ್ಲ ವಿದ್ಯಮಾನಗಳಿದ್ವು, ಆ ಎಲ್ಲ ವಿದ್ಯಮಾನಗಳನ್ನು ಕುರಿತಾಗಿ ಏನು ಮೌಢ್ಯತೆಗಳಿದ್ವು, ಧಾರ್ಮಿಕವಾಗಿರ್ತಾ ಇರುವಂತಹ ಅಂಧಪತನ ಯಾವ ರೀತಿಯಲ್ಲಿತ್ತು, ಅದೇ ನೇರವಾಗಿರ್ತಾ ಇರುವಂತಹ ಅಭಿವ್ಯಕ್ತಿಯನ್ನು ನಾವು ಕಾಣ್ತಾ ಹೋಗ್ತಾ ಇದ್ವಿ. ಅಂದ್ರೆ ಬಸವಾದಿ ಪ್ರಥಮರು ಅಭಿವ್ಯಕ್ತಿಗೊಳಿಸಿದಂತಹ ವಚನಗಳನ್ನ ನಮ್ಗೆ ಎಷ್ಟೋ ದಿನಮಾನಗಳವರೆಗೂ ಮೌಖಿಕ ಪರಂಪರೆಯಲ್ಲಿದೆ ನಮ್ಗೆ ವಚನಗಳು. ಜನರ ನಾಲಿಗೆಯಲ್ಲಿ ಹರಿದಾಡಿದೆ ನಮ್ಗೆ ವಚನಗಳು ನೋಡಿ. ಆದರೆ ಅದಕ್ಕೆ ಈ ವಚನ ಸಾಹಿತ್ಯ ಇದೆಯಲ್ಲ ಅತ್ಯಂತ ಪ್ರಮುಖವಾಗಿರ್ತಾ ಇರುವಂತಹ ಇಂದಿನ ಒಂದು ಕಾಲಘಟ್ಟದ ಸಂದರ್ಭದಲ್ಲಿ ಅವು ಯಾವಾಗಲೂ ಸತ್ಯವನ್ನೇ ನೋಡಿತೇವೆ. ಅದಕ್ಕೆ ಹೇಳಿದೆ, ಸರ್ವಕಾಲಿಕವಾಗಿರ್ತಾ ಇರುವಂತಹ ಸತ್ಯ. ಅಲ್ಲಿ ಕಾಲ ಎಷ್ಟೇ ಬದಲಾವಣೆ ಆಗ್ಬೋದು, ನಮ್ಗೆ ಕಾಲ ಬದಲಾವಣೆಯಾದರೂ ವಚನಗಳು ಸಾರುವಂಥ ತತ್ವ ಬೇರೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಬಸವಣ್ಣನವರು ಮಹಾಮಾನವತಾವಾದಿ. ಬಸವಣ್ಣನವರನ್ನು ಕುರಿತಾಗಿ ಎಷ್ಟೇ ನಾವು ಹಾಡಿ ಹೊಗಳಿದ್ರು ಅತ್ಯಂತ ಕಡಿಮೆಯ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಸಾಮಾಜಿಕವಾಗಿರ್ತಾ ಇರುವಂತಹ ಒಂದು ಕಳಕಳಿಯನ್ನು ವ್ಯಕ್ತಪಡಿಸಿದಂಥವರು. ಹಲವಾರು ಧರ್ಮದ ಅಲ್ಲಿ ಒಂದು ಮಾನವೀಯ ಧರ್ಮವನ್ನು ನೆಲೆಗಟ್ಟನ್ನು ಸ್ಥಾಪನೆ ಮಾಡಿದಂಥವ್ರು ನೋಡಿ. ಸಾಮಾಜಿಕವಾಗಿ ಯಾವ ವರ್ಗದವರಾಗಿದ್ರೂ ಸಹಿತ ಶರಣ ದೀಕ್ಷೆಯನ್ನು ಪಡೆದುಕೊಂಡರೆ ಎಲ್ಲರೂ ಒಂದೇ, ನಾವೆಲ್ಲ ಶರಣರು, ನಾವೆಲ್ಲ ಒಂದೇ ನೋಡಿ. ಅದಕ್ಕೆ ಅವ್ರೇನು ಮಾಡ್ತಾ ಇದ್ದಾರೆ, ಏಕತೆಯ ಮನೋಭಾವವನ್ನು ಸಾರ್ತಾ ಇದ್ದಾರೆ. ನಮ್ಮ ಏಕತೆಯ ಮನೋಭಾವ. ಅದಕ್ಕೆ ಎಲ್ಲ ಇಡೀ ಮಾನವರೆಲ್ಲ ಒಂದೇ ಎನ್ನುವಂಥ ಒಂದು ಸಮಾನತೆಯ ತತ್ವವನ್ನು ಸಾರುವುದರ ಮೂಲಕವಾಗಿ ಹಲವಾರು ಶರಣರು ತಮ್ಮದೇ ಆಗಿರ್ತಾ ಇರುವಂತಹ ಕೊಡುಗೆಗಳನ್ನು ನಮ್ಮ ಸಮಾಜಕ್ಕೆ ನೀಡಿರ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಅದಕ್ಕೆ ಆಯ್ದಕ್ಕಿ ಲಕ್ಕಮ್ಮ ತನ್ನ ಗಂಡನನ್ನೇ ಬದಲಾವಣೆ ಮಾಡಿದಂಥವಳು. ಆಯ್ದಕ್ಕಿ ಲಕ್ಕಮ್ಮ ಅದಕ್ಕೆ ಅವಳು ಹೇಳ್ತಾಳೆ, ತನ್ನ ಗಂಡ ಅಕ್ಕಿಯನ್ನು ಹೆಚ್ಚು ಆರಿಸಿಕೊಂಡು ಬಂದಂಥ ಒಂದು ಸಂದರ್ಭದಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಇಷ್ಟು ಯಾಕೆ ಅಕ್ಕಿಯನ್ನು ಹೆಚ್ಚು ಆಯ್ಕೊಂಡು ಬಂದಿದಿ, ಇಷ್ಟು ಅಕ್ಕಿ ಆಸೆ ನಮ್ಗೆ ಬೇಡ ಅಂತ ಹೇಳ್ತಾಳೆ. ಈ ಸಕ್ಕಿ ಆಸೆ ನಮಗೆ ಏಕೆ ಅಂತ ಹೇಳ್ತಾಳೆ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಕ್ಕಿ ಆಸೆ ನಮಗೆ ಏಕೆ ನೋಡಿ. ಅಂದ್ರೆ ಇಲ್ಲಿ ಆಸೆಯನ್ನು ಮೀರಿರ್ತಾ ಇರುವಂಥದ್ದು ನೋಡಿ. ಅದಕ್ಕೆ ವಚನಕಾರರು ಏನು ಹೇಳ್ತಾರೆ ಅಂದ್ರೆ ಆಸೆಯನ್ನು ಮೀರಬೇಕು. ನಾವು ಇದು ಎಲ್ಲ ಈ ಸಮಾಜದ ವ್ಯವಸ್ಥೆಯಲ್ಲಿ ಏನೆಲ್ಲ ಅಕೃತ್ಯಗಳಿದಾವಲ್ಲ, ಆ ಎಲ್ಲ ಅಕೃತ್ಯಗಳು ನಡೆಯುವುದಕ್ಕೆ ಮುಖ್ಯವಾಗಿರ್ತಾ ಇರುವಂಥ ಕಾರಣ ಏನು ಅಂದ್ರೆ ಆಸೆ. ಅದಕ್ಕೆ ಬುದ್ಧ ಹೇಳ್ತಾ ಇದ್ದಾನೆ, ಆಸೆಯೇ ದುಃಖಕ್ಕೆ ಮೂಲ. ಅದಕ್ಕೆ ಅಲ್ಲೇನು ಹೇಳ್ತಾರೆ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಗೋಯೇಶ್ವರ ನೋಡಿ. ಮಾಯೆ ಯಾವುದು? ಮನದ ಮುಂದಣ ಆಸೆ. ಅಂದ್ರೆ ಇವೆಲ್ಲ ಏನಂದ್ರೆ ಸಾಮಾಜಿಕವಾಗಿರ್ತಾ ಇರುವಂಥ ಮೌಲ್ಯಗಳನ್ನು ನೀಡಿದ್ರು, ಸಾಮಾಜಿಕವಾಗಿರ್ತಾ ಇರುವಂಥ ಕಳಕಳಿಯನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ನೀವು ಹೆಣ್ಣನ್ನು ಕೀಳಾಗಿ ಕಾಣಬೇಡ್ರಿ, ಅವಳಲ್ಲೂ ಅವಳೇ ಆಸೆ ಅಲ್ಲ, ಅವಳೇ ಮಾಯೆಯಲ್ಲ, ಅವಳೇ ಏನೋ ನಮ್ಮ ಮನಸ್ಸೇ ಆಸೆ, ಅದನ್ನು ಪಡ್ಕೊಳ್ಬೇಕನ್ನುವಂಥದ್ದು ಇದೆಯಲ್ಲ. ಹೆಣ್ಣನ್ನು ಪಡ್ಕೊಳ್ಬೇಕು, ಹೊನ್ನನ್ನು ಪಡ್ಕೊಳ್ಬೇಕು, ಮಣ್ಣನ್ನು ಪಡ್ಕೊಳ್ಬೇಕನ್ನುವಂಥ ಒಂದು ಆಸೆ ಇದೆಯಲ್ಲ, ಅದೇ ಆಸೆ ಮಾಯೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಉತ್ತಮ ಸಮಾಜ ನಿರ್ಮಾಣವಾಗುವುದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಮೌಲ್ಯಗಳು ಬೇಕೋ ಆ ಎಲ್ಲ ಮೌಲ್ಯಗಳು ನಮ್ಗೆ ವಚನ ಸಾಹಿತ್ಯ ಕಟ್ಟಿಕೊಡ್ತಾವೆ. ನಾವು ಬಸವಾದಿ ಪ್ರಥಮರು ಕಟ್ಟಿಕೊಟ್ಟಿದ್ದಾರೆ. ನಮಗೆ ವೈಯಕ್ತಿಕವಾಗಿರ್ತಾ ಇರುವಂಥ ಆಸೆಗಳನ್ನು ಕುರಿತಾಗಿ ಕಟ್ಟಿಕೊಡ್ತಾರೆ.
ಆಸೆಗಳನ್ನ ಅದಕ್ಕೆ ಅಕ್ಕಮಹಾದೇವಿ ತೆರನೆಯ ಉಳು ತನ್ನ ಸ್ನೇಹದಿಂದ ಮನೆ ಮಾಡಿ ತನ್ನ ನೂಲನ್ನೇ ತಾನೇ ಸುತ್ತಿ ಸಾಯುವಂತೆ ಮನಬಂಧದ ಬಯಸಿ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾಗಿ ಇಡೀ ತಮ್ಮ ವಚನಗಳ ಮೂಲಕವಾಗಿ ಮನುಷ್ಯನ ಮನಸ್ಸಿನ ಆಸೆಗಳನ್ನು ಕುರಿತಾಗಿ, ಆಮಿಷಗಳನ್ನು ಕುರಿತಾಗಿ, ದೇವಾಲಯದ ಕುರಿತಾಗಿ ಹಲವಾರು ರೀತಿಯಾಗಿರ್ತಾ ಇರುವಂತಹ ಒಂದು ಸಾಮಾಜಿಕ ಕಳಕಳಿಯನ್ನ ಅಲ್ಲಿ ಅಭಿವ್ಯಕ್ತಿಗೊಳಿಸ್ತಾ ಇರುವಂತ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಅಂದ್ರೆ ಕೇವಲ ನಾವು ಪೂಜೆ ಪುನಸ್ಕಾರ ಮಾಡುವಂಥದ್ದಲ್ಲ. ಅದಕ್ಕೆ ಅಲ್ಲಿ ಹೇಳ್ತಾರೆ ಏನಂದ್ರೆ ದೇಹವೇ ದೇಗುಲ ಅಂತ ಮಾತು ಇದು. ದೇವರು ಎಲ್ಲಿ ನೆಲೆಸಿದ್ದಾನೆ ಅಂದ್ರೆ ನಮ್ಮ ದೇಹದಲ್ಲಿ ನೆಲೆಸಿದ್ದಾನೆ. ನಮ್ಮ ದೇಹದಲ್ಲಿ ದೇವರು ನೆಲೆಸಿದ್ದಾನೆ ಅಂದ ಮೇಲೆ ನಮ್ಮಿಂದ ಯಾವುದೂ ಕೆಟ್ಟ ಮಾತುಗಳು ಬರಂಗಿಲ್ಲ, ನಮ್ಮಿಂದ ಯಾವುದೂ ಕೆಟ್ಟ ಕಾರ್ಯ ನಡೆಯುವುದಿಲ್ಲ. ಯಾಕಂದ್ರೆ ದೇವರು ನೋಡ್ತಾ ಇರ್ತಾನೆ. ದೇವರನ್ನು ನಾವು ಯಾಕೆ ನೋಡ್ಬೇಕು, ಯಾಕೆ ನಾವು ನಂಬಬೇಕು? ಮುಖ್ಯವಾಗಿ ದೇವರು ಇದ್ದಾನೆ. ಎಲ್ಲಿದ್ದಾನೆ ಅಂದ್ರೆ ಶರಣರ ವಚನಗಳಲ್ಲಿ ಸಾರ್ತಾ ಇರುವಂಥದ್ದು, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಒಡೆವರ ಇವರು ಮಾನಿಸರು ಅಂತೇಳಿ. ಅಂದ್ರೆ ಹೀಗೆ ದೇವರು ಎಲ್ಲ ಕಡೆ ನೆಲೆಸಿದ್ದಾನೆ ಎನ್ನುವಂತ ಒಂದು ಆಧ್ಯಾತ್ಮಿಕ ಜ್ಞಾನ. ಅದಕ್ಕೆ ಅಲ್ಲಿ ಅವರು ಹೇಳ್ತಾರೆ, ಮಾಡದ ಪಾಪ ಕಾರ್ಯಗಳನ್ನು ಮಾಡಿ ನಾವು ಪುಣ್ಯ ಯಾತ್ರೆಗೆ ಹೋಗಿ ಬಂದ್ರೆ ಕಾಯಿಗೆಯೂ ಸಹಿತ ಜಳಕ ಮಾಡುತ್ತೆ, ಅದಕ್ಕೇನು ಸಂಬಂಧ ಅಂತ ಹೇಳ್ತಾರೆ. ವಚನಕಾರ ಹೇಳ್ತಾ ಇರುವಂತ ಇದು ಕಾಕ ತಾಮ್ ನೀರ ಪೀಯದೆ ಅಂತ ಕೇಳ್ತಾರೆ. ಅಂದ್ರೆ ಆ ಕಾಗೆಯು ಏನ್ ಮಾಡ್ತಾ ಜಳಕ ಮಾಡ್ತೈತಿ, ಅದಕ್ಕೇನು ಸಂಬಂಧ ಅಂದ್ರೆ ಅದಕ್ಕೆ ಜೇಡದಾಸಿಮಯ್ಯನವರು ಏನ್ ಹೇಳ್ತಾ ಇದ್ದಾರೆ, ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ. ದೇವ್ರು ಇದ್ದಾನೆ, ಕಾಣಂಗಿಲ್ಲ ನಮಗೆ, ಭಕ್ತಿ ಇದೆ, ನಮ್ಗೆ ಕಾಣಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಳೊಳಗೆ ತುಪ್ಪವ ಕಾಣದಂತಿರಿಸಿದೆ, ಶರೀರದೊಳಗೆ ಆತ್ಮವ ಕಾಣದಂತಿರಿಸಿದೆ, ನೀ ಬೆರೆಸುವ ಭೇದಕ್ಕೆ ಬೆರಗಾದನಯ್ಯ ರಾಮನ. ನೋಡಿ, ಅಂದ್ರೆ ದೇವರು ಇದ್ದಾನೆ. ಅಲ್ಲಮ್ಮ ಪ್ರಭು ಸಾರ್ತಾ ಇರುವಂಥದ್ದು ಅದೇ ಬಯಲನ್ನು. ನಾವು ದೇವಾಲಯದಲ್ಲಿ ಮಾತ್ರ ದೇವರಿಲ್ಲ ಅನ್ನುವಂಥ ವೈಚಾರಿಕತೆಯನ್ನು ಕಟ್ಟಿಕೊಡ್ತಾರೆ ಅವರು. ಮಾನಸಿಕ ನೆಮ್ಮದಿಗಾಗಿ ನಾವು ದೇವಾಲಯಕ್ಕೆ ಹೋಗ್ಬೇಕು, ಓಕೆ, ಆದರೆ ದೇವರು ಎಲ್ಲ ಕಡೆ ನೆಲೆಸಿದ್ದಾನೆ ಅಂದಂತ ನಾವು ತಿಳಿದಾಗ ಮಾತ್ರ ನಮ್ಮಿಂದ ಆಗುವಂಥ ಕೆಟ್ಟ ಕಾರ್ಯಗಳು ನಿಯಂತ್ರಣವಾಗುವುದಕ್ಕೆ ಸಾಧ್ಯವಾಗ್ತಾ ಇರುವಂಥದ್ದು. ಅಂದ್ರೆ ಅದಕ್ಕೆ ಬಸವಾದಿ ಪ್ರಥಮರು ಯಾವ ವಿಷಯದ ಕುರಿತಾಗಿ ಕಟ್ಟಿಕೊಟ್ಟಿಲ್ಲ, ಸಮಾಜಕ್ಕೆ ಬೇಕಾಗಿರ್ತಾ ಇರುವಂಥ ಎಲ್ಲ ಮೌಲ್ಯಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಎಲ್ಲ ಮೌಲ್ಯಗಳನ್ನು ಎಲ್ಲರ ಅಲ್ಲಿ ಬಸವಣ್ಣ ಆಗಿರ್ಬೋದು, ಜೇಡರ ದಾಸಮಯ್ಯ ಆಗಿರ್ಬೋದು, ಅಲ್ಲಮ್ಮ ಪ್ರಭು ಆಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು, ಮಾದರ ಚೆನ್ನಯ್ಯ ಆಗಿರ್ಬೋದು, ಡೊಹಾರ ಕಕ್ಕಯ್ಯ ಆಗಿರ್ಬೋದು. ನೋಡಿ, ಇಂದಿನ ಒಂದು ಶರಣ ಸಂದರ್ಭದಲ್ಲಿ ಅರಳಯ್ಯ ಆಗಿರ್ಬೋದು, ಮಾಧವರಸ ಆಗಿರ್ಬೋದು, ಹೀಗೆ ಹಲವಾರು ಶರಣರು ತಮ್ಮ ಸಮಾಜದ ನಡೆಯನ್ನ ವಿಡಂಬನೆ ಮಾಡಿ ಕಟ್ಟಿಕೊಟ್ಟಿರ್ತಾ ಇರುವಂತ. ನೋಡಿ, ಅದಕ್ಕೆ ವಚನಕಾರರು ಇದೆಲ್ಲ ವಿಮರ್ಶಕರು. ಅವರು ವಚನಕಾರರು ವಿಮರ್ಶಕರು, ಅವರು ನಿಜವಾದ ಮಾನವೀಯ ಗುಣಗಳನ್ನು ಸಾರಿದಂಥವ್ರು, ನಿಜವಾದ ತತ್ವವನ್ನು ಅಳವಡಿಸಿಕೊಂಡಂಥವ್ರು. ಅದಕ್ಕೆ ಅವ್ರು ಏನು ಹೇಳ್ತಾ ಇರುವಂಥದ್ದು, ಅಂತರಂಗ ಮತ್ತು ಬಹಿರಂಗದ ಕುರಿತಾಗಿ ಹೇಳ್ತಾರೆ. ನೋಡಿ, ಅಲ್ಲಿ ಎಷ್ಟು ವಿಷಯ ಹೇಳ್ತಾ ಇದ್ದಾರೆ ಅವರು. ಇವು ಎಲ್ಲ ಸಾಮಾಜಿಕ ಕಳಕಳಿವು, ಸಾಮಾಜಿಕ ಕಳಕಳಿವು. ಬರೀ ನೋಡಿ, ನಾವು ದಿನ ಸ್ನಾನ ಮಾಡ್ತಾ ಇದ್ದೀವಿ, ನಾವು ನಮ್ಮ ದೇಹದ ಒಂದು ಸ್ವಚ್ಛತೆಗಾಗಿ, ಆದರೆ ನಮ್ಮ ಮನಸ್ಸಿನ ಸ್ವಚ್ಛತೆಗಾಗಿ ಮನಸ್ಸನ್ನು ಸ್ವಚ್ಛಗೊಳಿಸ್ಕೊಳ್ಬೇಕಲ್ಲ ನಾವು. ಆದರೆ ಅದೇ ರೀತಿಯಾಗಿ ನಮ್ಮ ಮನಸ್ಸನ್ನು ಯಾವ ರೀತಿಯಾಗಿ ಬಹಿರಂಗ ಇದೆಯೋ ಅದೇ ರೀತಿಯಾಗಿ ಅಂತರಂಗವೂ ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬಹಿರಂಗ ಮತ್ತು ಅಂತರಂಗದ ಶುದ್ಧಿ ಎರಡೂ ಪ್ರಮುಖ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಅಂತರಂಗ ಬಹಿರಂಗ ಶುದ್ಧಿ ಆಗಬೇಕಂದ್ರೆ ನಾವು ಆಧ್ಯಾತ್ಮಿಕ ಮಾರ್ಗದತ್ತ ಸಾಗಬೇಕು, ಶರಣ ಮಾರ್ಗದತ್ತ ಸಾಗಬೇಕು, ಶರಣರ ಆದರ್ಶದತ್ತ ಸಾಗಬೇಕು. ಅದಕ್ಕೆ ನಮಗೆ ಇಂದು ಯಾಕೆ ಇಷ್ಟೆಲ್ಲ ನಮ್ಮ ಕಲ್ಮಶವಾಗಿರ್ತಾ ಇರುವಂಥ ವಿದ್ಯಮಾನಗಳು, ನಮ್ಮ ಮಕ್ಕಳು ಯಾರೂ ವಚನಗಳನ್ನು ಓದ್ತಾ ಇಲ್ಲ. ಹಿಂದಿನ ನಮ್ಮ ಮಕ್ಕಳಲ್ಲಿ ನಮ್ಮ ಕಾಲಘಟ್ಟದ ಒಂದು ಸಂದರ್ಭದಲ್ಲೂ ಹಲವಾರು ಜನಪದ ಹಾಡುಗಳಿದ್ದು, ಜನಪದ ಹಾಡುಗಳನ್ನು ಕೇಳ್ತಾ ಮೌಲ್ಯಗಳು ದೊರೀತಾ ಇತ್ತು ಅವರಿಗೆ. ಈಗ ಜನಪದ ಮೌಲ್ಯಗಳು, ಜನಪದ ಹಾಡುಗಳು ಹೆಂಗಿದೆ ಗೊತ್ತಿದೆ ನಿಮಗೆ. ಮಾದಕತೆಯನ್ನು ಹುಟ್ಟಿಸ್ತಾ ಇರುವಂಥದ್ದು, ಮಾದಕತೆ ಅಂಥ ಜನಪದ ಸಾಹಿತ್ಯ ಇದೆ. ವಚನ ಸಾಹಿತ್ಯದ ಒಂದು ಅನುಭವ ಇಲ್ಲ, ವಚನ ಸಾಹಿತ್ಯ ಕೇಳೋದಿಲ್ಲ, ವಚನಗಳನ್ನು ಅರ್ಥ ಮಾಡ್ಕೊಳ್ಳಲ್ಲ, ಜೀವನದ ಮೌಲ್ಯ ತಿಳ್ಕೊಳ್ಳಲ್ಲ. ನೋಡಿ, ಅದಕ್ಕೆ ಇಂದಿನ ಸಂದರ್ಭದಲ್ಲಿ ನಾವು ಕೇವಲ ಮನುಷ್ಯ ಆಧುನಿಕ ಮಾನವರಾಗಿ ಅಂತ ಹೇಳ್ಕೊಳ್ತಾ ಇದ್ದೀವಿ ನಾವು. ಆದರೆ ಹೆಸರಿಗೆ ಮಾತ್ರ ಆಧುನಿಕ ಮಾನವ, ಆದರೆ ನಮ್ಮ ಕಾಲ ಮೇಲೆ ನಾವೇ ಕಲ್ಲಾಕೊಳ್ತಾ ಇದ್ದೀವಿ, ನಮ್ಮ ಕಾಲ ಮೇಲೆ ನಾವೇ ಕಲ್ಲಾಕ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ನಮಗೆ ಮೌಲ್ಯಗಳನ್ನೇ ಇಲ್ಲದಂತಾಗಿರ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಬಸವಣ್ಣವರು ಹೇಳ್ತಾರೆ, ಅದಕ್ಕೆ ನಮ್ಮ ಮಾತು ಹೆಂಗಿರಬೇಕು ನೋಡಿ, ನಮ್ಮ ನಾಲಿಗೆಯೇ
ನರಕ ಸೃಷ್ಟಿ ಮಾಡುತ್ತಾ ನಮ್ಮ ನಾಲಿಗೆ ಸ್ವರ್ಗವನ್ನು ಸೃಷ್ಟಿ ಮಾಡುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನೋಡಿ ನಮ್ಮ ಆಚಾರ ನಾವು ಚೆನ್ನಾಗಿತ್ತಂತಂದ್ರೆ, ನಮ್ಮ ನಾಲಿಗೆ ಚೆನ್ನಾಗಿತ್ತಂದ್ರೆ, ಅದಕ್ಕೆ ನಮ್ಮ ಗಾದೆಯಲ್ಲೇ ನೋಡ್ತೀವಿ, ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು. ಅದಕ್ಕೆ ಅವ್ರು ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನೋಡಿ ಅಂತಂತ ಅದ್ಭುತವಾಗಿರ್ತಾ ಇರುವಂಥ ವಚನಗಳನ್ನು ಹೇಳ್ತಾರೆ ನಮಗೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದಳೆ ಎಂತೊಳ್ಳಿನಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನೋಡಿ ಅಂದರೆ ನಾವು ಬರೀ ಮಾತು ಅಲ್ಲ, ಮಾತು ಆ ಮಾತಿನ ಜೊತೆಗೆ ನಮ್ಮ ನಡೆಯೂ ಶುದ್ಧವಾಗಿರಬೇಕು, ನಮ್ಮ ಆಚಾರವೂ ಶುದ್ಧವಾಗಿರಬೇಕು, ನಮ್ಮ ತತ್ವವೂ ಶುದ್ಧವಾಗಿರಬೇಕು. ಹೀಗೆ ಹಲವಾರು ಸಂದೇಶಗಳನ್ನು ಮಾನವನಿಗೆ ಬೇಕಾಗಿರ್ತಾ ಇರುವಂಥ ಎಲ್ಲ ಸಾರವನ್ನು ನೋಡಿ ಕೆಲವು ಲೈನ್ಗಳ ಮೂಲಕ ನೀವು ಹಳೆಗನ್ನಡ ಕಾವ್ಯಗಳನ್ನು ಓದಿಬಿಟ್ರೆ ನಮ್ಗೆ ಯಾರಿಗೂ ಅರ್ಥ ಆಗಂಗಿಲ್ಲ, ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋಕ್ಕೆ. ಆದರೆ ನಮ್ಮ ವಚನಗಳು ನಾಲಿಗೆ ಮೇಲೆ ಕುಣಿದಾಡ್ಬಿಡ್ತಾವೆ. ವಚನಗಳನ್ನು ಕೇಳೋದು ಕಿವಿಗೆ ಸಹಿತ ಅಷ್ಟೇ ಆನಂದದಾಯಕವಾಗಿರ್ತಾ ಇರುವಂಥದ್ದು, ಅಂಥ ಒಂದು ಶಾಶ್ವತವಾಗಿರ್ತಾ ಇರುವಂಥ ಮೌಲ್ಯವನ್ನು ಸಾರುವಂಥ ಒಂದು ವಚನಗಳನ್ನು ಕಟ್ಟಿಕೊಂಡಂತಹ ಆ ಶರಣರ ಒಂದು ಬದುಕು ನಿಜವಾಗ್ಲೂ ಸಾರ್ಥಕವಾಗಿದೆ. ಪ್ರತಿದಿನವೂ ಅವರನ್ನು ನಮ್ಮ ಮನದ ಮಂದಿರದಲ್ಲಿ ನೆನೆದು ಅವರ ಒಂದು ಆದರ್ಶವನ್ನು, ಅವರ ತತ್ವ ವಿಚಾರಗಳನ್ನು ನಾವು ಅಳವಡಿಸಿಕೊಂಡಿದ್ದೇ ಆದರೆ ನಮ್ಮ ಜೀವನವು ನಿಜವಾಗ್ಲೂ ಸಾರ್ಥಕವಾಗುತ್ತಾ, ನಮ್ಮ ಸಮಾಜವು ಅತ್ಯಂತ ಆದರ್ಶಮಯವಾಗಿರ್ತಾ ಇರುವಂಥ ಒಂದು ಸಮಾಜ ಆಗುತ್ತಾ. ಆ ಒಂದು ದಿಸೆಯಲ್ಲಿ ನಾವು ಸಾಗಬೇಕಾಗಿರ್ತಾ ಇರುವಂಥದ್ದು ತುಂಬ ಮಹತ್ವದಾಗಿರ್ತಾ ಇರುವಂಥ. ಅದಕ್ಕೆ ವಚನ ಅತ್ಯಂತ ಶ್ರೇಷ್ಠವಾಗಿರ್ತಾ ಇರುವಂಥ ಒಂದು ಮೌಲ್ಯವನ್ನು ನೀಡ್ತಾ ಇರುವಂಥದ್ದು. ಈ ಎಲ್ಲ ಕಳಕಳಿಯ ಜೊತೆಗೆ ಹಲವಾರು ರೀತಿಯಾಗಿರ್ತಾ ಇರುವಂಥ ವಿದ್ಯಮಾನಗಳನ್ನು ತಿಳಿಸುವಂಥ ಇಡೀ ನೋಡಿ ಒಂದು ಪುಸ್ತಕ ಓದಿದ್ರೆ ಎಷ್ಟು ಮೌಲ್ಯ ದೊರೆಯುತ್ತೆ, ಬರೀ 4 ಸಾಲಿನ ಪದ್ಯಗಳು ಮೌಲ್ಯ ಹೇಳ್ತೀನಿ. ಅಂಥ ಮೌಲ್ಯವನ್ನು ಕಟ್ಟಿಕೊಟ್ಟು ಸಾಮಾಜಿಕ ಕಳಕಳಿಯನ್ನು ನೀಡಿ ಸಮಾಜದ ಬದಲಾವಣೆಗೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ಒಂದು ಶರಣರು. ಆ ಶರಣರ ತತ್ವ ವಿಚಾರಗಳು, ಅವರ ನಡೆ ನುಡಿ ನಮಗೆಲ್ಲ ಆದರ್ಶಪ್ರಾಯವಾಗಿದೆ. ಆ ಒಂದು ವಚನಗಳನ್ನು ನಾವೆಲ್ಲ ರೂಢಿಸಿಕೊಳ್ತಾ ಇರುವಂಥದ್ದು ಅತ್ಯಂತ ಪ್ರಮುಖವಾಗಿರ್ತಾ ಇರುವಂಥದ್ದು. ನೋಡಿ ನಾವು ಇನ್ನೂ ನಮ್ಮ ನಗರದಲ್ಲಿ ಎಷ್ಟೋ ಜನರಿದ್ದಾರೆ, ಆದರೂ ನಮ್ಮ ಕಾರ್ಯಕ್ರಮಕ್ಕೆ ಆದರೂ ಇಷ್ಟು ಜನ ಬಂದಿದ್ದಲ್ಲ, ಅದೇ ಒಂದು ಒಳ್ಳೆಯದು. ಯಾಕೆ ಅಂತಂದರೆ ಬಂಗಾರದ ಅಂಗಡಿಯಲ್ಲಿ ಭಾಳ ಜನ ಇರೋಂಗಿಲ್ಲ, ಬೇರೆ ಬೇರೆ ಅಂಗಡಿಯಾಗಿರ್ತಾರೆ. ಬಂಗಾರ ಅತ್ಯಂತ ಪವಿತ್ರವಾಗಿರ್ತಾ ಇರುವಂಥದ್ದು, ಶ್ರೇಷ್ಠವಾಗಿರ್ತಾ ಇರುವಂಥದ್ದು, ಮೌಲ್ಯವಾಗಿರ್ತಾ ಇರುವಂಥದ್ದು. ಬಂಗಾರದ ಅಂಗಡಿಯಾಗ ಭಾಳ ಜನ ಗಿರಾಕಿಗಳು ಇರೋಂಗಿಲ್ಲ, ಇಂಥ ಕಾರ್ಯಕ್ರಮಗಳನ್ನು ಕೇಳೋಕೆ ಭಾಳ ಇರೋಂಗಿಲ್ಲ. ಯಾರನ್ನೋ ಕರೆಸ್ತೀವಿ ಅಂತ ಅಂದಾಗ, ಜನಪದ ಹಾಡುಗಾರನ ಕರೆಸ್ತೀವಿ ಅಂದಾಗ ಎಷ್ಟು ಕಿಕ್ಕಿರ್ದು ಸೇರಿರ್ತದೆ ಮಂದಿ. ಅದಕ್ಕೆ ಇದು ಬಂಗಾರದ ಅಂಗಡಿ ಇದ್ದಂಗಿದೆ. ಇಂಥ ಒಂದು ಬಂಗಾರದ ಅಂಗಡಿಯಲ್ಲಿ ಕುಳಿತುಕೊಂಡು ನಿಜವಾಗ್ಲೂ ನಾನು ನಿಮಗಂತ ಅತ್ಯಂತ ಚಿಕ್ಕನಾಗಿರ್ತಾ ಇರುವಂಥವನು, ನಾನು ವಯಸ್ಸಿನಲ್ಲಿ ಆಗಿರ್ಬೋದು, ಅನುಭವದಲ್ಲಿ ಆಗಿರ್ಬೋದು ಅತ್ಯಂತ ಕಿರಿಯನು. ನನ್ನ ಒಂದು ಅನುಭವವನ್ನು ಇಲ್ಲಿಯವರೆಗೂ ತಾಳ್ಮೆಯಿಂದ ಆಲಿಸಿ ನಮಗೆ ಪ್ರೋತ್ಸಾಹ ನೀಡಿರುವುದರಿಂದ ಹಾಗೂ ಈ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಂತಹ ಈ ಎಲ್ಲ ಶರಣೆಯರಿಗೆ ಧನ್ಯವಾದವನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದ. ಶರಣರ ನೆನೆದಾರ ಸುರಿಗಿಯ ಇಟ್ಟಂಗ ಅರಳಿದ ಮಲ್ಲಿಗೆ ಮುಡಿದಾಂಗ, ಅರಳಿದ ಮಲ್ಲಿಗೆ ಮುಡಿದಾಂಗ ಕಲ್ಯಾಣದ ಶರಣರ ಒಮ್ಮೆ ನೆನೆವನವೇ ಎಂಬಂತೆ ಬಸವಾದಿ ಶರಣರನ್ನು ಎಲ್ಲ ಶರಣರ ಬಗ್ಗೆ ತಮ್ಮದೇ ಆದಂತಹ ಅನುಭವದ ಅಮೃತವನ್ನು ನಮ್ಮೆಲ್ಲರಿಗೂ ಎಡೆ ಮಾಡಿದಂತಹ ಶರಣರಾದ LG ಗಗ್ರಿ ಗುರುಗಳಿಗೆ ಈ ವೇದಿಕೆ ಪರವಾಗಿ ತುಂಬು ಹೃದಯದ ಶರಣಾರ್ಥಿಗಳು. ಇದೀಗ ಸಂವಾದ. ಈ ಒಂದು ವಿಷಯದ ಕುರಿತು ಯಾರಾದರೂ ತಮ್ಮ ಒಂದು ಪ್ರಶ್ನೆಗಳನ್ನು ಕೇಳದಿದ್ರೆ ಕೇಳಬೇಕು. ಕೇವಲ 10 ನಿಮಿಷಗಳು. ಇಲ್ಲೇ ಹೇಳ್ತೀನಿ ಸರ್. 1 ನಿಮಿಷ ಏನಂದ್ರೆ, ಅಕ್ಕಮಹಾದೇವಿ ಇದು ಶ್ರೀಶೈಲದ ಮಲ್ಲಿಕಾರ್ಜುನ ಸ್ಥಾವರಲಿಂಗ. ಅದು ಅಕ್ಕಮಹಾದೇವಿ ಆ ಲಿಂಗವನ್ನೇ ತನ್ನ ಪತಿಯಾಗಿ ಸ್ವೀಕರಿಸಿದ್ಲು ಅಂತ ತಮ್ಮ ಉಪನ್ಯಾಸದಾಗ ಹೇಳಿದ್ರಿ. ಇದು ಯಾವ ಗ್ರಂಥದಲ್ಲಿ ಐತಿ ನನಗೂ ಸ್ವಲ್ಪ ಹೇಳ್ಬೇಕು.
ಕದಳಿ ಕರ್ಪೂರ ಅಂತ ಬರೀತಾರೆ. ಹ್ಮ್. ಕದಳಿ ಕರ್ಪೂರ ಅಂತ ಇದೆ. ಹ್ಮ್. ತಿಪ್ಪೇರುದ್ರ ಸ್ವಾಮಿ ಅವರು ಬರೀತಾರೆ. ತಿಪ್ಪೇರುದ್ರ ಸ್ವಾಮಿ ಅವರು ಒಂದು ಆವಾಗಿನ ಕಾಲಕ್ಕೆ ಯಾವುದೋ ಒಂದು ಆಲೋಚನೆ ಇಟ್ಕೊಂಡು ಬರ್ತಾರೆ ಅವರು. ಬಟ್ ಸಂಶೋಧನಾತ್ಮಕವಾಗಿ ಅವ್ರ ವಚನಗಳಲ್ಲಿ ಏನಿದೆ ನನಗೆ ಹೇಳಿ. ಅವ್ರ ವಚನಗಳಲ್ಲಿ ಅಕ್ಕಮದೇವಿ ವಚನಗಳಲ್ಲಿ ಯಾವ ಲಿಂಗ ಸ್ವೀಕಾರ ಮಾಡಿದ್ರು ಅಕ್ಕಮದೇವಿ? ಅವರ ವಚನಗಳ ಮೂಲಕವಾಗಿ ಚನ್ನಮಲ್ಲಿಕಾರ್ಜುನನ್ನ ಆರಾಧನೆ ಮಾಡಿರ್ತಾ ಇರುವಂತದ್ದು. ಅಲ್ಲ, ನಮ್ಮ ತಿಳುವಳಿಕೆಗೆ ಅಂದ್ರೆ ಅಕ್ಕಮದೇವಿ ಅದ ಲಿಂಗವನ್ನು ಸ್ವೀಕಾರ ಮಾಡಿದ್ಲು ಅಥವಾ ಗುರು ಕೊಟ್ಟ ಲಿಂಗವನ್ನು ಸ್ವೀಕಾರ ಮಾಡಿದ್ಲು, ಪರಾತ್ಪರ ವಸ್ತುವಾದಂತ ಪರಶಿವನನ್ನು ಸ್ವೀಕಾರ ಮಾಡಿದ್ಲು. ನಮ್ಗೆ ಕನ್ಫ್ಯೂಷನ್ ಐತೆ, ಅದು ಅದ್ರ ಕ್ಲಾರಿಫೈ ಬಗ್ಗೆ ನಮಗೂ ಸ್ಪಷ್ಟತೆ ಇಲ್ಲ ಸರ್. ಅದಕ್ಕಿಂತ ಮೀರಿದವ್ರು ನೀವು, ಅದಕ್ಕೆ ಎಷ್ಟು ತಿಳ್ಕೊಂಡವ್ರು. ಅಲ್ಲ ಹೇಳ್ಬೇಕಮ್ಮ, ಕರೆಕ್ಟ್ ಅವ್ರಿಗೆ ಹೇಳ್ಬೇಕು ಅಂದ್ರೆ ಸರ್. ಫಸ್ಟು ಅವರೆಲ್ಲ ನಮ್ಮ ಆರಾಧ್ಯ ದೇವಿಗೆ ಇಟ್ಕೊಂಡಿರ್ತಾರೆ ಹೆಸರು, ಅದನ್ನ ಹೇಳ್ರಿ ನೀವು. ಆಮೇಲೆ ಅದು ಬಸವಣ್ಣವರು ಕೂಡ ಸಂಬಂಧ ಇಟ್ಕೊಂಡ್ರೆ ಇನ್ನೊಂದ್ರಿ, ಈಗ ಜನರು ಮಾನಸಿಕ ನೆಮ್ಮದಿಗಾಗಿ ದೇವಾಲಯಕ್ಕೆ ಹೋಗ್ತಾರೆ ಅಂತ ಹೇಳಿದ್ರಿ. ಮಾನಸಿಕ ನೆಮ್ಮದಿಗಾಗಿ ದೇವಾಲಯಕ್ಕೆ ಹೋಗಿದ್ರೆ ಮತ್ತಷ್ಟು ಮಾನಸಿಕ ನೆಮ್ಮದಿ ವಿಕಾರಕ್ಕೆ ಹೊರತಾಗಿ ಅದು ಏಕಾಗ್ರತೆ ಬರೋದಿಲ್ಲ. ಅದು ಇಲ್ಲ 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 ಅವರು ಶರಣರ ವಚನ ಬರೆದಿದ್ದ 160 ಕೋಟಿ ಅಂತ 1,60 ಲಕ್ಷ ಅಂತೇಳಿ ಶರಣರ ವಚನದಲ್ಲೇನೆ ಬರ್ತದೆ. ಅದು ಬಾಯಿಂದ ಬಾಯಿಗೆ ಬಂದಿಲ್ಲ. ಅವರು ಶರಣರ ವಚನ ರಚಿಸಿದ್ರು, ಅವ್ರ ವಚನದ ಕಟ್ಟುಗಳು ಸಿಕ್ಕಿದಾವ. ಅವರು ಅದನ್ನ ನೀವು ಪರಿವರ್ತನೆ ಮಾಡ್ಕೊಂಡು ಚಲೋ. ಆಗಿದ್ದು ಅಂತ ಹೇಳಿದ್ರು. ಆಲ್ಮೋಸ್ಟ್ ಶರಣರು ತಮ್ಮ ಅನುಭವ ಮಂಟಪದ ಮೂಲಕವಾಗಿ ಅವರು ತಮ್ಮ ಅನುಭವಗಳನ್ನು ಹೇಳಿದರು. ಅನುಭವಗಳನ್ನು ಹೇಳಿದ್ದನ್ನ ಹಲವಾರು ದಿನಮಾನಗಳ ಕಾಲ ಅಂದ್ರೆ 12ನೇ ಶತಮಾನದಲ್ಲಿ ಹೇಳಿರ್ತಾ ಇರುವಂತದನ್ನ ಶರಣರ ಮೌಖಿಕ ಪರಂಪರೆಯಲ್ಲಿ, ಹಾಗೆ ನಿಮ್ಮ ಆನ್ಸರ್ ಮಾಡ್ತಾರೆ ಈಗಾಗಿ ಹೇಳ್ತಾ ಇದ್ದೇನೆ, ಶರಣರ ಮೌಖಿಕ ಪರಂಪರೆಯಲ್ಲಿ. ಆಮೇಲೆ ನಮಗೆ 18ನೇ ಶತಮಾನದ ಸಂದರ್ಭದಲ್ಲಿ ಮುದ್ರಣ ಯಂತ್ರಗಳು ಬಂದಾಗ ಫಾಗು ಅಳಕಟ್ಟಿ ಅಂತವರು ಏನ್ ಮಾಡಿದ್ರು ಅಂದ್ರೆ ಮನೆ ಮನೆಗೂ ತೆರಳಿ ಆ ಜನರು ಹೇಳುವಂತಹ ವಚನಗಳನ್ನ ಲಿಖಿತ ರೂಪದಲ್ಲಿ ಬರ್ಕೊಡ್ತಾರೆ. ವಚನದ ಕಟ್ಟುಗಳು ಸಿಕ್ಕಾವ್ರಿ. ಅವು ಸಿಕ್ಕು 25,000 ಅಷ್ಟೇ. ಅಂದ್ರೆ 1,60 ಲಕ್ಷ. ಸರ್ ಒಂದು ನಿಮಿಷ, ಅವ್ರು ಹೇಳೋದು ನಡಕ್ ಪಾಯಿಂಟ್ ಏನು ಹೇಳಿದ್ರಿ? ಮೌಖಿಕವಾಗಿ ಸಂಪಾದನೆ ಮಾಡಿದ್ದಾರೆ ಸರ್. ಮೌಖಿಕವಾಗಿ ಸಂಪಾದನೆ ಒಬ್ಬೊಬ್ರು ಬಾಯಿಂದ ಕೇಳಿದ ಅದನ್ನ ಹೇಳತ್ತಿದ್ದಾರೆ. ಅವರು ಬರ್ದಿಲ್ಲ ಅಂತ ಹೇಳಿಲ್ಲ, ಮೌಖಿಕವಾಗಿ ಮತ್ತೆ ಸಾಗಿ ಬಂದು ಅಂತ ಹೇಳಿದ್ರು. ಅಪ್ಪರ ಅನುಭವ ಮಾಡುವಾಗ ಇದರ ಉತ್ತರ ಕೊಡ್ತಾರೆ. ಹಾಂ, ಇದೀಗ ಇಲ್ಲಿವರೆಗೆ ನಮಗೆ ಅನುಭವವನ್ನು ಎಡೆ ಮಾಡಿದಂತಹ ಶರಣರಾದ LG ಗಗ್ರಿ ಗುರುಗಳಿಗೆ ಅಪ್ಪನವರಿಂದ ಗೌರವ ಸತ್ಕಾರ. ಎಕ್ಸ್ಟ್ರಾ ಅಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು, ಇದೀಗ ಒಂದೈತೆ. ಹಾಂ, ಅದಾವ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು, ಇದೀಗ ಮಕ್ಕಳಿಂದ ವಚನ ಪಠಣ. ವಚನ ಹೇಳೋರು ಬರ್ರಿ. ಬಸವಲಿಂಗಾಯ ನಮಃ. ವಕ್ರತುಂಡ ಕಂಡಲಿ ಸುತ್ತುವರಯ್ಯ ಬತ್ತುವ ಜಲ ಬನಗುವ ಮರವ ನಂಬಿದವರು ನಿಮ್ಮನಂತ ಬುಲರಯ್ಯ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನಗಿಂತ ಕಿರೆ ಇಲ್ಲ, ಶಿವ ಭಕ್ತರಿಗಿಂತ ಇರೆ ಇಲ್ಲ. ನಿಮ್ಮ ಪಾದ ತಾಕ್ಸಿ ಎನ್ನ ಮನ ತಾಕ್ಸಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ತಂದೆ ನೀನು, ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಂದೆ ನೀನು. ಮಣ್ಣು ನೀನು ನೀನಲ್ಲದೆ ಮತ್ತಾನು ಎಂಬವರ ಕೂಡಲ ಸಮಗ್ರ
ಧರ್ಮ ಸರಸ್ವತಿ ಇಂದ್ರವತಿ ಅವನಾಥವ. ಸುನೀತಾ ಹಾಗೆ ಒಂದು ತಗಲ ಕಂಡಡೆ ಕರೆದಿದ್ದನ ಬಳಗವನ್ನು, ಕೋಳಿ ಒಂದು ಕುಡುಗು ಕಂಡಡೆ ಕೂಗಿ ಕರೆದಿದ್ದನ ಕುಲವಿಲ್ಲವ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಳೆ ಕಾಗಿ ಕೋಳಿಗಳಂತ ನಿರ್ಕೃಷ್ಟ ಎಂದು ಕೂಡಲ ಸಂಗಮ ದೇವ. ಹಾವಿನಡಂಕು ಉತ್ತಕ್ಕೆ ಸಸಿನ, ನದಿಯಡಂಕು ಸಮುದ್ರಕ್ಕೆ ಸಸಿನ, ನಿಮ್ಮ ಕೂಡಲ ಶರಣಡಂಕು ಲಿಂಗಕ್ಕೆ ಸಸಿನ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಬಸವಣ್ಣನ ತಾಯಿ, ಬಸವಣ್ಣನ ತಂದೆ, ಬಸವಣ್ಣ ಪರಮವಂದನಿಗೆ ಸುದೀಸ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಳಬೇಡ ಕೊಳಬೇಡ ಉಸಿರು ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ತನ್ನ ಬಳಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀರಲ್ಲದೆ ಮತ್ತಾರು ಇಲ್ಲವೆಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಾಡಿ ಮಾಡಿ ಕೆಟ್ಟರು ಮದವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ನೀರ ಕಂಡಲ್ಲಿ ಮುಳುಗುವರೆಯ, ಬಲವ ಕಂಡಲ್ಲಿ ಸುತ್ತುವರೆಯ, ಬತ್ತುವ ಜಲವ ಒಣಗುವ ಮರವೇ ವಿನಚ್ಚಿದವರು ನಿಮ್ಮ ನೆತ್ತ ಬಲವ ಕೂಡಲ ಸಂಗಮ ದೇವ. ಇವನಾರು 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 ಎನ್ನೆನಿಸಿದರೆ ನಮ್ಮೋ 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 ಎಂದರಿಸಯ್ಯ ನಮ್ಮ ಕೂಡಲ ಸಂಗಮ ದೇವ. ನಿಮ್ಮ ಮನೆಯ ಮಗನೆಂದೆನಿಸಿದ ಎಲ್ಲ ಮುದ್ದು ಮಕ್ಕಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದೀಗ ಅಪ್ಪನವರಿಂದ ಎಲ್ಲ ಮಕ್ಕಳಿಗೂ ಆಶೀರ್ವಾದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬ ಎಂಬಲ್ಲಿ ಎನ್ನ ಭವ ಹರಿಯಿತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರ ತ್ರಯಗಳು ಎನ್ನ ಸರ್ವಾಂಗದಲ್ಲಿ ತೊಡಗಿ ಬೆಳಗುವುದ ಕಂಡು ಆನು ನೀನು ಬಸವ 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 ಎನ್ನುತ್ತಿದ್ದೆ ಕಾನ ಗುಹೇಶ್ವರ. ಚಿತ್ತರಿಗೆ ಜ್ಯೋತಿ ಶ್ರೀ ವಿಜಯ ಮಹಂತ ಶಿವಗಳನ್ನು ಮತ್ತು ದೊಡ್ಡಪ್ಪರನ್ನ ಮನದಲ್ಲಿ ನೆನೆಯುತ್ತಾ ಗುರುಮಹಂತ ಪೂಜ್ಯರ ಪಾದಗಳಿಗೆ ಪಡುಮಟ್ಟು ವೇದಿಕೆಯ ಮೇಲಿರುವಂತಹ ಗಣ್ಯರಿಗೂ ಮತ್ತು ಎಲ್ಲ ಶರಣ ತಂದೆ ತಾಯಿಗಳಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವತ್ತು ಎಲ್ಲ ನಮ್ಮ ಶರಣ ತಾಯಂದಿರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತೀನಿ. ನಾವು 8ನೇ ತಾರೀಕು ಅಪ್ಪಾರಿಗೆ ಬರ್ಸಕ್ಕೆ ಹೋದಾಗ ನಿಜವಾಗ್ಲೂ, ಯಾಕಂದ್ರೆ ನಮ್ದು 21ನೇ ತಾರೀಕು ಇಟ್ಕೊಂಡಿವಿ. ನಾವು ಒಂದು ಸ್ವಲ್ಪ ಯಾಕೋ ಡಿಲೇ ಆಯ್ತು, ನಮ್ದು ಸ್ವಲ್ಪ ಕೆಲಸ ಇದ್ದದಕ್ಕಾಗಿ 21ನೇ ತಾರೀಕು ಮಹಿಳಾ ದಿನಾಚರಣೆ ಇಟ್ಕೊಂಡಿವಿ. ಇವತ್ತು ನಂಗೆ ಮಹಿಳಾ ದಿನಾಚರಣೆ ಅನ್ನೋದು ಲಕ್ಷ ಇಲ್ಲ. ಅದು ಬಸವಾದಿ ಶರಣರ ಒಂದು ಈ ಒಂದು ಮನೆಯಲ್ಲಿ ಮಹಾಮಣಿ ಮಾಡಕತ್ತೀವಲ್ಲ, ಮಹಿಳೆಯರಿಗೆ ಸಮಾನತೆಯ ಜೊತೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಜೊತೆಗೆ ಆಧ್ಯಾತ್ಮಿಕ ಉನ್ನತ ಶಿಖರವನ್ನು ತಲುಪಬಹುದು ಅಂತ ಹೇಳಿ ತೋರಿಸ್ಕೊಟ್ಟಂಥ ಅಕ್ಕಮಹಾದೇವಿಯನ್ನ ಎಲ್ಲ ಶರಣರನ್ನ ನೆನೆಸುವಂತಹ ಒಂದು ಸುಯೋಗ ಇಂತಹ ಒಂದು ಮಹಿಳಾ ದಿನಾಚರಣೆ ದಿನ ಬಂದೈತೆ ನಮಗೆ. ಅದಕ್ಕಾಗಿ ಮತ್ತೊಮ್ಮೆ ಪೂಜ್ಯರ ಪಾದಗಳಿಗೆ ಪಡಮಟ್ಟು ಎಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪುರಸ್ಸರವಾಗಿ ಪಡಮಟ್ಟು ಇವತ್ತಿನ ಮಹಾಮನೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅನುಭಾವಿಗಳಾದ ಶ್ರೀಯುತ ಗಗ್ರಿ ಗುರುಗಳಲ್ಲಿ ಮತ್ತು ಬಸವ ಕೇಂದ್ರದ ಹಿರಿಯ
ಅಧ್ಯಕ್ಷರಾದಂಥ ಸನ್ಮಾನ್ಯ ಶಿವಾನಂದ ಉಳ್ಳಿ ಸರಲ್ಲಿ ಮತ್ತು ಈ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮಕ್ಕೆ ಅವಕಾಶವನ್ನು ನೀಡಿದಂಥ ಶ್ರೀಮಠದ ಸದ್ಭಕ್ತರಾದ ನಮ್ಮ ವೀರಭದ್ರಪ್ಪನವರು ಅಂಗಡಿ ಆ ಎಲ್ಲ ಕುಟುಂಬ ವರ್ಗದವರಲ್ಲಿ, ಇಲ್ಲಿ ನಡೆದ ಎಲ್ಲ ನಮ್ಮ ಪರಮ ಪೂಜ್ಯ ಅಕ್ಕನ ಬಳಗದ ಎಲ್ಲ ಪೂಜ್ಯ ಮಹಾತಾಯಂದರಲ್ಲಿ ಮತ್ತು ಇಲ್ಲಿ ನಡೆದ ಎಲ್ಲ ಪೂಜ್ಯ ಶರಣರಲ್ಲಿ ಮತ್ತು ಧಾರವಾಡದಿಂದ ಬಂದಂಥ ನಮ್ಮ ಶರಣರಾದ ಶ್ರೀಮಠದ ಸದ್ಭಕ್ತರಾದ ರಮೇಶ್ ತುಂಬುರ್ಗುತ್ತಿ ಶರಣರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಇವತ್ತು ಶರಣರ ವಚನಗಳಲ್ಲಿ ಸಾಮಾಜಿಕ ಕಳಕಳಿ ಅನ್ನುವಂಥ ಆಲೋಚನೆಯೊಂದಿಗೆ ನಮ್ಮ ಗಗ್ರೀಸರು ಬಹಳ ಅನುಭವಪೂರ್ಣವಾಗಿ ಬಹಳ ಚೆನ್ನಾಗಿ ಮಾತಾಡಿದರು. ಭಾಳ ಅಧ್ಯಯನಶೀಲರಿದ್ದಾರೆ. ಅವರು ಶರಣ ಸಾಹಿತ್ಯದ ಮೇಲೆ PhD ಮಾಡಿದ್ದಾರೆ. ಒಳ್ಳೆ ಅಧ್ಯಯನಶೀಲ ಶರಣರು. ಅವರು ಇವತ್ತಿನ ದಿವಸ ಸಾಮಾಜಿಕ ಕಳಕಳಿಯನ್ನು ಕುರಿತುಕೊಂಡು ಬಹಳ ಸ್ಪಷ್ಟವಾಗಿ ಮತ್ತು ಬಹಳ ಧೈರ್ಯವಾಗಿ ಸಾಮಾಜಿಕ ವ್ಯವಸ್ಥೆಯ ಒಂದು ಶರಣರು ಹೆಂಗೆ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿದರು ಅನ್ನೋದನ್ನು ಭಾಳ ಅರ್ಥಪೂರ್ಣವಾಗಿ ನಮಗೆ ಅವರು ತಿಳಿಸಿಕೊಟ್ರು. ಮೊದಲ ಸಾಮಾಜಿಕ ಕಳಕಳಿ ಬಸವಣ್ಣವ್ರಿಗೆ ಎಷ್ಟು ತಾಯಿ ಹೃದಯ ಅಂತಾರೆ. ಅವ್ರಿಗೆ ಬಸವಣ್ಣವ್ರಿಗೆ ತಾಯಿ ಹೃದಯ ಅಂತಾರೆ. ಅಂದರೆ ತಳಗ ಬಿದ್ದವರನ್ನ ಎತ್ತುವುದೇ ಬಸವಣ್ಣವರ ತಾಯಿ ಹೃದಯ. ತಳಗ ಬಿದ್ದವರನ್ನು ಎತ್ತುವುದೇ. ಯಾರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಏನು ತಳಗ ಬಿದ್ದಿರ್ತಾರಲ್ಲ, ಅವಕಾಶ ಇರಂಗಿಲ್ಲಲ್ಲ, ಅಂಥವ್ರನ್ನ ಮೇಲೆ ಕೆತ್ತುವಂಥ ಒಂದು ಕಳಕಳಿ ಯಾರಿಗಿತ್ತಂದರೆ ಬಸವಣ್ಣವ್ರಿಗಿತ್ತು. ಮತ್ತು ಇನ್ನೂ ಒಂದು ಏನಿತ್ತಂದರೆ, ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಅಂತಿರ್ತಾರೆ. ಈಸ್ ದ ಲಾಸ್ಟ್ ಆ್ಯಂಡ್ ಲೀಸ್ಟ್ ಪರ್ಸನ್ ಇನ್ ದ ಸೊಸೈಟಿ. ಕೊನೆಗೆ ಅವನಿಗೆ ಸಮಾಜದಲ್ಲಿ ಏನೂ ಅವನಿಗೆ ಬೆಲೆ ಇರೋಂಗಿಲ್ಲ. ಕೊಡಲಾರದಂಥ, ಬೆಲೆ ಇರಲಾರದಂಥ ವ್ಯಕ್ತಿಗಳಿದ್ರು ಕೆಲವು ಜನ. ಅವ್ರಿಗೆ ಹೆಣ್ಮಕ್ಳಿದ್ರು, ಗಂಡ್ಮಕ್ಳಿದ್ರು. ಅವ್ರಿಗೆ ಬಸವಣ್ಣನವರು ಏನು ಮಾಡಿದರೆ ಪರಿವರ್ತನೆಗೆ ಅವಕಾಶ ಮಾಡಿಕೊಟ್ರು. ಅಂದರೆ ಬಸವಣ್ಣನವರ ತತ್ವ ಸಿದ್ಧಾಂತದಲ್ಲಿ ಅದರ ಮೂಲ ಬೇರೆ ಇರುವುದೆಲ್ಲಂತಂದರೆ ಪರಿವರ್ತನೆಗೆ ಅವಕಾಶ. ಇತಿ ನೀವು ಹುಟ್ಟಿಯಲ್ಲ, ಈ ಹುಟ್ಟಿದ್ದು ನಿನ್ನ ಕರ್ಮ. ಇದು ಹಿಂದಿನ ಜನ್ಮ ಪಾಪ ಮಾಡಿ ಬಂದಿ, ಅದಕ್ಕೆ ಈ ಜನ್ಮದಾಗ ಇಂಥ ನಿನಗೆ ಬೆಲೆ ಇರಲಾರ್ದಂಗೆ ನಿಕೃಷ್ಟ ಮನುಷ್ಯ ಆಗಿ ನೀನು, ಅದಕ್ಕೆ ನೀ ಇದ್ರಾಗ ಸಾಯ್ಬೇಕು ಅನ್ನೋದು ಕರ್ಮ ಸಿದ್ಧಾಂತ. ಆದರೆ ಬಸವಣ್ಣನವರು ನೀ ಹುಟ್ಟಿಯಲ್ಲ, ನೀ ಕೆಟ್ಟ ವ್ಯವಸ್ಥೆಯಲ್ಲಿ ಹುಟ್ಟಿಯಲ್ಲ, ನಿನಗೇನು ಬೆಲೆ ಇಲ್ಲಲ್ಲ, ಆ ಹೆಣ್ಮಗಳಿಗೆ ನೀನು ಬೆಲೆ ಇಲ್ಲಲ್ಲ, ನೀ ಚಿಂತೆ ಮಾಡಬೇಡ, ನೀನು ಅನುಭವ ಮಟ್ಟಕ್ಕೆ ಬಾ, ನೀನು ಲಿಂಗ ದೀಕ್ಷೆ ತಗೊಂಡು ಲಿಂಗ ದೀಕ್ಷೆ ತಗೋ, ಆ ನಂತರ ಸತ್ಯಶುದ್ಧವಾದ ಕಾಯಕ ಮಾಡು, ಬಂದದ್ರಲ್ಲಿ ಅಲ್ಪ ಭಾಗವನ್ನು ನೀನು ದಾಸೋಹ ಬಳಸು. ಈ ಮೂರು ತತ್ವವನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಂಡು ನೀನು ಬಳಸು. ನೀನು ಎತ್ತರದ ವ್ಯಕ್ತಿಯಲ್ಲ, ಸಮಾಜದಲ್ಲಿ ಮನ್ನಣೆ ಪಡೆಯುವಂಥ ವ್ಯಕ್ತಿ ಆಕಿ ಅಂತ ತಿಳ್ಕೊಂಡೇಳಿ ಅವರಿಗೆ ಅನುಭವ ಮಟ್ಟ ಅಂದ್ರೆ ಧಾರ್ಮಿಕ ಕ್ಷೇತ್ರ ಭಾಳ ಅದ್ಭುತ ಕ್ಷೇತ್ರ. ಅಲ್ಲಿ ಯಾರನ್ನೂ ಹಿಂಗೆ ನೀನು ಕೆಳಜಾತಿ ಇದಿ, ನೀವು ಏನು ಜಾತಿ, ನೀವು ಒಳಗೆ ಬರಬೇಡ, ಹೊರಗೆ ಬರಬೇಡ, ನೀವು ಇದೇನಿದೆ, ಯಾರಿದೆ, ನೋ ನಿರ್ಬಂಧ ಇದೆ, ಏನೂ ಇಲ್ಲ, ಒಟ್ಟು ಮನುಷ್ಯ ಇದೆಯಲ್ಲ ಬಾನಿ. ಇಂಥ ಸರಳವಾದಂಥ ಒಂದು ಸೂತ್ರವನ್ನು ಹಿಡ್ಕೊಂಡು ನಿಕೃಷ್ಟವಾದಂಥ ವ್ಯಕ್ತಿಗಳ ಅನುಭವವನ್ನು ಕರ್ಕೊಂಬಂದು ಅವ್ರಿಗೆ ಪರಿವರ್ತನೆ ಮಾಡಿ ತತ್ವಗಳ ಪರಿಚಯ ಮಾಡಿಸಿ ತತ್ವಗಳ ಅನುಷ್ಠಾನಕ್ಕೆ ಹಚ್ಚಿ ಅವ್ರನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಿದರು. ಇದೇ ಜನ್ಮದಲ್ಲಿ ಇಂಥವ್ರು ಸೂಳೆ ಸಂಕವೆ ಅಂತ ಸಿಗ್ತಾರೆ, ಮಾದರ ಚೆನ್ನೈನವರಂತ ಸಿಗ್ತಾರೆ. ಇಂಥವ್ರು ಸಮಾಜ ನಿಕೃಷ್ಟ ವ್ಯಕ್ತಿಗಳನ್ನೆಲ್ಲ ಅವರು ಪರಿವರ್ತನೆಗೆ ಅವಕಾಶ ಮಾಡಿಕೊಡುವುದೇ ಅತ್ಯಂತ ಸಾಮಾಜಿಕ ಕಳಕಳಿ ಮುಖ್ಯ ಭಾಗ ಆಗಿದೆ. ಇಲ್ಲ ಅಂದರೆ ಎಲ್ಲರೂ ನಿನ್ನ ಕರ್ಮ ಐತಿ, ನೀನು ಅನುಭವಿಸು ಅನ್ನೋದೇನೈತಲ್ಲ ಕರ್ಮ ಸಿದ್ಧಾಂತ. ಆ ಕರ್ಮ ಸಿದ್ಧಾಂತನ ಹೊಡೆದಾಕಿ ಅದನ್ನು ನಿನಗೆ ಪರಿವರ್ತನೆಗೆ ಅವಕಾಶ ಐತಿ, ನೀ ಚಲೋ ದಾರಿ ನಡೀವತ್ಲೆ ಅಂತ ಮುಗಿದೋದು, ನೀನು ದೊಡ್ಡ ವ್ಯಕ್ತಿ ಆಯ್ಕೆ ಅಂತ ಕರ್ಕೊಂಬಂದು ಚಲೋ ದಾರಿ ತೋರಿಸಿ, ಸನ್ಮಾರ್ಗ ತೋರಿಸಿ, ಅವ್ರ ಕಾಯಕ ಮಾಡಕ್ಕೆ ಹಚ್ಚಿ, ಆ ತತ್ವ ಪಾಲಿಸಕ್ಕೆ ಹಚ್ಚಿ, ಪ್ರೇರಣೆ ಇನ್ಸ್ಪಿರೇಷನ್ ಕೊಟ್ಟು ಅವ್ರನ್ನ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಿದರು. ಎಷ್ಟು ನಿಕೃಷ್ಟ ವ್ಯಕ್ತಿಗಳೆಲ್ಲ ಮಹಾ ತಪಸ್ವಿಗಳಾದರು, ಶರಣೆಯರಾದರು. ಅದಕ್ಕಾಗಿ ಇದು ಬಸವಣ್ಣವರಲ್ಲಿರ್ತಕ್ಕಂಥ ಒಂದು ಅತ್ಯಂತ ಅಮೂಲ್ಯವಾದಂಥ ಒಂದು ಸಾಮಾಜಿಕವಾದಂಥ ಕಳಕಳಿ. ಅದಕ್ಕಾಗಿ ಇಂಥ ಒಂದು ಸಾಮಾಜಿಕ ಕಳಕಳಿಯನ್ನು ಜಗತ್ತಿನ ಯಾವ ಇತಿಹಾಸದಲ್ಲಿನೂ ಕ್ರಾಂತಿ ಇತಿಹಾಸ ನೋಡ್ಲಿಕ್ಕೆ ನಮ್ಗೆ ಸಿಗಂಗಿಲ್ಲ. ಇದು ಅತ್ಯಂತ ಅಮೂಲ್ಯವಾದಂಥ ವಸ್ತು. ಇದೇ ಜನ್ಮದಲ್ಲಿ ಪರಿವರ್ತನೆಯಾಗಿ ದೇವರ ಸ್ಥಾನಮಾನ ಪಡಿತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟದಂದ್ರೆ ಅದು ಬಸವಣ್ಣವರ ಒಂದು ವ್ಯವಸ್ಥೆಯಲ್ಲಿ, ಬಸವಣ್ಣವರ ಧರ್ಮದಲ್ಲಿ, ಬಸವಣ್ಣವರ ತತ್ವಜ್ಞಾನದಲ್ಲಿ ಇಂಥ ವ್ಯವಸ್ಥೆ
ಜಗತ್ತಿನ ಯಾವ ಯಾವ ವ್ಯವಸ್ಥೆಯಲ್ಲಿ ಇಂಥ ವ್ಯವಸ್ಥೆ ಇಲ್ಲ. ಇದು ಮೂಲವಾದಂಥ ಇದು ಒಂದು ಮೌಲ್ಯ, ಇದು ಸಾಮಾಜಿಕ ಕಳಕಳಿ. ಅಂಥದ್ರಲ್ಲಿ ಅಕ್ಕ ಮಹಾದೇವಿ ಆ ವ್ಯವಸ್ಥೆಯಲ್ಲೇ ಬಂದಂಥವ್ರು. ಅಕ್ಕ ಮಹಾದೇವಿ ಮನೆ ಬಿಟ್ಟು ಹೊರಗೆ ಬರುವಂಥ ಸ್ಥಿತಿಯಲ್ಲಿ ಇದ್ದಿದ್ದಿಲ್ಲ. ಆ ತಾಯಿಗೆ ಅವಕಾಶ ಕೊಟ್ಟರು ಅಂತ ನಾವು ಅಕ್ಕ ಮಹಾದೇವಿ ಪಡ್ಕೊಂಡ್ವಿ. ಏನು ಹೆಣ್ಮಕ್ಳ ಮನೆ ಬಿಟ್ಟು ಹೊರಗೆ ಬರೋಂಗಿಲ್ಲ, ನೀವು ಸಾಲಿ ಕಲಿಯೋಂಗಿಲ್ಲ, ನೀವು ವಚನ ಬರೆಯೋಂಗಿಲ್ಲ, ನೀವು ಲಿಂಗ ಪೂಜೆ ಮಾಡೋಂಗಿಲ್ಲ, ನೀವು ದೀಕ್ಷೆ ತಗೊಳಂಗಿಲ್ಲ, ಈಗೆಲ್ಲ ಅದಾವಲ್ಲ. ಹೆಣ್ಮಕ್ಳಿಗೆಲ್ಲ ದೀಕ್ಷೆ ಕೊಡೋಂಗಿಲ್ಲ, ಏನಿಲ್ಲ, ಹಿಂಗದವಲ್ಲ. ಹಿಂಗೆ ವ್ಯವಸ್ಥೆ ಹೋಗಿತ್ತಂದ್ರೆ ಅಕ್ಕ ಮಹಾದೇವಿ ಎಲ್ಲಿ ಸಿಗ್ತಿದ್ದು ನಮಗೆ? ಗುಡ್ಡಾಪುರದ ಅನಮ್ಮ ಎಲ್ಲಿ ಸಿಗ್ತಿದ್ರು? ಗುಡ್ಡಾಪುರದ ಅನಮ್ಮ ಸಿಗ್ತಿದ್ದಿಲ್ಲ, ಹೇಮರೆಡ್ಡಿ ಮಲ್ಲಮ್ಮ ಸಿಗ್ತಿದ್ದಿಲ್ಲ, ಸತ್ತುಗಳು ಶರಣಮರ ಸಿಗ್ತಿದ್ದಿಲ್ಲ. ಎಲ್ಲರ ಮನೆ ಒಳಗೆ ಕುಂತು ನಾವು ಲಿಂಗ ಪೂಜೆ ಮಾಡುವಂಗೆ ಇಲ್ಲ, ನೀವು ದೀಕ್ಷೆ ತಗೊಳಂಗೆ ಇಲ್ಲ ನೀವು ಅಂತ ನಿಬಂಧನೆಯನ್ನು ಕಂಟಿನ್ಯೂ ಆಗಿತ್ತಂದ್ರೆ ಇವ್ರು ಯಾವ ತಾಯಂದಿರು ಕೂಡ ಮಹಾತ್ಮರಾಗಿ ನಮಗೆ ಸಿಗ್ತಿದ್ದಿಲ್ಲ. ಇವತ್ತೇನಾದರೂ ಅಕ್ಕ ಮಹಾದೇವಿ ಅಂತವರು, ಗುಡ್ಡಾಪುರದ ಆನಂದ್ ಅಂತವರು, ಆದ್ರೆ ಸತ್ಯಕ್ಕನಂತವರು, ಮಹಾತಾಯಿ ಮುನ್ಸಿಪಾಲ್ಟಿ ರಸ್ತೆ ಕಸ ಹೊಡಿತಕ್ಕಂಥ ಸತ್ಯಕ್ಕೆ ಮುನ್ಸಿಪಾಲ್ಟಿ ರಸ್ತೆ ಕಸ ಹೊಡಿತಿದ್ಲಿ. ನಮ್ಮ ಮುನ್ಸಿಪಾಲ್ಟಿಯಾಗ ಆ ತಾಯಿಗಳು ಬರ್ತಾರಲ್ಲ, ಹಂಗೆ ಹೊಡಿತಿದ್ಲು ಸತ್ಯಕ್ಕ. ಅಂಥ ತಾಯಿ ನಿಕೃಷ್ಟ ತಾಯಿ ಅದ, ಅದನ್ನ ಅನುಭವಕ್ಕೆ ಕರ್ಕೊಂಡ್ಬಂದು ಅವರೆಲ್ಲ ತತ್ವ ತಿಳಿ ಸತ್ಯಕ್ಕೆ ಇವತ್ತು ಮಹಾಶಿವಶರಣೆ, ಮಹಾ ತಪಸ್ವಿನಿ ಆತ ತಾಯಿ. ಇದು ಪರಿವರ್ತನೆ. ಇದಕ್ಕೆ ಇದೇ ಜನ್ಮದಲ್ಲಿ ಪರಿವರ್ತನೆ ಮಾಡಿ ಇದೇ ಜನ್ಮದಲ್ಲೇ ನೀನು ದೇವರಾಗಬೇಕು ಅನ್ನುವಂಥದ್ದನ್ನ ಬಸವಣ್ಣವರು ರೂಪಿಸಿದಂಥ ಒಂದು ತತ್ವಜ್ಞಾನದಲ್ಲಿ ಇದಕ್ಕೆ ಅವಕಾಶ ಐತಿ. ಬೇರೆ ಯಾವುದೇ ತತ್ವಜ್ಞಾನದಲ್ಲಿ ಇಂಥ ಅವಕಾಶ ಇಲ್ಲ. ಈ ತತ್ವಜ್ಞಾನದ ಪರಿಣಾಮವಾಗಿ ಇವತ್ತು ಮಹಾ ಹೆಣ್ಣು ಮಕ್ಕಳೆಲ್ಲ ತಪಸ್ವಿಗಳಾಗಿ ಬಂದರು. ಕೆಳಜಾತಿಯವರೆಲ್ಲ ಮಹಾ ತಪಸ್ವಿಗಳಾದರು. ಕೆಳಜಾತಿಯವರಿಗೆ ದೇವ್ರ ಧ್ಯಾನ ಮಾಡುವಂಥ ಹಕ್ಕಿದ್ದಿದ್ದಿಲ್ಲ. ಎಷ್ಟೋ ದೇವರು ಮೇಲ್ಜಾತಿಯವರಷ್ಟೇ ದೇವರ ಧ್ಯಾನ ಮಾಡಬೇಕು, ಮೇಲ್ಜಾತಿಯವರಷ್ಟೇ ಧಾರ್ಮಿಕ ಕ್ರಿಯೆ ಮಾಡಬೇಕು. ಕೆಳಜಾತಿಯವರು ದೇವ್ರ ಧ್ಯಾನ ಮಾಡುವಂಗಿಲ್ಲ. ಅಕಸ್ಮಾತ್ ಕೆಳಜಾತಿಯವರು ದೇವ್ರ ಧ್ಯಾನ ಮಾಡಿದ್ರೆ ನಾವು ರುಂಡ ಕತ್ತರಿಸ್ಬೇಕು. ಆ ರುಂಡ ಯಾರು ಕತ್ತರಿಸ್ಬೇಕು? ಅರಸನೇ ಕತ್ತರಿಸ್ಬೇಕು. ಅರಸ್ ಕತ್ತರಿಸಿದ್ರೆ ಅವ ನೀ ಧರ್ಮ ಪಾಲನೆ ಮಾಡಿದಿ, ನೀವು ರುಂಡ ಕತ್ತರಿಸ್ಲಿಲ್ಲ ಅಂದ್ರೆ ನೀನು ಧರ್ಮ ಭ್ರಷ್ಟ ಆದಿ ಅಂತ ಹೇಳ್ತಿದ್ರು. ಅದಕ್ಕೆ ತಾನು ಧರ್ಮ ಭ್ರಷ್ಟ ಆಗಬಾರ್ದು, ಧರ್ಮ ಪಾಲನೆ ಮಾಡ್ಕೋಬೇಕು ಅನ್ನೋದಕ್ಕೆ ಯಾರಾದರೂ ಕೆಳವರ್ಗದವರು ಧ್ಯಾನ ಮಾಡಕ್ ಕುಂತಿದ್ದು ಹೋಗಿ ರುಂಡ ಕಡಿಸಿದ್ರು. ಇದು ಒಂದು ಸಾಮಾಜಿಕ ವ್ಯವಸ್ಥೆ. ಇದನ್ನ ಇಂಥದ್ರಲ್ಲಿ ಇಂಥದ್ದು ಸಾವಿರಾರು ಜನ ಕೆಳವರ್ಗದ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ದೇವ್ರ ಧ್ಯಾನ ಮಾಡಕ್ ಹಚ್ಚಿ, ಲಿಂಗ ಯೋಗ ಮಾಡಕ್ ಹಚ್ಚಿ, ಇದೇ ಜನ್ಮದಲ್ಲಿ ಇದೇ ಭೂಮಿ ಮೇಲೆ ಮಹಾ ತಪಸ್ವಿಗಳನ್ನಾಗಿ ಅವರು ಕೊಟ್ಟಂತ ಮಾರ್ಗ, ಬಸವಣ್ಣವರು ಕೊಟ್ಟಂತ ಮಾರ್ಗ ಇಷ್ಟಲಿಂಗ ಯೋಗ, ಕಾಯಕ ಮತ್ತು ದಾಸೋಹ, ಶಿವಾನುಭವ ಚಿಂತನೆ, ಇವು 4 ಮಾರ್ಗಗಳನ್ನು ಕೊಟ್ಟರು. ಆ ಮಾರ್ಗದಿಂದ ಇದೇ ಜನ್ಮದಲ್ಲಿ ಅವರು ದೊಡ್ಡ ತಪಸ್ವಿಗಳಾಗಿ ಹೊರಹೊಮ್ಮಿದರು. ಇದು ಬಸವಣ್ಣನವರ ಅತ್ಯಂತ ಶ್ರೇಷ್ಠವಾದಂಥ ಸಾಮಾಜಿಕ ಕಳಕಳಿ. ಅದನ್ನೇ ನಮ್ಮ ಶರಣರು ಬಹಳ ಅರ್ಥಪೂರ್ಣವಾಗಿ ನಮಗೆ ಕಟ್ಟಿಕೊಟ್ರು, ಹೇಳಿಕೊಟ್ರು. ಅದಕ್ಕಾಗಿ ಇವತ್ತು ಕೆಲವೊಂದು ನಮ್ಮ ಸರ್ ಎಲ್ಲ ಚೆನ್ನಾಗಿ ಓದ್ಯಾರ ಅವರು. ಅದಕ್ಕೆ ನಾನು ಅವ್ರಿಗೆ ವಚನ ಸಾಹಿತ್ಯ ಅಂತಂದರೆ ಅದು ಶಾಂತರಸರು ಒಬ್ಬರು ದೊಡ್ಡ ವಚನ ಭಂಡಾರಿ ಅಂತ ಕರೀತಾರೆ. ವಚನ ಭಂಡಾರಿ ಶಾಂತರಸರು ಅಂತ ಕರೀತಾರೆ. ಅವರು ಬಸವಣ್ಣವರು ಅದಕ್ಕೇನೆ ಅವರು ಮೀಸಲಾಗಿಟ್ಟಿದ್ರು. ಶಾಂತರಸರನ್ನೇ ವಚನಗಳಿಗಾಗೆ ಮೀಸಲಾಗಿಟ್ಟಿದ್ರು. ಬಸವಣ್ಣವ್ರು ಭಾಳ ಬ್ರಿಲಿಯಂಟ್ ಅವರು. ಅವ್ರಿಗೆ ಐತಿಹಾಸಿಕ ಪ್ರಜ್ಞೆ ಭಾಳ ಇತ್ತು ಅವರಿಗೆ. ಅದಕ್ಕಾಗಿ ನಾವು ವಚನ ಬರೆದ್ವಿ, ಇವತ್ತು ತಂದ್ವಿ, ನಾಳೆ ನೆನಪರಂಗಿಲ್ಲ. ಅದಕ್ಕಾಗಿ ವಚನಗಳನ್ನು ಸಿದ್ಧಾಂತಕ್ಕೆ ತಕ್ಕಂತೆ ಅವತ್ತೊಂದೊಂದು ದಿವಸ ಒಂದೊಂದ್ರ ಮೇಲೆ ಡಿಸ್ಕಷನ್ ಇರ್ತಿತ್ತು. ಆ ಡಿಸ್ಕಷನ್ ಇಂದ ನಾಳೆಗೆ ಐತಿ ಅಂತ ಹೇಳಿದ್ರು. ಅವ್ರು ಚಿಂತನೆ ಮಾಡ್ಕೊಂಬಂದು ವಚನಗಳ ರೂಪದಲ್ಲಿ ಬರ್ಕೊಂಡ್ ಬರ್ತಿದ್ರು. ಅಲ್ಲಿ ಅನುಭವ ಮಂಟಪದಲ್ಲಿ ಅದನ್ನ ಪರಿಶೀಲನೆ ಮಾಡಿ ಸಿದ್ಧಾಂತ ಕರೆಕ್ಟ್ ಐತಿ ಅಂದಮೇಲೆ ಅವ್ರದ್ದು ಎಷ್ಟು ಮಂದಿ ಶರಣರು ವಚನಕಾರರಿದ್ರಲ್ಲ ಅವ್ರದ್ದೆಲ್ಲರೂ ಒಂದೊಂದು ಬ್ಲಾಕ್ ಮಾಡಿದ್ರು. ಒಂದೊಂದು ಬ್ಲಾಕ್ ಮಾಡಿದ್ರು. ಇವತ್ತು ಬಸವಣ್ಣವ್ರದ್ದು ಅವ್ರದ್ದೊಂದು ಬ್ಲಾಕ್ ಇತ್ತು. ಇವತ್ತು ಬಸವಣ್ಣವ್ರ ವಚನ ಬಂತು, ಆ ಚಿಂತನೆ ಮ್ಯಾಗ ಆ ವಚನಗಳನ್ನ ಆ ಬ್ಲಾಕಿಗೆ ಸೇರಿಸ್ಬಿಡ್ತಿದ್ರು. ಹಿಂಗೆ ಶರಣರನ್ನೆಲ್ಲ ಈ ಬಾಕ್ಸ್ ಮಾಡಿ ತರ್ಕೋದತ್ತಲ್ಲ, ಹಂಗೆ ಅದನ್ನ ಸೇರಿಸ್ಬಿಡ್ತಿದ್ರು. ಮುಂದೆ ಅದನ್ನೇ ಏನೈತಲ್ಲ ಬಸವಣ್ಣವ್ರ ಬಾಕ್ಸ್, ಚನ್ನ ಬಸವಣ್ಣವ್ರ ಬಾಕ್ಸ್ ಹಿಂಗೆ ಮಾಡಿ ಮುಂದೆ ಅದನ್ನ ಕಟ್ ಒಂದು 100-200 ಆದ್ಮ್ಯಾಗ ತಾಡೋಲಿ ಅದು ಇದು ಇರ್ತಿತ್ತು. ಅದು ಓರೆ ಕಾಗದ ಅಂತ ಇರ್ತಿತ್ತು. ಅದು ಅದರಲ್ಲಿ ಅವತ್ತಿನ ಕಾಲದಲ್ಲಿ ಬರೆದಿಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಅದರಲ್ಲಿ ಬರ್ಕೊಂಡು ಬರ್ತಿದ್ರು. ಅದನ್ನು ಓದಿ ಅಲ್ಲಿ ಇಡ್ತಿದ್ರು. ಕೆಲವೊಂದಿಷ್ಟು ಆದ್ಮ್ಯಾಗ ಒಂದು 100-200 ಆದ್ಮ್ಯಾಗ ಮೇಲೊಂದು ಕಟ್ಟಿಗಿದು, ಕೆಳಗೊಂದು ಕಟ್ಟಿಗಿದು ಹಾಕಿ ಸೆಂಟರ್ನಾಗ ಅವನ್ನ ಇಟ್ಟು ಕಟ್ಟಿ ಬಿಡ್ತಿದ್ರು. ಆ ಕಟ್ಟು ಮತ್ತೆ ಹೊಳ್ಳಿ ಬಸವಣ್ಣವ್ರ ಬಾಕ್ಸ್ ಹೊರಗೆ ಇಟ್ಬಿಡ್ತಿದ್ರು. ಹಿಂಗೆ ಇಂಥವು ಕೋಟ್ಯಾನುಗಟ್ಟಲೆ ವಚನಗಳು ಆದಮೇಲೆ ಕಲ್ಯಾಣದ ಕ್ರಾಂತಿ ಆಯ್ತು. ಕ್ರಾಂತಿ ಆದ್ಮ್ಯಾಗ ಏನು ಮಾಡಿದ್ರು, ವಚನಗಳನ್ನೇ ಸುಡ್ಬೇಕಂತ ತಿಳ್ಕೊಂಡೇಳಿ ಮೊದಲನೇ ಟಾರ್ಗೆಟ್ ಇತ್ತು. ಅದಕ್ಕಾಗಿ ಅವ್ರು ಏನು ಮಾಡಿದ್ರು, ವಚನ ಸಂರಕ್ಷಣೆ ಆಗಲಿ, ನಾವು ಸತ್ರ ಸಾಗಲಿ, ವಚನ ರಕ್ಷಣೆ ಆಗಲಿ ಅಂತ ತಿಳ್ಕೊಂಡೇಳಿ ಅವ್ರು ಏನು ಮಾಡಿದ್ರು ಅಂದ್ರೆ ಬೆನ್ನಿ ವಚನ ಕಟ್ಕೊಂಡು 4 ತಂಡವಾಗಿ ಒಂದೇ ದಿಕ್ಕಿಗೆ ಹೋದ್ರೆ ವೈರಿಗಳು ಬರ್ತಾರೋ ಅಲ್ಲನ್ನೆಲ್ಲ ವಚನ ಅವ್ರು ಸುಡ್ತಾರ ಅಂತ ತಿಳ್ಕೊಂಡೇಳಿ 4 ದಿಕ್ಕಿಗೆ ಹೋದ್ರು. ಅವ್ರು ಎಲ್ಲರೂ ಒಂದು ದಿಕ್ಕಿಗೆ ವಚನ ಸಿಗಲಿ ಉಳಿಲಿ ಅಂತ ತಿಳ್ಕೊಂಡೇಳಿ ಆ ಶ್ರೀಶೈಲ ಕಡೆ ಹೋದ್ರು, ಈ ಕಡೆ ಹೋದ್ರು, ಉಳಿವಿ ಕಡೆ ಹೋದ್ರು. ಅವಾಗ ಅಲ್ಲಿ ಆ ಶ್ರೀಶೈಲ ಕಡೆ ಹೋದ್ರೆ ಆ ದಾರ್ಯಾಗನ ಅವರೆಲ್ಲರೂ ಸತ್ತು ಹೋಗ್ಬಿಡ್ತಾರೆ.
ಹಿಂಗೆ ಇಲ್ಲಿ ಮಾರ್ಗದಲ್ಲಿ ಇಲ್ಲಿ ಏನಾಗ್ತದೆ, ಕೆಲವು ಮಂದಿ ಇವರು ರಕ್ಷಣೆ ಮಾಡ್ತಾರೆ. ಅಲ್ಲಿ ಮಲ್ಲಿಕಾಫರ್ ಅಂತ ಬರ್ತಾರೆ, ಅಲ್ಲಿ ದಾರೆ ಬಂದ ಮ್ಯಾಗ ಇವ್ರಿಗೆ ಉಳಿವಿ ಮಾರ್ಗ ತೋರಿಸ್ಬೇಕಂದ್ರೆ ಅಲ್ಲಿ ಹೋಗ್ತಾರೆ, ಅಲ್ಲಿ ರಕ್ಷಣೆ ಕೊಡ್ತಾರೆ ಅವರಿಗೆ. ಅಲ್ಲಿಂದ ಇವರು ಅಲ್ಲಿ ವಚನ ಸಾಹಿತ್ಯವನ್ನು ಅಪೂರ್ಣಿದಂಥ ವಚನ ಸಾಹಿತ್ಯವನ್ನು ಅಲ್ಲಿ ಪೂರ್ಣ ಮಾಡ್ತಾರೆ ಚನ್ನಬಸವಣ್ಣವರು. ಆ ನಂತರದಲ್ಲಿ ಕೆಲವು ಮಂದಿ ಕ್ರಾಂತಿಯೊಳಗೆ ಏನು ಚನ್ನಬಸವಣ್ಣವ್ರ ಜೊತೆಗೆ ಬಂದಿದ್ರಲ್ಲ, ಅವರೆಲ್ಲ ಇಂಥ ಮನೆಯೊಳಗೆ ಒಗದೋ ಹೋಗ್ಬಿಡ್ತಿದ್ರು. ಅವರೆಲ್ಲ ಹೋಗೋಣ ಶರಣರ ವಚನ ಇವನು ಕಾಪಾಡ್ರಿ ಅಂತ ಹೇಳಿ ಹೋಗ್ಬಿಡ್ತಿದ್ರು. ಅವು ಶರಣರು ಜನ ಭಕ್ತರು ಏನು ಮಾಡ್ತಿದ್ರು, ಒಂದು ಗಾಡಿ ಕಟ್ತಿದ್ರು, ಗಾಡಿ ಮ್ಯಾಗ ವಚನ ಇಡ್ತಿದ್ರು, ಮತ್ತು ವಚನ ಮ್ಯಾಗ ಒಂದು ಗಾಡಿ ಕಟ್ಟಿಬಿಡ್ತಿದ್ರು. ಗಾಡಿ ಕಟ್ಟಿ ಅದ್ರ ಮ್ಯಾಗ ಹಂಗರು ಕಟ್ಟಿನ ಮೇಲೆ ಕಟ್ಟಿಗೆ ಇರ್ತಿದ್ವು. ಮುಂದೆ ಅದಕ್ಕೆ ಗಾಡಿಗೆ ಸಗಣಿ ರೆಡಿ ಮಾಡಿ ಸಾರಿಸಿ ಅದ್ರ ಮ್ಯಾಗ ಬರೀ ದಿನ ಅದಕ್ಕೆ ಎಲ್ಲಿ ಇಟ್ಟಿರ್ತಿಲ್ಲ ಅದಕ್ಕೆ ವಿಭೂತಿ ಹಚ್ಕೊಂತ ಹೋಗ್ತಿದ್ರು ಅವರು. ಇಲ್ಲಿ ಅದವನು ಈ ಸುಳಿವು ಪಗು ಒಳಕಟ್ಟರೆ ಗೊತ್ತಾದ್ಮ್ಯಾಗ ಎಲ್ಲಿ ಉಳುವಿ ತನಕ ಎತ್ಲಾಗ ಹೋದ್ರಲ್ಲ, ಹಂಗೆ ಅವರು ಅದೇ ಮಾರ್ಗವಾಗಿ ಸುತ್ತ ಹಾಕೊಂಡು ಉಳುವಿ ಮಠ ಬಂದರು. ಎಲ್ಲೆಲ್ಲಿ ಹಳ್ಳಿಯೊಳಗೆ ಹಿಂಗೆಲ್ಲ ಜನರೆಲ್ಲ ಸೇರಿಸ್ತಿದ್ರು. ಯಾರ ಮನೆಯಾಗ ಗಾಡಿ ಪೂಜೆ ಮಾಡ್ತೀರಿ, ಯಾರ ಮನೆಯಾಗ ಜಗ್ಲಿ ಪೂಜೆ ಮಾಡ್ತೀರಿ, ಯಾರ ಮನೆ ಸಂದಕ ಪೂಜೆ ಮಾಡ್ತೀರಿ ಅಂತ ಕೇಳ್ತಿದ್ರು. ಇಂಥವ್ರ ಮನ್ಯಾಗ ಹೇಳ್ತಿದ್ರು ಅವರು. ಹಂಗಾರೆ ನಿಮ್ಮ ಮನೆಗೆ ಬರ್ರಿ ಅಂತ ಗಾಡಿ ಹೊಡೆದು ನೋಡಿದ್ರೆ ಕಟ್ಟುಗಳು ಸಿಗ್ತಿದ್ರು. ಹಿಂಗೆ ತೆಗೆದು ನೋಡಿದ್ರೆ ಅದನ್ನ ಕಟ್ಟುಗಳು ಸಿಗ್ತದೆ. ಸಂದಕ ಭಾಳ ಸಾವಿರಾರು ವರ್ಷದ ಸಂದಕ ಇರ್ತಿತ್ತು, ಅವನು ತೆಗಿಯತ್ತಿದ್ದಿಲ್ಲ ಅವರು. ಅದು ತೆಗೆದು ನೋಡಿದ್ರೆ ಕಟ್ಟುಗಳು ಸಿಕ್ಕು. ಅವನು ಸಂಗ್ರಹ ಮಾಡ್ಕೊಂಡು ಆಗಲೇ ಭಾಳ ಇದು ಆಗಿಬಿಟ್ಟಿದ್ದು, ಏನು 700-800 ವರ್ಷ ಆಗಿರ್ತೈತಿ. ಅದನ್ನು ಹಂಗೆ ಒಂದೊಂದು ತೆಗೆದು ಅವನ್ನೆಲ್ಲ ರೀರೈಟ್ ಮಾಡ್ತಿದ್ರು. ರೀರೈಟ್ ಮಾಡಿ ಆನಂತರ ಅವನು ಏನು ಮಾಡ್ತಿದ್ರು ಅಂದ್ರೆ ಪ್ರಿಂಟಿಗೆ ತಯಾರು ಮಾಡಿದರು. ಪ್ರಿಂಟಿಂಗ್ ಪ್ರೆಸ್ ಇದ್ದಿಲ್ಲ ನಮ್ಮಲ್ಲಿ, ಭಾಷಣ ಮಿಷನ್ ಕಳಿಸಿದ್ರು. ಅವರು ಮಾಡೋಂಗಿಲ್ಲ ಅಂದರು. ಆನಂತರ ತಮ್ಮ ಮನೆ ಮಾರಾಟ ಮಾಡಿ ಹಿತಚಿಂತಕ ಪ್ರೆಸ್ ಹಾಕಿ ಅವತ್ತು 500 ವಚನಗಳು ಫಸ್ಟಿಗೆ ಬಂದದ್ದು ಒಂದು 70-80 ವರ್ಷದಿಂದ. ಅವಾಗ ವಚನಗಳು ಸಿಕ್ಕು ನಮಗೆ. ಇದು ಒಂದು ಇತಿಹಾಸ. ಅಂದರೆ ಅದು ಶರಣರು ಯಾವಾಗಲೂ ಬಸವಣ್ಣವರು ಅದನ್ನು ವಚನ ಭಂಡಾರಿ ಶಾಂತರಸನ್ನ ಈಸ್ ಮೆಂಟ್ ಫಾರ್ ಆ ವರ್ಕಿಗೆ ನೇಮಿಸಿದ್ರು. ಅದಕ್ಕೆ ಲೈಬ್ರರಿಯನ್ ಅಂತ ಕರೀತಾರೆ. ವಚನ ಭಂಡಾರಿ ಇವತ್ತಿನ ಕಾಲದಲ್ಲಿ ಗ್ರಂಥಪಾಲಕ, ಅವತ್ತಿನ ಕಾಲ ವಚನ ಭಂಡಾರಿ ಅಂತ ಹೆಸರಿತ್ತು ಅವರಿಗೆ. ಹಿಂಗೆ ಒಂದು ವ್ಯವಸ್ಥಿತವಾಗಿಯೇ ವಚನಗಳನ್ನು ಸಂಗ್ರಹ ಮಾಡಿದ್ರು ಅವರು ಅಂತ ತಿಳ್ಕೊಂಡು ಹೇಳಿ, ಅದಕ್ಕೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ ಎಲ್ಲ ಕ್ಲಿಯರ್ ಆಗ್ಯಾರ. ಎಲ್ಲ ಕುಂತು ಮಾತಾಡಿದ್ದೀವಿ ಅಷ್ಟು ರೀ, ಎಲ್ಲ ಕ್ಲಿಯರ್ ಆಗ್ಯಾರ. ಅದಕ್ಕೆ ನಾ ಹೇಳಿದೆ ಅವ್ರ ಮಾತು, ಸರ್ ನೀವು ಭಾಳ ಚಲೋ ಬರೆದಿರಿ, ಚಲೋ ಮಾತಾಡಿದಿರಿ, ಬೆಸ್ಟ್ ಐತಿ, ನಮ್ಮ ಶರಣ ಬಳಗ ಬಿಡಬೇಡ್ರಿ, ನೀವು ನಮ್ಮ ಶರಣ ಬಳಗ ಇರ್ರಿ ಅಂತ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಅದಕ್ಕಾಗಿ ಅವರು ಭಾಳ ಅಧ್ಯಯನಶೀಲರಿದ್ದಾರೆ, ಭಾಳ ಸಾತ್ವಿಕರಿದ್ದಾರೆ, ಭಾಳ ಚಿಂತನಶೀಲರಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಅಂಥ ಶರಣರು ನಮ್ಮ ತತ್ವದ ಬಳಗ ಶರಣರ ಬಳಗ ಸೇರಿದರೆ ಇನ್ನೂ ಭಾಳ ಅವರು ಅಪ್ಪಟ ಶರಣರಾಗಿ ಹೊರಗೆ ಬರ್ತಾರೆ ಅಂತಂದು ಅವ್ರಿಗೆ ವಿನಂತಿ ಮಾಡ್ಕೊಂಡೀನಿ. ಅದಕ್ಕೆ ಅವ್ರನ್ನ ಬಿಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಬಳಗಕ್ಕೆ ಸೇರಿಸ್ಕೊಳ್ರಿ ಅವ್ರನ್ನ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಸರಿ ಯಾವತ್ತು ಬರ್ತಾ ಇರ್ರಿ, ಏನ್ರಿ ದಯವಿಟ್ಟು ಬರ್ರಿ. ಯಾಕಂದ್ರೆ ನಿಮ್ಮಲ್ಲಿ ಒಂದು ಹೇಳುವಂಥ ಶೈಲಿ ಭಾಳ ಚಲೋ ಐತಿ, ಮತ್ತು ಅಧ್ಯಯನಶೀಲತೆ ಚಲೋ ಐತಿ, ಚಿಂತನಶೀಲತೆ ಚಲೋ ಐತಿ. ಅದಕ್ಕೆ ನೀವು ಬರ್ರಿ. ಆನಂತರ ನಮ್ಮ ಶರಣರು ಒಂದು ಪ್ರಶ್ನೆ ಎತ್ತಿದ್ರು. ಅವರು ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಹೇಳಿ ಶ್ರೀಶೈಲ ಮಲ್ಲಿಕಾರ್ಜುನಗೆ ಆರಾಧನೆ ಮಾಡ್ತಿದ್ರು ಅಂತಂದು ಅದನ್ನು ಸರ್ ಕೊಡ್ಕೊಂತೆಲ್ಲ ಕ್ಲಿಯರ್ ಮಾಡಿ ಅಷ್ಟು ರೀ. ಅದಕ್ಕಾಗಿ ಅವರ ಒಂದು ವಚನ ಹೇಳಿದ್ರಲ್ಲ ಈಗಿನ ಇದೆ, ಚನ್ನಮಲ್ಲಿಕಾರ್ಜುನ ತಂದೆನ ಕೈವಶಕ್ಕೆ ಕೊಟ್ಟು ಶರಣ. ಇಲ್ಲಿ ಚನ್ನಮಲ್ಲಿಕಾರ್ಜುನ ಕೈವಶ ಅಂದ್ರೆ ಅದು ಇಷ್ಟಲಿಂಗ. ಅದಕ್ಕಾಗಿ ಅವಲ್ಲೆಲ್ಲ ಶರಣರೆಲ್ಲ ಮೊದಲೆಲ್ಲ ಸ್ಥಾವರಲಿಂಗ ಆರಕ್ಕೆ ಮೊದಲೆಲ್ಲ ಇದ್ರು. ಅವಾಗ ಈ ಸಿದ್ಧಾಂತ ಯಾವಾಗ ರೂಪಗೊಂಡು ಎಲ್ಲರೂ ಒಂದೊಂದು ಪ್ರದೇಶದಿಂದ ಬಂದವರು ಇದ್ರು. ಇಲ್ಲಿ ಅನುಭವ ಮಂಟಪಕ್ಕೆ ಯಾವಾಗ ಬಂದ್ರೆ ಅಲ್ಲಿ ಇಷ್ಟಲಿಂಗದ ಪರಿಕಲ್ಪನೆ ಬಂದ್ಮ್ಯಾಗ ಅದು ಮನಃಶುದ್ಧತೆಗಾಗಿ ಮನವೇ ಲಿಂಗ, ಏನು ತೋರುವ ಮನವೇ ನೀವು ಆದರೆ ಆಗಿ ನಮ್ಮ ಅಂತರಂಗದ ಮನಸ್ಸು ಐತಲ್ಲ, ಆ ಮನಸ್ಸಲ್ಲಿ ನೆಗೆಟಿವ್ಸ್ ಎಲ್ಲ ಹೊರಗೆ ಹೋತಂದ್ರೆ ಅಲ್ಲಿ ಬರೀ ಪಾಸಿಟಿವ್ ಹಿಡಿತೈತಿ, ದ್ವೇಷ ಅಂತೂ ಇರಂಗಿಲ್ಲ. ಆ ಮನಸ್ಸೇ ಲಿಂಗ, ಆ ಮನಸ್ಸೇ ಲಿಂಗ. ಆ ಮನಸ್ಸು ಲಿಂಗ ಆಗ್ಬೇಕಾತಂದ್ರೆ ಈ ಇಷ್ಟಲಿಂಗ ಭಾಳ ಅವಶ್ಯಕತೆ ಐತಿ. ಈ ಲಿಂಗದಿಂದ ಅವರು ತಮ್ಮ ಮನಸ್ಸನ್ನು ಲಿಂಗ ಮಾಡಿಕೊಂಡ್ರು. ಅದಕ್ಕಾಗಿ ನಾವು ಅಲ್ಲಿ ಹೋದ್ವಿ ಅಂತಂದ್ರೆ ಏನಾಗತ್ತೆ ಅಂದ್ರೆ ಮೆಡಿಟೇಷನ್ ಮಾಡೋಕ್ಕಾಗಂಗಿಲ್ಲ, ಮನಃಶುದ್ಧಿ ಮಾಡ್ಕೊಳಕ್ಕಾಗಂಗಿಲ್ಲ. ಅದಕ್ಕೆ ಶರಣರು ದೇವಾಲಯದಿಂದ ದೇಹಾಲಯ ಸಂಸ್ಕೃತಿಗೆ ಅವರು ಬಂದರು, ರೂಪಿಸಿದ್ರು ಅಂತ ಎಲ್ಲ ನಾವು ಡಿಸ್ಕಷನ್ ಮಾಡಿದ್ರಿ. ಸರ್ ಎಲ್ಲ ಭಾಳ ಹೌದ್ರಿ ಅಂತ ಹೇಳ್ಯಾರ. ಮತ್ತು ಅವರು ಚಲೋ ಅಧ್ಯಯನಶೀಲರಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಮತ್ತು ಅಧ್ಯಯನದಲ್ಲಿ ಇವೆಲ್ಲ ಎಡರು ತೊಡರುಗಳು ಇರುವವರೇ ಸರ್, ಇವೆಲ್ಲ ಇವು ಪ್ರಾರಂಭಕ್ಕೆ ಇರುವವರು ಇವೆಲ್ಲ ರೀ. ಅದಕ್ಕಾಗಿ ಈಗ ನೀವು ನಮ್ಮ ಬಳಗವನ್ನು ತತ್ವದ ಬಳಗ ದಯವಿಟ್ಟು ಬರ್ರಿ ಸರ್, ನೀವು ಭಾಳ ಚಲೋ ಅಧ್ಯಯನಶೀಲರಿದ್ದೀರಿ. ಅದಕ್ಕೆ ನೀವು ಬಿಡಕ್ಕೆ ಹೋಗ್ಬೇಡ್ರಿ, ಏನ್ರಿ ಸರ್, ಅವರ ಇವ್ರನ್ನ ಬಿಡಬೇಡ್ರಿ, ಕರ್ಕೊಡ್ರಿ ಏನ್ರಿ ಅಂತ ಹೇಳಿ ಅವ್ರಿಗೆ. ಮತ್ತು ಇದೆಲ್ಲ ಒಂದು ಕಾನ್ಸೆಪ್ಟ್ ಭಾಳ ಚಲೋ ಐತಿ ಅವರಿಗೆ. ಅದಕ್ಕೆ ತಾವೆಲ್ಲರೂ ಪ್ರಶ್ನೆನೂ ಭಾಳ ಚಲೋ ಕೇಳಿದ್ರಿ. ಪ್ರಶ್ನೆ ಯಾಕೆ ಕೇಳ್ತಾರೆ ಅಂದ್ರೆ ನಮ್ಮನ್ನ ತಿದ್ದಕ ಇದು ಬಂಗಾರ ಐತೆ ಇಲ್ಲ ಅಂತ ಹೊರಗೆ ಹಚ್ತಾರಲ್ಲ, ಅದಕ್ಕೆ ಹಂಗೆ ಮಾಡ್ತಾರೆ ಇವರೆಲ್ಲ. ಅನುಭವ ಮಂಟಪದಲ್ಲಿ ಹಿಂಗೆ ಅಕ್ಕ ಮದಿಗೂ ಪ್ರಶ್ನೆ ಕೇಳಿದ್ರು.
ಅಕ್ಕ ಮಾದೇವಿ ಪ್ರಶ್ನೆ ಕೇಳಿದ್ರಂತ ಅಕ್ಕ ಮಾದೇವಿ ಜ್ಞಾನ ಜಗತ್ತಿಗೆ ಬರ್ತಾರೆ. ಮಸ್ತ್ ಪ್ರಶ್ನೆ ಕೇಳ್ತಾರೆ ಅಲ್ಲ ಪ್ರಭುರಿ. ಅದಕ್ಕಾಗಿ ಅಕ್ಕ ಮಾದೇವಿ ಭಾಳ ಶೈನಿಂಗ್ ಅಲ್ಲ ತಾಯಿ, ಜಗತ್ತನ್ನು ನೋಡ್ಬಿಡ್ತಾ ಅಕ್ಕ ಮಾದೇವಿ ಪ್ರಶ್ನೆ ಕೇಳಿದ್ದಕ್ಕೆ. ಹೀಗಾಗಿ ಅಲ್ಲಿ ಯಾರ ಅನುಭವ ಉಂಟು ಬರ್ಬೇಕಾದ್ರೂ ಮೊದಲು ಏನು ಮಾಡ್ತಿದ್ರು ಅಂದ್ರೆ ಅಲ್ಲೇ ಒಂದು ಅನುಭವ ಉಂಟು. ಇದು ಕಲ್ಯಾಣದಲ್ಲಿ ಏನು ಬಂದವ್ರ ಓಣಿ ಅಂತ ಇರ್ತೈತ್ರಿ, ಅಲ್ಲಿ ಬಂದವ್ರ ಓಣಿ ಅಂತ ಐತಿ. ಆ ಬಂದವ್ರ ಓಣಿಯಲ್ಲಿ ಮೊದಲು ಏನ್ ಮಾಡಿಸಿ ಎಲ್ಲರೂ ಕೂಡಿಸ್ತಿದ್ರು. ಅಲ್ಲಿ ಯಾರ ಅನುಭವ ಉಂಟು ಹೋಗಿರಿ ಅವ್ರನ್ನ ಟೆಸ್ಟ್ ಮಾಡ್ತಿದ್ರು. ಪ್ರಶ್ನೆ ಮೂಲ ಸಿದ್ಧಾಂತ ಗೊತ್ತೈತಿ ಅಲ್ಲಿ ನಿಮ್ಗೆ, ಗೊತ್ತೈತೆ ಅಂದ್ಮ್ಯಾಗ ಏನಂದ್ರೆ ಅನುಭವ ಉಂಟು ಕಳಿಸಿದ್ರು. ಹಿಂಗಾಗಿ ಮೊದ್ಲೇಕ ಪ್ರಶ್ನೆ ಕೇಳೋದು, ಪ್ರಶ್ನೆಗೆ ಸರಿಯಾಗಿ ಅವ್ರಿಗೆ ಸಿದ್ಧಾಂತ ಪ್ರಕಾರ ಬಂತು ಅಂತಂದ್ರೆ ನಡೆಯುತ್ತಿದ್ದು, ಬರಲಿಲ್ಲ ಅಂದ್ರೆ ಅಲ್ಲಿ ಟ್ರೈನಿಂಗ್ ಕೊಡ್ತಿದ್ರು. ಯಾಕಂದ್ರೆ ಅನುಭವ ಮಂಟಪ ಮನಸ್ಸಿನಿಂದ ಬಂದಿರ್ತಾರೆ, ಆಸಕ್ತಿಯಿಂದ ಬಂದಿರ್ತಾರೆ, ಆದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ. ಅದಕ್ಕೆ ಮಕ್ಕಳಲ್ಲಿ ಶರಣರು ಅವರಿಗೆಲ್ಲ ತಿಳಿಸಿ ಹೇಳ್ತಿದ್ರು, ಎಲ್ಲ ಟ್ರೈನಿಂಗ್ ಕೊಡಿ. ಎಲ್ಲ ಟ್ರೈನಿಂಗ್ ಒಂದ್ ದಿವಸ ಟ್ರೈನಿಂಗ್ ಕೊಟ್ಟಾಗ ಬರೋಬ್ಬರಿ ಅಂದ್ರೆ ಮತ್ತೆ ನಡೀರಿ ಅಂದ್ರೆ ಪ್ರೀ ಟ್ರೈನಿಂಗ್ ಹಂಗೊಂದು ವ್ಯವಸ್ಥೆಯನ್ನ ಬಸವಣ್ಣವ್ರು ಹಿಂದಕ್ಕೆ ಮಾಡಿದ್ರು. ಅದಕ್ಕೆ ಅಲ್ಲೇ ಶರಣರು ಬಂದವ್ರ ಓಣಿಯಲ್ಲಿ ಅಂತ ತಿಳ್ಕೊಂಡು ಹೇಳಿ ಅಕ್ಕ ಮಹಾದೇವರು ಬಂದವ್ರ ಓಣಿಯಲ್ಲೇ ನಿಲ್ಲಿಸ್ತಾರೆ. ಎಲ್ಲಾ ಶರಣರು ಬಂದವ್ರ ಓಣಿಯಲ್ಲೇ ನಿಲ್ಲಿಸ್ತಿದ್ರು. ನಿಲ್ಲಿಸಿ ಒಂದ್ ದಿವಸ ಇದ್ಕೊಂಡು ಊಟ ವಸತಿ ಮಾಡಿಸಿ ಅವರಿಗೆಲ್ಲ ಆಯಾಸ ಆದ್ಮ್ಯಾಗ ಒಂದಿಷ್ಟು ಅವರಿಗೆ ಸಿದ್ಧಾಂತದ ತಿಳುವಳಿಕೆ ಕೊಟ್ಟು ಮರಳಿಸಿ ಅನುಭವ ಮಂಟಪ. ಹಾಗಾಗಿ ಪ್ರಶ್ನೆ ಕೇಳುವಂತದ್ದು ಏನೈತಲ್ಲ, ಅನುಭವ ಮಂಟಪದ ಒಂದು ಮೂಲ ಲಕ್ಷಣ ಐತಿ. ಅದಕ್ಕಾಗಿ ನಮ್ಮನ್ನು ಕೇಳ್ತಾರೆ, ನಿಮ್ಮನ್ನು ಕೇಳ್ತಾರೆ, ಯಾರನ್ನೂ ಬಿಡಂಗಿಲ್ಲ. ಅದಕ್ಕೆ ಅನುಭವ ಮಂಟಪ ಅಂತಾರೆ. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಸರ್ ಭಾಳ ಚಲೋ ಅದಾರ. ಅವ್ರಿಗೆ ನೀವೆಲ್ಲ ಪ್ರಶ್ನೆ ಕೇಳೋದಕ್ಕೆ ಅವ್ರಿಗೆ ಏನಾಯ್ತಂತಂದ್ರೆ ಅವ್ರಿಗೆ ಒಂಥರ ಲೈಟ್ ಹತ್ತಿದಂಗೆ ಆಯ್ತು. ಅದಕ್ಕಾಗಿ ಹೌದಪ್ಪ ನಾನು ಇನ್ನು ಪರ್ಫೆಕ್ಟಾಗಿ ನಾನು ಓದ್ಕೋಬೇಕು ಅನ್ನುವಂಥ ಮನಸ್ಸು ಬಂತು. ಅದುವೇ ಲೈಟಿಂಗ್ ಅದು. ಅದಕ್ಕಾಗಿ ನಮ್ಮ ಸರ್ ಇವತ್ತು ಅಗದಿ ಅದು ನೋಡಿ ಶರಣರ ಮೇಲೆ ಅವರು PhD ಮಾಡ್ಯಾರ. ಅವರು ಮತ್ತು ಶರಣರ ಮೇಲೆ PhD ಮಾಡ್ಯಾರ. ಎಷ್ಟು ಆಸಕ್ತಿ ಶರಣರು. ಅದಕ್ಕಾಗಿ ದಯವಿಟ್ಟು ಇನ್ಮೇಲೆ ಯಾವತ್ತೂ ಈ ಶರಣ ಬಳಗದಲ್ಲಿ ತಾವಿರ್ಬೇಕು ಅಂತ ವಿನಂತಿ ಮಾಡ್ಕೊಂಡು ಈ ಮಾತು ಮುಗಿಸ್ತೀನಿ. ಶರಣು ಶರಣ. ಹೊತ್ತಾಗೈತ್ರಿ ಹೊರ ದೌಡು ಮನೆಗೆ ಹೋಗಿ ಪ್ರಸಾದ ಮಾಡಿ. ಕಲ್ಯಾಣ ಮಂಟಪದಾಗ ಅಕ್ಕ ಬಂದಾಗ ಅಲ್ಲಮ್ಮ ಪ್ರಭುಗಳು ಆಕೆಯನ್ನು ಪ್ರಶ್ನೆ ಮಾಡಿ ಅಕ್ಕ ಮಹಾದೇವಿ ಅಂತ ಬಿರುದು ಕೊಟ್ಟಾಗ, ಇವತ್ತು ನಮ್ಮ ಅಲ್ಲಮ್ಮ ಪ್ರಭುಗಳು LG ಗುರುಗಳಿಗೆ ಗಗ್ರಿ ಗುರುಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ಅವರಿಗೂ ಕೂಡ ಅನುಭವ ಮಂಟಪಕ್ಕೆ ಅನುವು ಮಾಡಿಕೊಂಡಾರ. ಇವತ್ತಿನಿಂದ ನಮ್ಮ ಶರಣ ಬಳಗಕ್ಕೆ ಗಗ್ರಿ ಗುರುಗಳು ಕೂಡ ಒಬ್ಬರು ಸೇರ್ಯಾರ. ಇವತ್ತು ನಮ್ಗೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ ಅಂತ ಹೇಳ್ತಾ ಇಂದು ವಚನ ಮಂಗಲ ಈಗ